ಮದುವೆ ಅಂತ ಬಂದರೆ ತುಂಬ ಮಂದಿ ಯಾಕೆ ಹೆದರ್ತಾ ಇದ್ದಾರೆ ಅಂದರೆ ಏನಪ್ಪ ಮದುವೆ ಆಗಿ 2-3 ವರ್ಷ ಆದಮೇಲೆ ಡಿವೋರ್ಸ್ ಆಗಿಬಿಡುತ್ತೆ, ಮದುವೆನೇ ಆಗಬಾರ್ದು ಅನ್ನೋ ಮನಸ್ಥಿತಿ ಈಗಿನ ಜನ್ರೇಷನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬೇಕಾಗುತ್ತೆ. ಬರೀ ದಾಂಪತ್ಯ ಜೀವನ ಅಲ್ಲ, ನಂದೊಂದು ಕೆರಿಯರ್ ಅಂತ ಇದೆ, ನಂದು ಎಜುಕೇಷನ್ ಇದೆ, ನಂದೇ ಆದ ಒಂದು ಲೈಫ್ ಸ್ಟೈಲ್ ಇದೆ. ಇದು ಮದುವೆ ಆಗಿಬಿಟ್ರೆ ಇದಕ್ಕೆಲ್ಲ ಅಡ್ಡಿ ಆಗುತ್ತೇನೋ. ಬಟ್ ಈ ಕ್ವಶನ್ ಮಾರ್ಕಿಗೆ ಏನು ಆನ್ಸರ್ ಅಂತ ಕೇಳಿದ್ರೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್ಗೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನೋಡುವಂಥದ್ದು, ಅಥವಾ ಫಿಸಿಕಲ್ ಲುಕ್ಸ್ ಮೇಡ್ ಫಾರ್ ಈಚ್ ಅದರ್, ನೋಡಕ್ಕೆ ಚೆನ್ನಾಗಿದ್ದಾರೆ ಇಬ್ರು ಅಂತ ಹೇಳಿ ಮದುವೆ ಮಾಡುವಂಥದ್ದು. ಬಟ್ ನಾವಿಲ್ಲಿ ಮೇಯ್ನ್ ಆಗಿ ಏನು ನೋಡ್ಬೇಕಂದ್ರೆ ಇಬ್ರು ವ್ಯಕ್ತಿಗಳು ಸಣ್ಣ ಪುಟ್ಟ ರೀಸನ್ಸ್ನೆಲ್ಲ ಇಟ್ಕೊಂಡು ಡಿವೋರ್ಸ್ ಅಂತ ಹೋಗ್ತಾರಲ್ವಾ. ಸೊ ಹೆಂಗೆ ಅದೆಲ್ಲ ಹೇಗೆ ಸಾಧ್ಯ ಆಗ್ಬಿಡುತ್ತೆ ಅಂತ, ಎಲ್ಲಿ ನಿಮ್ಮ ಪಾರ್ಟ್ನರ್ ಅಲ್ಲಿ ಕೋಆಪರೇಷನ್ ಸಿಗಲ್ವೋ, ಸಪೋರ್ಟ್ ಸಿಗಲ್ವೋ, ಏನಾಗುತ್ತೆ ಅಲ್ಲಿ ಬಿರುಕುಗಳು ಇದಾಗುತ್ತೆ. ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೇ ಈ ಥರ ಸಂಸಾರದಲ್ಲಿ ಬಿರುಕುಗಳು ಜಾಸ್ತಿ ಆಗ್ತಾ ಇರೋದು ಅಂತ ಅನ್ಸುತ್ತಾ? ಇಲ್ಲಿ ಸರಿ ಮಾಡ್ಕೊಳ್ಳೋಣ ಫಸ್ಟು ಅನ್ನೋಕ್ಕಿಂತ ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ, ಅಲ್ಲಿ ಏನೇನು ಪೋಸ್ಟ್ಗಳು ಬರ್ತಿದೆ, ಏನೇನು ರೀಲ್ಸ್ ಬರ್ತಿದೆ, ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅವರು, ಹೇಗಿದೆ ಅವ್ರ ಜೀವನ, ಹೇಗಿದೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅಲ್ಲಿ ಸರಿ ಮಾಡ್ಕೋಬೇಕು. ಇದ್ರ ಕಡೆ ಗಮನ ಬಂದಾಗ ಆಬ್ವಿಯಸ್ಲಿ ಇಲ್ಲಿ ಕೌನ್ಸಿಲಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಬಹುದು ಅವ್ರ ಲೈಫ್ನಲ್ಲಿ. ಇನ್ನು ಒಬ್ರಿಗೆ ಇಷ್ಟ ಇದೆ, ಇನ್ನೊಬ್ರಿಗೆ ಇಷ್ಟ ಇಲ್ಲ ಅಂದಾಗ ಬರ್ತಾರೆ ಅಂಥವ್ರು. ನಾನು ಇದನ್ನು ಮಾಡ್ತಾನೇ ಇರ್ತೀನಿ, ಬಟ್ ಇವ್ರು ನನ್ನ ಜೊತೆ ಸರಿ ಹೋಗಬೇಕು ಪಾರ್ಟ್ನರು ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೋ ಅಂಥವ್ರಿಗೂ ಕೌನ್ಸಿಲಿಂಗ್ ವರ್ಕೌಟ್ ಆಗೋದಿಲ್ಲ. ವಿ ಡೋಂಟ್ ಇವನ್ ಎಂಟರ್ಟೈನ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಈ ಮದುವೆ ಅನ್ನೋದು ಜೀವನ ಪೂರ್ತಿ ಗಂಡು ಹೆಣ್ಣು ಜೊತೆಯಾಗಿರುವಂತಹ ಒಂದು ಬಾಂಧವ್ಯ ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ ಆ ಬಾಂಧವ್ಯ ಹಾಗೆ ಉಳ್ಕೊಂಡಿದೆಯಾ? ಅದರಲ್ಲೂ ಇತ್ತೀಚಿನ ದಿನಗಳಿಗೆ ಕಂಪೇರ್ ಮಾಡಿ ಹೇಳೋದಾದರೆ ವಿರಸ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗಿರ್ಬೋದು, ಹೊಂದಾಣಿಕೆ ಸಮಸ್ಯೆಗಳು ಜಾಸ್ತಿಯಾಗಿ ಅದು ವಿಚ್ಛೇದನದ ತನಕ ಹೋಗ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ಏನು ಕಾರಣ ಇರಬಹುದು? ಈ ಮಾಡರ್ನ್ ಲೈಫ್ ಸ್ಟೈಲ್ ಕಾರಣನಾ, ಈಗೋ ಸಮಸ್ಯೆನಾ, ಇದರಿಂದ ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ? ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಮನೋವೈಜ್ಞಾನಿಕವಾಗಿ ಇದಕ್ಕೆ ಉತ್ತರ ಹುಡುಕಬೇಕು ಅಂತ ಅಂದರೆ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಸೊ ಇಂಥ ವಿಚಾರಗಳ ಬಗ್ಗೆನೇ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸೈಕಾಲಜಿಸ್ಟ್ ಹಾಗೆಯೇ ಸರ್ಟಿಫೈಡ್ ಕಪಲ್ ಥೆರಪಿಸ್ಟ್ ಆಗಿರುವಂಥ ಭವ್ಯ ವಿಶ್ವನಾಥ್ ಅವರಿದ್ದಾರೆ. ತುಂಬಾ ಕೌನ್ಸಿಲಿಂಗ್ಗಳನ್ನು ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಂದ ಹಿಡಿದು IT BT ಉದ್ಯೋಗಿಗಳ ತನಕ ಒಂದಷ್ಟು ಮಾನಸಿಕವಾಗಿ, ಜೊತೆಗೆ ಈ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅಂಥವರು ಯಾವ ರೀತಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ ಕೊಟ್ಟು ಕೌನ್ಸಿಲಿಂಗ್ ಮಾಡ್ತಾ ಬಂದಿರುವಂಥ ಭವ್ಯ ವಿಶ್ವನಾಥ್ ಅವರು ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಮಾತನಾಡೋಣ. ನಮಸ್ತೆ ಭವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಮೊದಲನೇದಾಗೇನೆ ಇದೇನು ಹೊಸದಾಗಿ ಇರುವಂಥ ವಿಚಾರ ಅಲ್ಲ. ಎಲ್ಲಿ ನೋಡಿದ್ರು ಇತ್ತೀಚೆಗೆ ನಾವು ನೋಡ್ತಾ ಇರೋದೇ ಆ ವಿಷಯ. ಮದುವೆ ಅಂತ ಬಂದರೆ ತುಂಬ ಮಂದಿ ಯಾಕೆ ಹೆದರ್ತಾ ಇದ್ದಾರೆ ಅಂದರೆ ಏನಪ್ಪ ಮದುವೆ ಆಗಿ 2-3 ವರ್ಷ ಆದಮೇಲೆ ಡಿವೋರ್ಸ್ ಆಗಿಬಿಡುತ್ತೆ, ಮದುವೆನೇ ಆಗಬಾರ್ದು ಅನ್ನೋ ಮನಸ್ಥಿತಿ ಈಗಿನ ಜನ್ರೇಷನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಬಿಕಾಸ್ ಆಫ್ ಮದುವೆ ಅನ್ನೋದು ಕೊನೆ ತನಕ ಉಳಿಯೋದಿಲ್ಲ. ನಾನು ಆಗಲೇ ಹೇಳಿದೆ, ಕೊನೆ ತನಕ ಇರುವಂಥ ಬಾಂಧವ್ಯ ಅಂತ. ಬಟ್ ಆ ಬಾಂಧವ್ಯ ಇವಾಗ ಉಳಿತಾ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಬೇಸಿಕ್ ಆಗಿ ಕೊಡೋದಾದರೆ ಏನಂತ ಹೇಳ್ಬೋದು? ಓಕೆ, ಮೊದಲನೇದಾಗಿ ಏನಕ್ಕೆ ಮದುವೆ ಬೇಡ ಅಂತಿದ್ದಾರೆ, ಅಥವಾ ಮದುವೆ ಆದ ತಕ್ಷಣ ಡಿವೋರ್ಸ್ ಆಗಿಬಿಡುತ್ತೆ ಅನ್ನೋ ಒಂದು ಮೆಂಟಾಲಿಟಿನಾದ್ರು ಹೇಗೆ ಬರುತ್ತಾ ಇದೆ ಮಕ್ಕಳಿಗೆ, ಅಂದರೆ ಮದುವೆ ಆಗುವಂಥ ಯುವಕ ಮತ್ತು ಯುವತಿಯರಿಗೆ ಯಾಕೆ ಬರ್ತಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಈ ಮದುವೆ ಆಗಬೇಕು ಅಂತಂದರೆ ದೆ ನೀಡ್ ಸರ್ಟನ್ ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬೇಕಾಗತ್ತೆ ಅಲ್ವಾ? ಯಾಕಂದರೆ ಅದು ಕೊನೆ ತನಕ ಇರೋವಂಥ ಒಂದು ಬಾಂಧವ್ಯ. ಸೊ ಆ ಕಮಿಟ್ಮೆಂಟು ಮತ್ತು ಆ ರೆಸ್ಪಾನ್ಸಿಬಿಲಿಟಿ ಇಷ್ಟೊಂದು ವರ್ಷಗಳ ಕಾಲ ಒಂದು ವ್ಯಕ್ತಿಗೆ ನಾನು ಕೊಡೋಕ್ಕಾಗುತ್ತಾ ಅನ್ನೋ ಒಂದು ಸೆಲ್ಫ್ ಡೌಟ್ ಸಹಿತ ಬಂದಿರೋವಂಥದ್ದು ಮಕ್ಕಳಲ್ಲಿ. ಓಕೆ, ಸೊ ಯಾಕಂದರೆ ಮುಂಚೆ ಏನಾಗಿತ್ತು ಅಂತಂದರೆ ಅವರ ಒಂದು ಭವಿಷ್ಯ ಆಗಲಿ, ಅವರ ಒಂದು ಜೀವನದ ಉದ್ದೇಶ ಏನಾಗಿತ್ತು ಅಂತಂದರೆ ನನ್ನ ದಾಂಪತ್ಯ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಈ ವ್ಯಕ್ತಿ ಜೊತೆ ನಾನು ಚೆನ್ನಾಗಿರಬೇಕು ಅನ್ನೋ ಉದ್ದೇಶನೇ ಆಗಿತ್ತು. ಬಟ್ ಇವಾಗ ಏನಾಗಿದೆ, ಆ ಮೈಂಡ್ ಸೆಟ್ಟು ಶಿಫ್ಟ್ ಆಗಿರೋವಂಥದ್ದು. ಬರೀ ದಾಂಪತ್ಯ ಜೀವನ ಅಲ್ಲ, ನಂದೊಂದು ಕೆರಿಯರ್ ಅಂತ ಇದೆ, ನಂದು ಎಜುಕೇಷನ್ ಇದೆ, ನನ್ನದೇ ಆದ ಒಂದು ಲೈಫ್ ಸ್ಟೈಲ್ ಇದೆ, ನನ್ನದೇ ಆದ ಒಂದು ನೀಡ್ಸ್ಗಳಿದೆ. ಸೊ ಅದನ್ನೆಲ್ಲ ನಾನು ಪೂರೈಸ್ಕೋಬೇಕು. ಇದು ಮದುವೆ ಆಗಿಬಿಟ್ರೆ ಇದಕ್ಕೆಲ್ಲ ಅಡ್ಡಿ ಆಗುತ್ತೇನೋ, ನನಗೆ ಟೈಮ್ ಸಿಗಲ್ವೇನೋ. ಸೊ ಎಸ್ಪೆಷಲಿ ಈಗಿನ ಕಾಲದ ಮಕ್ಕಳು ಮದುವೆ ಆಗೋಂಥವ್ರು ತುಂಬ ಕೆರಿಯರ್ ಫೋಕಸ್ಡ್ ಇರೋದ್ರಿಂದ ಅಲ್ಲಿ ಪ್ರಮೋಷನ್ಸ್ ತೊಗೋಬೇಕು, ಅಲ್ಲಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು, ಸಾಕಷ್ಟು ದುಡ್ಡು ಮಾಡಬೇಕು, ಈ ಥರ ಎಲ್ಲ ದೇ ಆರ್ ಮೋರ್ ಆಸ್ಪೈರ್ಡ್, ಅಂದರೆ ಆಸ್ಪಿರೇಷನ್ ಜಾಸ್ತಿ ಇರೋದ್ರಿಂದ ಮದುವೆ ಆದರೆ ಎಲ್ಲಿ ಇದಕ್ಕೆ ತೊಂದರೆ ಆಗುತ್ತೋ ಅನ್ನೋ ಒಂದು ಭಯನೂ ಇರಬಹುದು, ಅಥವಾ ಒಂದು ಅದು ಆ್ಯಂಗ್ಸೈಟಿನೂ ಇರಬಹುದು. ಓಕೆ, ಸೊ ಆ ಒಂದು ಆ್ಯಂಟಿಸಿಪೇಷನಿಂದ ಅವರು ಮದುವೆನ ಮುಂದೂಡ್ತಿರ್ಬೋದು. ಎರಡನೇ ಕಾರಣ ಏನಪ್ಪ ಅಂತಂದರೆ ನೀವು ಹೇಳ್ದಂಗೆ ಟ್ರಸ್ಟ್ ಫ್ಯಾಕ್ಟರು. ಸೊ ಇವಾಗ ನಾವು ತುಂಬಾ ಸುದ್ದಿಗಳನ್ನು ಕೇಳ್ತಿರೋವಂಥದ್ದು ಮಾಧ್ಯಮದಲ್ಲಿ. ಸೊ ಮದುವೆ ಆದಮೇಲೆ ಹೇಗೆ ಕ್ರೈಮ್ ರೇಟ್ಸ್, ಮದುವೆ ಅಂದರೆ ಆ ದಾಂಪತ್ಯ ಜೀವನದಲ್ಲಿ ಕ್ರೈಮ್ ರೇಟ್ಸ್ ಎಷ್ಟು ಜಾಸ್ತಿ ಆಗಿರೋವಂಥದ್ದು,
ಮತ್ತು ಡಿವೋರ್ಸ್ಗಳು ಜಾಸ್ತಿ ಆಗ್ತಿರುವಂಥದ್ದು. ಸೊ ಗಂಡಿಗೆ ಹೆಣ್ಣಿನ ಮೇಲೆ ಎಲ್ಲೋ ಒಂದು ವಿಶ್ವಾಸ ಕಡಿಮೆ ಆಗ್ತಿದೆ, ಹೆಣ್ಣಿಗೆ ಗಂಡಿನ ಮೇಲೆ ವಿಶ್ವಾಸ ಕಡಿಮೆ ಆಗ್ತಿರೋವಂಥದ್ದು. ಸೊ ಈ ಟ್ರಸ್ಟ್ ಫ್ಯಾಕ್ಟರಿಂದನೂ ಮದುವೆ ಆಗೋದಕ್ಕೆ ಹಿಂಜರಿತಾ ಇರ್ಬೋದು. ಹೀಗೆ ಅನೇಕ ಕಾರಣಗಳಿದೆ. ಇನ್ನೂ ಒಂದು ಏನು ಹೇಳ್ಬೋದಪ್ಪ ಅಂತಂದರೆ, ಈ ಅದರ್ ಆಪ್ಷನ್ಸ್, ಬೇರೆ ಬೇರೆ ಆಪ್ಷನ್ಸ್ ಇವಾಗ ಬಂದಿರುವಂಥದ್ದು, ಎಸ್ಪೆಷಲಿ ವೆಸ್ಟರ್ನ್ ಕಲ್ಚರ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿರೋ, ಅದು ಲಿವ್ ಇನ್ ರಿಲೇಷನ್ಶಿಪ್ಸ್ ಆಗಿರಬಹುದು, ಬೇರೆ ಬೇರೆ ಸಂಬಂಧಗಳಿರ್ಬೋದು, ಅಥವಾ ಎಗ್ ಫ್ರೀಸ್ ಮಾಡಿ ಮಕ್ಕಳನ್ನ ಮಾಡ್ಕೊಳ್ಳೋವಂಥದ್ದು. ಸೊ ಈ ಆಪ್ಷನ್ಸಲ್ಲಿ ಮದುವೆ ಆಗೋ ನೆಸೆಸಿಟಿನೇ ಇಲ್ಲ, ಕಮಿಟ್ಮೆಂಟ್ ಇರಲ್ಲ, ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಸೊ ಈ ಥರ ಆಪ್ಷನ್ಸ್ ಅವೈಲೇಬಲ್ ಇದ್ದಾಗ ಮದುವೆ ಏನಕ್ಕೆ ಬೇಕು ಅನ್ನೋ ಒಂದು ಪ್ರಶ್ನೆನೂ ಮಕ್ಕಳಿಗೆ ಕಾಡ್ತಿರೋ ಅಂಥದ್ದು. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ, ರಿಸ್ಕ್ ಯಾವುದು ಬೇಡ ಅನ್ನೋದು ರೆಡಿ ಇಲ್ಲ ಅಂತಲ್ಲ, ಪಾಪ ದೇ ಆರ್ ಕನ್ಫ್ಯೂಸ್ಡ್. ಓಕೆ, ನಾನು ಏನು ಮಾಡಬೇಕು? ಸೊ ಮದುವೆ ಆದರೆ ನನ್ನ ಕರಿಯರ್ಗೆ ಪ್ರಾಬ್ಲಮ್ ಆಗುತ್ತಾ, ನನ್ನ ಗ್ರೋತ್ಗೆ ಪ್ರಾಬ್ಲಮ್ ಆಗುತ್ತಾ, ಅಥವಾ ನನಗಿರೋ ಫ್ರೀಡಮ್ಗೆ ಏನಾದ್ರು ಅಲ್ಲಿ ಅಡ್ಡಿ ಆಗುತ್ತಾ, ಅಥವಾ ನಾನು ಇಷ್ಟೆಲ್ಲ ಆದರೂ ನಾನು ಒಬ್ಬ ವ್ಯಕ್ತಿನ ಮದುವೆ ಆದೆ ಅಂತಂದರೆ ಈಸಿ ಟ್ರಸ್ಟ್ ವರ್ದಿ, ಟ್ರಸ್ಟ್ ವರ್ದಿ ಅನ್ನೋ ಒಂದು ಕ್ವೆಶ್ಚನ್. ಯಾಕಂದರೆ ಸುತ್ತಮುತ್ತ ನಡೀತಾ ಇರೋವಂಥ ಒಂದು ನ್ಯೂಸ್ ಇರ್ಬೋದು, ಅಥವಾ ತನ್ನ ಒಂದು ಪೇರೆಂಟಿಂಗಲ್ಲಿ ತನ್ನ ಅಂದರೆ ಹುಡುಗಿ ತಂದೆ ತಾಯಿ ಆಗಿರ್ಬೋದು, ಹುಡುಗ ತಂದೆ ತಾಯಿ ಆಗಿರ್ಬೋದು, ಅವ್ರ ಜೀವನ ಹೇಗಿತ್ತು, ದಾಂಪತ್ಯ ಜೀವನ, ಅಲ್ಲೇನಾದ್ರು ತುಂಬ ಮನಸ್ತಾಪಗಳಿತ್ತ, ಕಲಹಗಳಿತ್ತ, ಸ್ಮೂತ್ ಆಗಿತ್ತ, ಅದು ಇನ್ಫ್ಲೂಯೆನ್ಸು ಇರುತ್ತೆ ಪಾಪ ಮಕ್ಕಳಿಗೆ. ಸೊ ಆ ಒಂದು ಡೌಟು ಇರುತ್ತೆ. ಸೊ ಟ್ರಸ್ಟ್ ವರ್ದಿ ಫ್ಯಾಕ್ಟರು ಬರುತ್ತೆ, ಕರಿಯರ್ ಗ್ರೋತು ಬರುತ್ತೆ, ಎಲ್ಲ ಬರುತ್ತೆ. ಜೊತೆಗೆ ನಾನು ಅದಕ್ಕೆ ಆಮ್ ಐ ರೆಡಿ ಫಾರ್ ಸಚ್ ಅ ಲಾಂಗ್ ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ಇದೆಲ್ಲ ಕಾರಣಗಳಿಗೆ ಮದುವೆ ಅನ್ನೋದು ಇವಾಗ ಒಂದು ಕ್ವೆಶ್ಚನ್ ಆಗ್ಬಿಟ್ಟಿದೆ. ಅದು ಸರಿನಾ ತಪ್ಪಾ, ಯಾವಾಗ ಆಗಬೇಕು, ಆಗಲೇಬೇಕಾ ಆಗಲೇಬಾರ್ದಾ, ಯಾರನ್ನ ಆಗಬೇಕು ಅನ್ನೋದು. ಸೊ ಇಲ್ಲಿ ಕಾನ್ಫಿಡೆನ್ಸು ಆ್ಯಕ್ಚುಲಿ ಮ್ಯಾಟರ್ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇರಬೇಕು, ಎಸ್ ಐ ವಿಲ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಾನು ಕಮಿಟ್ ಆಗ್ತೀನಿ, ನನ್ನಲ್ಲಿ ಆ ಒಂದು ಸ್ಟ್ರೆಂತ್ ಇದೆ ಅನ್ನೋದು ಬರಬೇಕು. ಅದನ್ನು ಕ್ವೆಶ್ಚನ್ ಮಾರ್ಕ್ ಆಗಿರುವಂಥದ್ದು. ಬಟ್ ಈ ಕ್ವೆಶ್ಚನ್ ಮಾರ್ಕಿಗೆ ಏನು ಆನ್ಸರ್ ಅಂತ ಕೇಳಿದ್ರೆ, ನಮ್ಮ ಇಂಡಿಯನ್ ಮೈಂಡ್ ಸೆಟ್ಗೆ ಈ ಥರದ್ದು ಒಂದು ಕನ್ಫ್ಯೂಷನ್ ಏನಿದೆ, ಮದುವೆ ಆಗಬೇಕೋ ಬೇಡವೋ ಅನ್ನೋದಕ್ಕೆ ನಿಮ್ಮ ಉತ್ತರ ಏನು? ಆಗಬೇಕೋ ಬೇಡವೋ ಅನ್ನೋದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಓಕೆ, ಸೊ ಬಲವಂತದಿಂದ ನೀವು ಆಗಲೇಬೇಕು ಅಂದಾಗೆ ಅಲ್ಲಿ ಸಮಸ್ಯೆ ಆಗೋದು. ಯಾಕಂದರೆ ಎಷ್ಟೊಂದು ಕಡೆ ಏನಾಗುತ್ತೆ, ನನ್ನ ಹತ್ರ ಬಂದಿರೋ ಕೇಸಸಲ್ಲಿ ಆಗಲೇಬೇಕು ಅಂತ ಹೇಳಿ ಪೇರೆಂಟಲ್ ಪ್ರೆಷರ್ಗೆ ಆಗಿರುವಂಥದ್ದು, ಅಥವಾ ಸೊಸೈಟಿ ಪ್ರೆಷರ್ಗೆ ಆಗಿರುವಂಥದ್ದು. ಬಟ್ ಆದಮೇಲೆ ಅದನ್ನು ಅಲ್ಲಿ ಹೊಂದಾಣಿಕೆ ಮಾಡ್ಕೊಳಕ್ಕಾಗದೆ, ಅದನ್ನ ಕೋಪಪ್ ಮಾಡೋಕ್ಕಾಗದೆ ಅಲ್ಲಿ ಬರೋ ಚಾಲೆಂಜಸನ್ನು, ಡಿವೋರ್ಸ್ಗೆ ಆಗಿರುವಂಥದ್ದು, ಬ್ರೇಕಪ್ ಆಗಿರುವಂಥದ್ದು. ಸೊ ಅದನ್ನು ನಾವು ಇಂಡಿವಿಜುವಲ್ ಚಾಯ್ಸ್ಗೆ ಬಿಡಬೇಕಾಗತ್ತೆ. ಆ ವ್ಯಕ್ತಿ ನಾನು ರೆಡಿ ಇದ್ದೀನಿ, ಮದುವೆ ಆಗ್ತೀನಿ, ನನಗೆ ಆ ಕಮಿಟ್ಮೆಂಟ್ ಇದೆ, ನಾನು ಆ ವ್ಯಕ್ತಿನ ಅಂದರೆ ಟ್ರಸ್ಟ್ ಮಾಡ್ತೀನಿ ಅಂತ ಬಂದಾಗ ಮಾತ್ರ ಆ ವ್ಯಕ್ತಿ ಮದುವೆ ಆಗೋದು ಒಳ್ಳೆಯದು. ಜೊತೆಗೆ ಆ ಇಬ್ಬರು ಮದುವೆ ಯಾರಿಬ್ಬರು ಆಗ್ತಿದ್ದಾರೋ ಅಲ್ಲಿ ಮ್ಯಾಚ್ ಮಾಡೋದು ಹೇಗೆ ಸಾಮಾನ್ಯವಾಗಿ ಅನ್ನೋದ್ರಲ್ಲೂ ಸಮಸ್ಯೆ ಆಗ್ತಿದೆ. ನಾರ್ಮಲಿ ನಾವು ಹೇಗೆ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಹೇಗೆ ಮ್ಯಾಚ್ ಮಾಡುವಂಥದ್ದು, ಜಾತಕ ನೋಡಿ ಫಸ್ಟ್ ಅಲ್ವಾ, ಹಾರೋಸ್ಕೋಪ್ ಮ್ಯಾಚ್ ಮಾಡುವಂಥದ್ದು, ಅಥವಾ ಹುಡುಗ ಹುಡುಗಿ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನೋಡುವಂಥದ್ದು, ಅಥವಾ ಫಿಸಿಕಲ್ ಲುಕ್ಸ್ ಮೇಡ್ ಫಾರ್ ಈಚ್ ಅದರ್, ನೋಡಕ್ಕೆ ಚೆನ್ನಾಗಿದ್ದಾರೆ ಇಬ್ಬರು ಅಂತ ಹೇಳಿ ಮದುವೆ ಮಾಡುವಂಥದ್ದು. ಸೊ ಇದೆಲ್ಲ ಏನಾಗುತ್ತೆ, ಸೂಪರ್ಫಿಷಿಯಲ್ ಅಗ್ರಿಮೆಂಟ್ಸ್ ಥರ ಇವೆಲ್ಲ. ಸೊ ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಅಲ್ಲ. ಅದು ಫಿನಾನ್ಸ್ ಆಗಿರ್ಬೋದು, ಲುಕ್ಸ್ ಆಗಿರಬಹುದು, ಅಥವಾ ಹಾರೋಸ್ಕೋಪ್ ಮ್ಯಾಚ್ ಆಗಿರುವಂಥದ್ದು. ಬಟ್ ನಾವಿಲ್ಲಿ ಮೇಯ್ನಾಗಿ ಏನು ನೋಡ್ಬೇಕಂದ್ರೆ, ಇಬ್ಬರು ವ್ಯಕ್ತಿಗಳದ್ದು ವ್ಯಾಲ್ಯೂಸ್ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಬೇಕಾಗತ್ತೆ. ಸೊ ಮುಂದೆ ನಾನು ಹೇಳ್ತೀನಿ ವ್ಯಾಲ್ಯೂಸ್ನ ಹೇಗೆ ಮ್ಯಾಚ್ ಮಾಡೋದು ಅಂತ. ಅಲ್ಲಿ ಮ್ಯಾಚ್ ಮಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿಗಳಿಬ್ರು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಮತ್ತು ಈ ವ್ಯಕ್ತಿ ನನಗೆ ಸರಿ ಹೋಗ್ತಾರಾ ಇಲ್ವಾ ಅನ್ನೋ ಡಿಸೈಡ್ ಮಾಡೋದಕ್ಕೂ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಥರ ಅಲ್ಲಿ ಸೊಲ್ಯೂಷನ್ಸು ಇದೆ, ಕಾರಣಗಳಿದೆ ಏನಕ್ಕೆ ಮ್ಯಾಚ್ ಆಗ್ತಿಲ್ಲ. ಇವಾಗ ಅವಕಾಶಗಳು ತುಂಬಾ ಇದೆ, ಯಾಕೆಂದ್ರೆ ಮುಂಚಿನ ತರ ಅಲ್ಲ. ಈಗ ಮನೇಲಿ ನೋಡಿ ಅರೇಂಜ್ ಮ್ಯಾರೇಜ್ ಅನ್ನುವಂತ ವಿಚಾರಕ್ಕೆ ಬಂದ್ರೆ ಆಮೇಲೆ ಹೊಂದಾಣಿಕೆ ಸಮಸ್ಯೆ ಆಯ್ತು ಅಂತ ಕೊಡೋದಕ್ಕೆ ಒಂದಷ್ಟು ರೀಸನ್ ಸಿಗುತ್ತೆ. ಈಗ ಎಲ್ಲವೂ ಫ್ರೀ ಆಗಿ ಈಸಿಯಾಗಿ ಸಿಗೋ ತರ, ಅಂದ್ರೆ ಮೀಟ್ ಆಗ್ಬೇಕು ಅಂದ್ರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಣ, ಸ್ವಲ್ಪ ಟೈಮ್ ನೋಡೋಣ, ಓಕೆ ಅಂದ್ರೆ ಮದ್ವೆ ಆಗೋಣ, ಆ ಥರದಲ್ಲಿ ಅಂದ್ರೆ ಆ ಥರ ಹೋಗಿರೋರು ಕೂಡ ನಾಳೆ ದಿನ ಲಾಂಗ್ ಟೈಮ್ ಇರೋದಿಲ್ಲ ಜೊತೆಲಿ ಅನ್ನೋ ಥರಕ್ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನೋಡಿ ಮಾಡಿ ತಿಳ್ಕೊಂಡು ಎಲ್ಲವನ್ನೂ ಇಬ್ರು ಕಮ್ಯುನಿಕೇಟ್ ಮಾಡಿಕೊಂಡು ಮದುವೆ ಆದ್ಮೇಲೂ ಕೂಡ ಒಂದಷ್ಟು ಸಮಸ್ಯೆ ಬರುತ್ತೆ ಅಂತ ಅಂದ್ರೆ ಅದು ಹೇಗೆ ಅಂತ. ಸೊ ಆ ಕಾರಣಗಳಲ್ಲಿ ಅನೇಕ ಇದೆ. ನಾವು ಒಂದು ವ್ಯಕ್ತಿಗೆ ಸಂಬಂಧಪಟ್ಟ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಗಂಡ ಹೆಂಡತಿ ಇರ್ತಾರೆ, ಅಲ್ಲಿ ಸಪೋರ್ಟಿಂಗ್ ಟೈಮ್ ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆಯಾ ಅಂತ ನೋಡಬೇಕಾಗತ್ತೆ ನಾವು, ಅಥವಾ ಇಬ್ಬರು ವರ್ಕಿಂಗ್ ಇದ್ದಾರಾ ಅಂತ ನೋಡಬೇಕಾಗತ್ತೆ, ಮಕ್ಕಳು ಮಾಡ್ಕೊಂಡಿದ್ದಾರಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಅನೇಕ ಕಾರಣಗಳು ಬರುತ್ತೆ. ಸೊ ಒಂದೊಂದು ಕಪ್ಪಲ್ಗೂ ಒಂದೊಂದು ಸಮಸ್ಯೆಗಳಿರುತ್ತೆ, ಅಥವಾ ಎರಡು ಮಿಕ್ಸ್ ಆಗಿರುವಂಥ ಸಮಸ್ಯೆಗಳಿರುತ್ತೆ. ಸೊ ಆ
ಅವ್ರವ್ರ ಜೀವನದಲ್ಲಿ ಏನು ಕಾರಣಗಳಿದೆ, ಏನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ನಾವು ಇದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದು ಮಕ್ಕಳಿಂದ ಇರ್ಬೋದು, ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅತ್ತೆ ಮಾವನಿಂದ ಇರಬಹುದು, ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ವರ್ಕ್ ಪ್ರೆಷರು ಸ್ಟ್ರೆಸ್ಸಿಂದ ಇರ್ಬೋದು, ಅಥವಾ ಇನ್ನೂ ಒಂದು ಹೇಳಬೇಕು ಅಂದರೆ ಇನ್ಫಿಡಿಲಿಟಿ ಅಂತ ಹೇಳ್ತೀವಿ. ಇನ್ಫಿಡಿಲಿಟಿ ಅಂತಂದರೆ ಸಂಬಂಧದಲ್ಲಿ ದ್ರೋಹ ಮಾಡುವಂಥದ್ದು. ಸೊ ಅದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂಬಂಧಗಳಿರ್ಬೋದು, ಅಥವಾ ಅದರಿಂದ ಏನಾದ್ರು ಆಗ್ತಿದೆಯಾ ಅಂತ ನೋಡ್ಬೋದು. ಸೊ ಕಾರಣಗಳು ಹಲವಾರಿದೆ ಏನಕ್ಕೆ ಅದು ಕೂತ್ಕೊಳ್ಳಲ್ಲ ಅಂದರೆ, ಇಬ್ಬರು ಇಷ್ಟಪಟ್ಟು, ಅದು ಲವ್ ಮ್ಯಾರೇಜ್ ಆಗಿರಲಿ ಅರೇಂಜ್ ಮ್ಯಾರೇಜ್ ಆಗಿರಲಿ, ಇಷ್ಟಪಟ್ಟು ಹೊಂದಾಣಿಕೆ ಆಗುತ್ತೆ ನಮಗೆ ಅಂತ ಹೇಳಿ ಮದುವೆ ಆದವ್ರಿಗೆ ಏನಕ್ಕೆ ಅದು ನಿಲ್ಲಲ್ಲ ಅಂತ ಹೇಳೋದಕ್ಕೆ ಕಾರಣಗಳನ್ನು ತಿಳ್ಕೊಂಡು ನಾವು ಅಲ್ಲಿಗೆ ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕಾಗುತ್ತೆ. ಓಕೆ. ಇವಾಗ ಒಂದಷ್ಟು ಅಂದ್ರೆ ಮದುವೆಗೂ ಮುಂಚೆ ಒಂದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಹಾಗೆ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಈಗ ಮದುವೆ ಆದ ಜೋಡಿಗಳ ಬಗ್ಗೆನೇ ಮಾತನಾಡೋದಾದ್ರೆ, ಹೊಂದಾಣಿಕೆ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ. ವೆಲ್ ಸೆಟಲ್ ಆಗಿದ್ರು ಏನು ಸಮಸ್ಯೆ ಇಲ್ಲಪ್ಪ, ದುಡ್ಡಿಗೆ ದುಡ್ಡು ಇದೆ, ಎಲ್ಲಾ ಸೌಕರ್ಯಗಳಿದೆ, ಎಲ್ಲವೂ ಚೆನ್ನಾಗಿದೆ, ಫ್ಯಾಮಿಲಿನೂ ಚೆನ್ನಾಗಿದೆ ಅಂತ ಅಂದ್ರೂ ಒಂದಷ್ಟು ಹೊಂದಾಣಿಕೆ ಸಮಸ್ಯೆಯಲ್ಲಿ ಬರುತ್ತೆ. ಅಂದ್ರೆ ಏನೇನು ರೀಸನ್ಸ್? ಇಂಥ ಕೇಸಸಲ್ಲಿ ನಾವು ಎಲ್ಲ ಇದ್ದೂ ಅಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಅಂತಂದರೆ, ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಬೇಸಿಕ್ ನೋಡಬೇಕು. ಬೇಸಿಕ್ ಅಂತಂದರೆ ಮನುಷ್ಯನಿಗೆ ಏನು ಬೇಕು, ಬೇಸಿಕ್ ಯಾವುದೇ ವ್ಯಕ್ತಿಗಾಗಲಿ, ಎಸ್ಪೆಷಲಿ ಇಂಥ ದಾಂಪತ್ಯ ಜೀವನದಲ್ಲಿ ಏನು ಬೇಕಾಗತ್ತೆ ಅಂತಂದರೆ ಆ ಒಂದು ಬೀಯಿಂಗ್ ಅಂಡರ್ಸ್ಟುಡ್, ಬೀಯಿಂಗ್ ರೆಸ್ಪೆಕ್ಟೆಡ್ ಅಲ್ವಾ. ಎಲ್ಲರಿಗೂ ಬೇಕಾಗಿರುವಂಥದ್ದು ನಮಗೆ ಗೌರವ ಕೊಡಲಿ. ಪ್ರೀತಿ ಒಂದು ಕಡೆ ಆದರೆ, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಗೌರವ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರೀತಿಗಿಂತ ಹೆಚ್ಚಾಗಿರುವಂಥದ್ದು ರೆಸ್ಪೆಕ್ಟು, ಅದಕ್ಕಿಂತ ಹೆಚ್ಚಾಗಿರುವಂಥದ್ದು ಕೇರಿಂಗು. ಸೊ ಇವೆರಡಲ್ಲಿ ಇದು ಎರಡು ಸಿಗ್ತಾ ಇಲ್ವೇನೋ ಅದನ್ನು ನೋಡಬೇಕು. ಇವೆರಡೂ ಸಿಕ್ಕಿದ್ರೂ ಟೈಮ್ ಸಿಗ್ತಾ ಇದೆಯೋ ಅಲ್ವೋ ನೋಡಬೇಕು. ಇವಾಗ ಬಹಳಷ್ಟು ಎಸ್ಪೆಷಲಿ ಈಗಿನ ಕಾಲದಲ್ಲಿ ಮದುವೆ ಆಗ್ತಿರುವಂಥ ನ್ಯೂಲಿ ಮ್ಯಾರಿಡ್ ಕಪಲಲ್ಲಿ ಕ್ವಾಲಿಟಿ ಟೈಮ್ ಕೊಡ್ತಾ ಇಲ್ಲ ಒಬ್ರಿಗೊಬ್ರು. ಆ ಕ್ವಾಲಿಟಿ ಟೈಮ್ ಕೊಡದೇ ಇರೋದ್ರಿಂದ ಏನಾಗ್ತಿದೆ ಅಂತಂದರೆ, ಇವಾಗ ಗಂಡಂಗೆ ಏನೋ ಒಂದು ಸಮಸ್ಯೆ ಇದೆ, ಆಫೀಸಲ್ಲೋ ಪರ್ಸ್ನಲ್ ಏನೋ ಒಂದು, ಅಥವಾ ಹೆಂಡತಿಗೆ ಒಂದು ಸಮಸ್ಯೆ ಇದೆ, ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ, ಅದನ್ನು ಹೋಗಿ ನನ್ನ ಪಾರ್ಟ್ನರ್ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಒಂದು ಸ್ವಲ್ಪ ನನ್ನಲ್ಲಿರೋ ಒಂದು ಬರ್ಡನ್ನ ಕಳ್ಕೊಳ್ಳೋಣ ಅಂತಂದರೆ ಅವೈಲಬಿಲಿಟಿ ಇರೋದಿಲ್ಲ. ಇದರ್ ದ ಹಸ್ಬೆಂಡ್ ಇಸ್ ಬ್ಯುಸಿ ಆರ್ ದ ವೈಫ್ ಇಸ್ ಬ್ಯುಸಿ. ಅಕಸ್ಮಾತ್ ಮನೇಲಿ ಇಬ್ಬರು ಕೂತ್ಕೊಂಡ್ರು ಏನಾಗ್ತಿದೆ ಅಂತಂದರೆ, ದೇ ಆರ್ ಬ್ಯುಸಿ ವಿತ್ ದೇರ್ ಫೋನ್ಸ್, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಇರೋವಂಥದ್ದು, ಅಥವಾ ಅಡಿಕ್ಷನ್ಸು, ಅಥವಾ ಏನೋ ನೆಟ್ಫ್ಲಿಕ್ಸ್ ನೋಡ್ತಿರೋವಂಥದ್ದು, OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಬ್ಯುಸಿ ಇರೋವಂಥದ್ದು, ಇಲ್ಲ ಫ್ರೆಂಡ್ಸ್ ಜೊತೆ ಸದಾ ಮಾತಾಡ್ತಿರೋವಂಥದ್ದು, ಇದರಲ್ಲಿ ಬ್ಯುಸಿ ಆಗ್ತದೆ. ಸೊ ಅಲ್ಲಿ ಏನಾಗ್ತದೆ, ಕನೆಕ್ಟ್ ಆಗ್ತಾ ಇಲ್ಲ. ಸೊ ಎಮೋಷ್ನಲ್ ಕನೆಕ್ಷನ್ ಸಿಗ್ತಾ ಇಲ್ಲ. ಸೊ ಅಲ್ಲೇನಾದ್ರು ನಮ್ಗೇನಾದ್ರು ಫಸ್ಟ್ ಒಂದು ಸಮಸ್ಯೆ ಆದರೆ ಫಸ್ಟ್ ನಾವು ಏನು ಬಯಸ್ತೀವಿ, ಯಾರಾದ್ರ ಹತ್ರ ಒಬ್ರು ಹೇಳ್ಕೊಳ್ಳೋಣ, ಅವ್ರು ಕೇಳಿಸ್ಕೊಳ್ಳಿ. ಅವ್ರು ನಮಗೆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇನಿಲ್ಲ, ಕೇಳಿಸ್ಕೊಂಡ್ರೆ ಸಾಕು. ನಮಗೆ ಸ್ಪಂದನೆ ಬೇಕು ಅಂತ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಾಕು. ಅವಾಗ ನಮ್ಗೆ ಏನು ಸಿಗುತ್ತೆ, ಒಂದು ಹೋಪ್ ಸಿಗುತ್ತೆ. ಓಕೆ, ದೇರ್ ಇಸ್ ಸಮ್ವನ್ ಹೂ ಲಿಸನ್ಸ್ ಟು ಮೀ ಅಂತ. ನಮಗೇನು ಅವ್ರ ಪರಿಹಾರ ಕೊಡೋದು ಬೇಡ, ಪ್ರಾಬ್ಲಮ್ ಫಿಕ್ಸ್ ಮಾಡೋದು ಬೇಡ, ಕೇಳಿಸ್ಕೊಂಡ್ರೆ ಸಾಕು. ಅದಕ್ಕೂ ನಮ್ಮ ಲೈಫ್ ಪಾರ್ಟ್ನರು ಇಲ್ಲ ಅಂತಂದಾಗ ಅಲ್ಲೇನಾಗುತ್ತೆ, ಅಲ್ಲೇ ಬಿರುಕು ಸ್ಟಾರ್ಟ್ ಆಗೋದು. ದುಡ್ಡಿರಬಹುದು, ಮನೆ ಇರಬಹುದು, ಹೆಲ್ತ್ ಇರಬಹುದು, ಮದುವೆ ಆಗಿರ್ಬೋದು, ಕಮಿಟ್ಮೆಂಟ್ ಇದೆ, ಎಲ್ಲ ಇದೆ, ಒಂದು ಸ್ಟೇಟಸ್ ಇದೆ ಸೊಸೈಟಿನಲ್ಲಿ. ಬಟ್ ದೀಸ್ ಆರ್ ಬೇಸಿಕ್ ನೀಡ್ಸ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಲ್ವಾ, ಎಮೋಷನ್ಸು. ಸೊ ಇಲ್ಲಿ ಎಲ್ಲಿ ಒಂದು ಗ್ಯಾಪ್ ಬರುತ್ತೋ, ಇಂಥ ಗ್ಯಾಪ್ ಬಂದಾಗೇ ಅದು ಬಿರುಕು ಜಾಸ್ತಿಯಾಗಿ ಡಿವೋರ್ಸ್ ತನಕ ಹೋಗಿ ನಿಲ್ಲುತ್ತೆ. ಸೊ ಈ ಕಾರಣದಿಂದ ಸುಮಾರು ಡಿವೋರ್ಸ್ ಕೇಸ್ಗಳು ಇವಾಗ ನಡೀತಾರೆ. ಟೈಮ್ ಕೊಡ್ತಿಲ್ಲ ನನ್ನ ಹಸ್ಬೆಂಡು, ಎಲ್ಲ ಇದೆ, ಮಕ್ಕಳು ಇದ್ದಾರೆ, ಚೆನ್ನಾಗಿ ಓದ್ತಾರೆ, ಎಲ್ಲ ನಡೀತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಐ ಫೀಲ್ ಲೋನ್ಲಿ. ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಆದರೂ ನನಗೆ ಲೋನ್ಲಿನೆಸ್. ನನ್ನ ಸಮಸ್ಯೆ ಕೇಳೋರಿಲ್ಲ, ನನ್ನ ಭಾವನೆನ ಹಂಚ್ಕೊಳ್ಳೋಕ್ಕೆ ಯಾರೂ ಇಲ್ಲ, ನನ್ನ ಅರ್ಥ ಮಾಡ್ಕೊಳ್ಳೋರಿಲ್ಲ, ನನ್ನ ಅಗತ್ಯಗಳನ್ನು ತಿಳ್ಕೊಳ್ಳೋರಿಲ್ಲ. ನನ್ನ ಗಂಡ ನಂಗೆ ದುಡ್ಡು ಕೊಡ್ತಾರೆ, ಎಲ್ಲ ಮಾತಾಡೋದಿಲ್ಲ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋದಿಲ್ಲ, ನಾನು ಏನು ಹೇಳಿದ್ರು ಇಗ್ನೋರ್ ಮಾಡ್ತಾರೆ, ಯಾವಾಗಲೂ ಬ್ಯುಸಿ ಇರ್ತಾರೆ. ಬ್ಯುಸಿ ಇಲ್ಲ ಅಂತಂದ್ರು ಇಟ್ಸ್ ಓಕೆ, ಎಲ್ಲ ಕೊಡ್ತಾ ಇನ್ನಲ್ಲ, ಇನ್ನೇನು ಬೇಕು ಅಂತಾರೆ ಅನ್ನೋದು ವೈಫ್ ಪ್ರಾಬ್ಲಮ್ಮು. ಸೇಮ್ ಥಿಂಗ್ ವಿತ್ ಹಸ್ಬೆಂಡ್. ಇವಾಗ ವೈಫ್ ವರ್ಕಿಂಗ್ ಇದ್ದರೆ, ಅಥವಾ ಬೇರೆ ಏನಾದ್ರು ಬ್ಯುಸಿ ಇದ್ದರೆ ವೈಫು, ಹಸ್ಬೆಂಡ್ ಹೇಳೋವಂಥದ್ದು ನನಗೆ ಬೇಕಾದಷ್ಟು ಸ್ಟ್ರೆಸ್ ಇದೆ, ವರ್ಕಲ್ಲಿ ಬೇಕಾದಷ್ಟು ಪ್ರೆಷರ್ ಇದೆ, ಮನೆಗೆ ಬಂದರೆ ಹೆಂಡತಿ ಕೇರ್ ಮಾಡೋದಿಲ್ಲ, ನನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವಳದೇ ಎಕ್ಸ್ಪೆಕ್ಟೇಷನ್ಸ್ ಏನೋ, ನನ್ನದೇ ಎಕ್ಸ್ಪೆಕ್ಟೇಷನ್ಸ್ ಏನೋ ಅಲ್ಲಿ ಏನೋ ಸರಿ ಹೋಗ್ತಿಲ್ಲ, ಹೊಂದಾಣಿಕೆ ಇಲ್ಲ. ಸೊ ಗಂಡಸ್ರಿಗೆ ಅವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ಸ್ ಇದೆ, ಹೆಂಗಸ್ರಿಗೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇದೆ. ಸೊ ಇದೆಲ್ಲ ಬೇಸಿಕ್ ಹೇಳೋದಾದರೆ. ಇಂಥ ಪ್ರಾಬ್ಲಮ್ಸ್ ಮುಂಚೆ ಇರಲಿಲ್ಲ. ಹೌದು. ಯಾಕೆ ಅಂತಂದರೆ, ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಎಜೆಂಡಾ. ನನ್ನ ಕನ್ವೀನಿಯನ್ಸ್ ಏನು, ನನಗೇನು ಬೇಕು, ನನ್ನ ಪ್ರಾಬ್ಲಮ್ಸ್ ಏನು, ನನಗೆ ಯಾವುದರಿಂದ ಸಂತೋಷ ಸಿಗುತ್ತೆ. ಸೊ ದೇರ್ ಆಲ್ ಸೆಲ್ಫ್ ಫೋಕಸ್ಡ್. ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಇಬ್ಬರಲ್ಲೂ ಜೆಂಡರ್ ಬಯಾಸ್ ಇಲ್ಲದೆ ಹೇಳ್ತಾ ಇರೋವಂಥದ್ದು. ಸೊ ಏನಾಗ್ತಿದೆ ಅಂತಂದರೆ, ಹೆಂಡತಿಗೆ ಅವಳದೇ ಆದ ಒಂದು ಸಮಸ್ಯೆಗಳು, ಅವಳದೇ ಆದ ಒಂದು ಭಾವನೆಗಳು, ಅವಳದೇ ಆದ ಒಂದು ಅಗತ್ಯಗಳಾದರೆ, ಗಂಡನಿಗೆ
ಅವನದೇ ಆದ ಒಂದು ಇಷ್ಟು ಡಿಮ್ಯಾಂಡ್ಸ್ ಅಂತ ಇವೆ. ಇಲ್ಲಿ ಏನಾಗ್ತಿದೆ ಅಂತಂದರೆ ಎಂಪತಿ ಲ್ಯಾಕ್ ಆಗಿದೆ. ಎಂಪತಿ ಅಂದರೆ ಒಂದು ಸಹಾನುಭೂತಿ. ಓಕೆ. ಇನ್ನೊಬ್ರಿಗೆ ಏನು ಬೇಕೋ, ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಅವ್ರ ಪರಿಸ್ಥಿತಿ ಏನಿರಬಹುದು, ಅವ್ರು ಯಾವ ಒಂದು ಮನಸ್ಥಿತಿನಲ್ಲಿದ್ದಾರೆ, ಏನು ಸಮಸ್ಯೆ ಎದುರಿಸ್ತಿದ್ದಾರೆ, ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಒಂದು ಒಂದು ಬೇಸಿಕ್ ತಿಳ್ಕೊಳ್ಳೋ ಒಂದು ವ್ಯವಧಾನ, ಒಂದು ಸಮಾಧಾನ ಆಗಲಿ ಇಲ್ಲ ಕಪಲ್ಸ್ಗೆ ಹೇಳ್ತೀನಿ. ಹೆಂಡತಿಗೆ ಏನಾಗಿದೆ, ಅವಳ ಮನೇಲಿ ಏನು, ಅವಳು ಕೆಲಸ ಮಾಡ್ತಿಲ್ಲ ಅಂದರೆ ಒಂದು ಪ್ರಾಬ್ಲಮ್, ಅವಳು ಕೆಲಸ ಮಾಡ್ತಿದ್ದಾಳೆ ಅಂದರೆ ಇನ್ನೊಂದು ಪ್ರಾಬ್ಲಮ್ಮು. ಓಕೆ. ಸೊ ಏನಾಗುತ್ತೆ, ಇಲ್ಲಿ ಜಜ್ಮೆಂಟಲ್ ಆಗಿಬಿಡ್ತಾರೆ. ಅವಳೇನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವಳಿಗೇನು ಟೆನ್ಷನ್ ಇದೆ, ಅವಳಿಗೇನು ಸ್ಟ್ರೆಸ್ ಇದೆ, ನಾನು ಹೋಗ್ತಾ ಇರೋದು, ನಾನು ದುಡಿತಾ ಇರೋದು, ಮನೇಲಿರ್ತಾಳೆ, ಆರಾಮಾಗಿದ್ದಾಳೆ, ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀನಿ, ಮಕ್ಕಳಿದ್ದಾರೆ, ಅವಳ ಮಕ್ಕಳು ನೋಡ್ಕೊಂಡು ಒಂಚೂರು ಅಡುಗೆ ಮಾಡಿಟ್ರೆ ಸಾಕು. ಇನ್ನೂ ಒಂದು ಲೆವೆಲು, ಅಡುಗೆ ಮಾಡೋದು ಬೇಕಾಗಿಲ್ಲ, ಅಡುಗೆಯವರಿದ್ದಾರೆ, ಇನ್ನೇನು ಪ್ರಾಬ್ಲಮ್ ಅವಳಿಗೆ, ಈ ಥರ ಜಜ್ಮೆಂಟಲ್ ಆಗಿರುವಂಥದ್ದು. ಇನ್ನು ಹೆಂಡತಿ ದುಡಿತಾ ಇದ್ದರೆ ಅವಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಅವಳಿಗೆ ನಾನು ಬೇಕಾಗೇ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ಶಿ ಈಸ್ ಟೂ ಇಂಡಿಪೆಂಡೆಂಟ್, ಶಿ ಈಸ್ ವೆರಿ ಅರೋಗೆಂಟ್, ಅವಳಿಗೆ ಏನೂ ಬೇಕಾಗಿಲ್ಲ, ಈ ಥರ ಜಜ್ಮೆಂಟಲ್ಲಿ ಆಗಿಬಿಡ್ತಾರೆ. ಸೊ ಎರಡು ಕಡೆಯಿಂದನೂ ಸಮಸ್ಯೆ ಆಗ್ತಿದೆ. ಇಲ್ಲ ಗಂಡನಿಗೆ ಹೆಂಡತಿ ಹೇಳೋವಂಥದ್ದೇನು ಅಂದರೆ, ಅವ್ರಿಗೇನು, ನಾನು ಮನೇಲಿದ್ದೀನಿ, ಅವ್ರ ಕೆಲಸ ಆಯಿತು, ಅವ್ರ ಆಫೀಸ್ ಆಯಿತು, ಅವ್ರದ್ದು ಇದಾಯಿತು, ನಾನು ಬೇಡ, ನನ್ನ ಕಡೆ ಗಮನನೇ ಇಲ್ಲ, ಕೇಳಿದ್ರೆ ಎಲ್ಲ ಕೊಡ್ತಾ, ಇನ್ನೇನು ಸಮಸ್ಯೆ ಅಂತಾರೆ ಅಂತ ಇವ್ರ ಪ್ರಾಬ್ಲಮ್ಮು. ಇಬ್ಬರೂ ವರ್ಕಿಂಗ್ ಇದ್ದರೆ ಅಲ್ಲಿ ಏನಾಗ್ತಿದೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ತಾ ಇಲ್ಲ. ದೇ ಆರ್ ಟೇಕಿಂಗ್ ಈಚ್ ಒನ್ ಫಾರ್ ಗ್ರಾಂಟೆಡ್. ಓಕೆ, ನೀನು ಮಾಡು, ನನಗಿಲ್ಲ ಆಗ್ತಿಲ್ಲ, ನನಗಿಷ್ಟು ವರ್ಕ್ ಪ್ರೆಷರ್ ಇದೆ, ನಿನಗಷ್ಟು ವರ್ಕ್ ಪ್ರೆಷರ್ ಇಲ್ಲ, ನಿನ್ನ ಕೆಲಸ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನನ್ನ ಕೆಲಸ ಇಂಪಾರ್ಟೆಂಟು. ಆಮೇಲೆ ಇನ್ಕಮ್ ಯಾರಿಗೆ ಜಾಸ್ತಿ ಬರ್ತಿದೆ ಅವ್ರು ಜಾಸ್ತಿ ಇಂಪಾರ್ಟೆಂಟ್ ಅನ್ನೋ ಒಂದು ಭಾವನೆ ಬೇರೆ. ಸೊ ಯಾರಿಗೆ ಜಾಸ್ತಿ ಆ ಜಾಬಲ್ಲಿ ಸ್ಟೇಟಸ್ ಜಾಸ್ತಿ ಇದೆ, ಸೊ ನನ್ನ ಕೆಲಸ ಇಂಪಾರ್ಟೆಂಟು, ನಿನ್ನ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಸೊ ನೀನು ಮಕ್ಳಿಗೆ ಜಾಸ್ತಿ ಟೈಮ್ ಕೊಡು, ನಾನು ಏನಕ್ಕೆ ಕೊಡಬೇಕು, ಈ ಥರ ಸಮಸ್ಯೆಗಳು ಜಾಸ್ತಿ ನಾವು ಕಾಣ್ತಿರೋವಂಥದ್ದು. ಜೊತೆಗೆ ಎಮೋಷನ್ಸನ್ನ ಮ್ಯಾನೇಜ್ ಮಾಡೋದಕ್ಕೂ ಬರ್ತಾ ಇಲ್ಲ. ಥಟ್ ಅಂತ ಅಲ್ಲಿ ಆ್ಯಕ್ಚುಲಿ ಇರೋದೇ ಇಲ್ಲ, ಅವಶ್ಯಕತೆ ಇರೋದೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಸಂಯಮ ಅನ್ನೋದು ಎಷ್ಟು ಹೊಟ್ಟೋಗ್ಬಿಟ್ಟಿದೆ ಅಂತಂದರೆ, ಒಂದು ಚೂರು ಏನಾದ್ರು ಆದ ತಕ್ಷಣ ಥಟ್ ಅಂತ ರಿಯಾಕ್ಟ್ ಮಾಡಿಬಿಡೋದು. ಯಾರೋ ನಮ್ಗೊಂಚೂರು ಬೇಜಾರು ಮಾಡಿದ್ದಾರೆ, ಅಥವಾ ಹೆಂಡತಿನೇ ಬೇಜಾರು ಮಾಡಿದ್ದಾಳೆ, ಅವಳೇನೋ ತಪ್ಪು ಮಾಡಿದ್ದಾಳೆ ಅಂತಂದರೆ, ಓಕೆ ಏನಕ್ಕೆ ತಪ್ಪು ಮಾಡಿರ್ಬೋದು ಅವಳು, ಅವಳಿಗೊಂದು ಸ್ವಲ್ಪ ತಿದ್ದೋಣ, ಒಂದು ಸ್ವಲ್ಪ ಟೈಮ್ ಕೊಡೋಣ, ಅವಳು ತಿದ್ಕೊಳ್ತಾಳೆ ಅನ್ನೋ ಒಂದು ವ್ಯವಧಾನ ಇಲ್ಲ ಗಂಡಸರಿಗೆ. ಥಟ್ ಅಂತ ಬೈದು ಬಿಡೋದು, ಅದೇ ಹೇಳೋದನ್ನ ಜಜ್ಮೆಂಟಲ್ಲಿ ಆಗ್ಬಿಟ್ಟು, ಏನಿದೆ ನಿಂಗೆ ಪ್ರಾಬ್ಲಮ್ಮು, ಸರಿಯಾಗಿ ಮಾಡೋಕ್ಕಾಗಲ್ವಾ, ಯಾಕೆ ನೀ ಹೀಗೆ ಅಂತ. ಸೊ ಅಲ್ಲಿ ಹರ್ಟ್ ಆಗಿರುತ್ತೆ. ಆ ಹರ್ಟ್ ಮಾಡಿದ್ದೀನಿ, ಇವ್ರಿಗೆ ಹರ್ಟ್ ಆಗಿದೆ, ಅದನ್ನು ನಾನು ತಿಳ್ಕೊಬೇಕು, ಅದನ್ನು ಸರಿ ಮಾಡಬೇಕು ಅನ್ನೋದ್ರ ಕಡೆ ಗಮನ ಇಲ್ಲ. ಅದೇ ಥರ ಹೆಂಡ್ತಿನೂ ಹಾಗೆ ಮಾಡುವಂಥದ್ದು, ಏನೋ ಅಂದ್ಬಿಡೋದು. ಆಮೇಲೆ ಅವ್ರಿಗೂ ಬೇಜಾರಾಗಿರುತ್ತೆ, ನಾನು ಇದಕ್ಕೆ ಗಮನ ಕೊಡಬೇಕು, ಅದಕ್ಕೊಂದು ಸಾರಿ ಕೇಳಬೇಕು, ಇದನ್ನು ಸರಿ ಮಾಡ್ಕೋಬೇಕು ಅನ್ನೋದು ಹೆಂಡ್ತಿಗೂ ಬರೋದಿಲ್ಲ. ಸೊ ಈ ಥರ ಒಂದು ಬೇಸಿಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಮತ್ತು ಎಂಪತಿ ಇಲ್ದಿರೋ ಅಂಥ ಒಂದು ಕಾರಣಕ್ಕೆ, ಟೈಮ್ ಕೊಡ್ದಿರೋ ಅಂಥ ಕಾರಣಕ್ಕೆ, ಓವರ್ ಜಜ್ಮೆಂಟಲ್ ಆಗಿರೋ ಕಾರಣಕ್ಕೆ ಸಮಸ್ಯೆಗಳು ದಿನ ಜಾಸ್ತಿ ಆಗ್ತಿರೋ. ಅದೇ ನೀವು ಮುಂಚೆನೇ ಹೇಳಿದ್ರಿ, ಅಂದರೆ ತುಂಬಾ ಹಿಂದೆ ಅಂತ ಹೋದ್ರೆ ಈ ತರ ಸಮಸ್ಯೆಗಳಿರ್ಲಿಲ್ಲ ಅಂತ. ಯಾಕೆಂದ್ರೆ ಕಷ್ಟ ಸುಖನೋ ಏನೇ ಆದ್ರೂ ಗಂಡ ಹೆಂಡತಿ ಜೊತೆಲೇ ಇರಬೇಕು, ಅಂದ್ರೆ ದೇಹ ಮಾತ್ರ ಎರಡು ಜೀವ ಒಂದೇ ಅನ್ನೋ ತರ ಜೊತೆಯಾಗಿರ್ಬೇಕು ಅಂತ. ಆ ತರ ತುಂಬಾ ಉದಾಹರಣೆಗಳು ಕೂಡ ಇದಾವೆ. ಯಾಕೆಂದ್ರೆ ಹಿಂದಿನ ಜನರೇಷನ್ ಅಂತ ಕಂಪೇರ್ ಮಾಡಿದ್ರೆ ತುಂಬಾ ಮಂದಿ ಲಾಂಗ್ ಲೈಫ್ ಅಂತ ಬರ್ತಾ ಇತ್ತು. ಬಟ್ ಈಗ ಡಿವೋರ್ಸ್ ಅನ್ನೋದಕ್ಕೆ ಒಂದು ಕಾರಣ ಅಂತ ಏನಿರುತ್ತೆ, ತುಂಬಾ ಕೇಸಸ್ಗಳಲ್ಲಿ ನಾವು ನೋಡಿರ್ತೀವಿ, ತುಂಬಾ ಸಣ್ಣ ಪುಟ್ಟ ರೀಸನ್ಸ್ ಇರುತ್ತೆ. ಆ ತರ ಏನು ಇವ್ರಿಗೆ ಡಿವೋರ್ಸ್ ಕೊಡ್ಲೇಬೇಕು ಅನ್ನೋ ತರ ರೀಸನ್ಸ್ ಇರೋದೇ ಇಲ್ಲ. ಸಣ್ಣ ಪುಟ್ಟ ರೀಸನ್ಸ್ನೆಲ್ಲ ಇಟ್ಕೊಂಡು ಡಿವೋರ್ಸ್ ಅಂತ ಹೋಗ್ತಾರಲ್ವಾ. ಸೊ ಅದೆಲ್ಲ ಹೇಗೆ ಸಾಧ್ಯ ಆಗ್ಬಿಡತ್ತೆ ಅಂತ? ಹೇಗೆ ಸಾಧ್ಯ ಅಂತಂದ್ರೆ, ಮುಂಚೆ ಡಿವೋರ್ಸ್ ಅನ್ನೋದು ತುಂಬಾ ರೇರ್ ಆಗಿತ್ತು, ಅಪರೂಪ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಅದೊಂದು ಟ್ಯಾಬು ಅನ್ನೋದಿತ್ತು ಮನಸ್ಸಲ್ಲಿ ಅಲ್ವಾ. ಡಿವೋರ್ಸ್ ತೊಗೊಂಡ್ಬಿಟ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಎಲ್ಲರೂ ನನ್ನನ್ನು ಹೆಂಗೆ ನೋಡ್ತಾರೋ, ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾರೋ ಸೊಸೈಟಿನಲ್ಲಿ, ನಾನೊಂಥರ ಆಡ್ ಮ್ಯಾನ್ ಔಟ್ ಆದಂಗೆ ಆಗ್ಬಿಡ್ತೀನಿ ಅನ್ನೋ ಒಂದು ಭಾವನೆ ಇತ್ತು. ಅದಕ್ಕೆ ಹೆದರ್ಕೊಳ್ತಾ ಇದ್ರು. ಜೊತೆಗೆ ಜಾಯಿಂಟ್ ಫ್ಯಾಮಿಲೀಸು ಎಲ್ಲ ಇರೋದ್ರಿಂದ ಅವ್ರಿಗೆ ಆ ಡಿವೋರ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಇದ್ರು. ವರ್ಕಿಂಗ್ ವಿಮೆನ್ ಆವಾಗಲೂ ಇದ್ರು, ಇವಾಗಲೂ ಇದ್ದಾರೆ. ಬಟ್ ಇವಾಗ ಸಂಖ್ಯೆ ಜಾಸ್ತಿ ಆಗಿರೋ ಅಂಥದ್ದು. ಬಟ್ ಅವಾಗ ಕೆಲಸ ಮಾಡ್ತಿದ್ರು, ಉದ್ಯೋಗ ಮಾಡ್ತಿದ್ರು, ಅವ್ರಿಗೆ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ನನ್ನ ಪ್ರೊಫೆಷನು ಅಷ್ಟೇ ಇಂಪಾರ್ಟೆಂಟು, ನನ್ನ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟು ಅನ್ನೋ ಒಂದು ಇತ್ತು. ಇವಾಗ ಹೇಗಾಗಿದೆ ಅಂತಂದರೆ, ಆಸ್ಪಿರೇಷನ್ಸ್ ಜಾಸ್ತಿ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಆಸ್ಪಿರೇಷನ್ಸ್ ಅಂದರೆ ಆಕಾಂಕ್ಷೆಗಳು ಜಾಸ್ತಿ ಆಗಿರೋವಂಥದ್ದು. ಅದು ಕೆರಿಯರ್ ವೈಸ್, ಪ್ರೊಫೆಷನ್ ವೈಸ್ ಹುಡುಗ ಹುಡುಗಿಗೆ ಇಬ್ಬರಿಗೂ ಆಗಿರೋವಂಥದ್ದು. ತುಂಬ ಹೆಸರು ಮಾಡಬೇಕು, ನಾನು ತುಂಬ ಮೇಲೆ ಹೋಗಬೇಕು, ತುಂಬ ನಾನು ದುಡ್ಡು ಮಾಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ನಾನು ಸಕ್ಸಸ್ ನೋಡಬೇಕು, ಈ ಥರ ಎಲ್ಲ.
ಸೊ ಫ್ಯಾಮಿಲಿ ಅನ್ನೋದು ಇಟ್ಸ್ ಓಕೆ. ಸೊ ಆ ಥರ ಬಂದಾಗ ಏನಾಗುತ್ತೆ, ಆ ಫ್ಯಾಮಿಲಿಯನ್ನು ಸ್ವಲ್ಪ ಸೈಡ್ ಲೈನ್ ಮಾಡೋಣ, ಇಟ್ಸ್ ಓಕೆ, ಇನ್ನೊಬ್ರು ಇದ್ದಾರಲ್ಲ ಅವ್ರು ನೋಡ್ಕೊಳ್ಳಿ ಅಂತ ಎಲ್ಲೋ ತಮ್ಮ ರೆಸ್ಪಾನ್ಸಿಬಿಲಿಟೀಸನ್ನ ಅವ್ರಿಗೆ ಶೇರ್ ಮಾಡೋದು. ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಏನೋ ಒಂದು ಎಫರ್ಟ್ ಹಾಕ್ತಾ ಇದೀನಿ, ಏನೋ ಒಂದು ಟ್ರೈ ಮಾಡ್ತಾ ಇದೀನಿ, ನನ್ನ ಆಸೆ ಪೂರೈಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೀನಿ, ಸೊ ನನ್ನ ಪಾರ್ಟ್ನರ್ ಅಲ್ಲಿ ಸ್ವಲ್ಪ ಅಲ್ಲಿ ಆ ಗ್ಯಾಪ್ನ ಫಿಲ್ ಮಾಡಲಿ ಅನ್ನೋ ಎಕ್ಸ್ಪೆಕ್ಟೇಷನ್ನು. ಸೇಮ್ ವಿತ್ ದ ಅದರ್ ಜೆಂಡರ್ ಆಲ್ಸೋ. ಸೊ ಇದು ಒಂದು ಹೈ ಆಸ್ಪಿರೇಷನ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ಮತ್ತು ಸೊ ಈ ಹೈ ಆಸ್ಪಿರೇಷನ್ ಆಗಿರೋದ್ರಿಂದ ಅಲ್ಲೇನಾಗುತ್ತೆ, ಸ್ಟ್ರೆಸ್ ಆಗುತ್ತೆ ಅಲ್ವಾ. ಹೈ ಆಸ್ಪಿರೇಷನ್ಸ್ ಇದ್ದಾಗ ಆಬ್ವಿಯಸ್ಲಿ ಅಲ್ಲಿ ಸ್ಟ್ರೆಸ್ ಆಗುತ್ತೆ. ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ನ ನೀವು ಮೀಟ್ ಮಾಡಬೇಕು. ಎಲ್ಲಿ ನಿಮ್ಮ ಪಾರ್ಟ್ನರ್ ಅಲ್ಲಿ ಕೋಆಪ್ರೇಷನ್ ಸಿಗಲ್ವೋ, ಸಪೋರ್ಟ್ ಸಿಗಲ್ವೋ, ಏನಾಗುತ್ತೆ ಅಲ್ಲಿ ಬಿರುಕುಗಳು ಇದಾಗುತ್ತೆ. ಜೊತೆಗೆ ಇದೆಲ್ಲ ಪ್ರಾಬ್ಲಮ್ಸ್ ಮಧ್ಯೆ ಓಪನ್ ಕಮ್ಯುನಿಕೇಶನ್ ಇದ್ರೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಹೌದು, ಕುತ್ಕೊಂಡು ಮುಕ್ತವಾಗಿ ಮಾತಾಡೋದ್ರಿಂದ ಒಂದಷ್ಟು ಪರಿಹಾರ ಸಿಗುತ್ತೆ. ಮುಕ್ತವಾಗಿ ಮಾತಾಡ್ಬೇಕು ಅಂದ್ರೆ Ego ಅಡ್ಡ ಆವಾಗ ಅಲ್ಲ, ಈಗೋ ಇಲ್ಲ ಅಂತಾನೆ ತಿಳ್ಕೊಳ್ಳಿ. ಓಕೆ, ರೆಡಿ ಇದೆ, ಓಕೆ ಐ ವಿಲ್ ಟಾಕ್ ಅಂತ ಇರ್ತಾರೆ, ರೆಡಿ ಇರ್ತಾರೆ. ಆದರೂ ಸಮಸ್ಯೆ ಆಗ್ತಿದೆ, ನಾನು ಓಪನ್ ಆಗಿ ಮಾತಾಡ್ತೀನಿ ಅಂದ್ರೂ ಅಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ಟೈಮ್ ಇಲ್ಲ, ಟೈಮ್ ಪ್ರಾಬ್ಲಮ್ ಆಗ್ತಿದೆ. ಹಾಗಂತ ನಿಜವಾಗ್ಲೂ ಟೈಮ್ ಇಲ್ವಾ? ಎಲ್ಲ ಜೀವನದಲ್ಲಿ ಜಗತ್ತಲ್ಲಿ ಏನೇ ಸಾಧನೆಗಳಾಗಿದ್ರು ಎಲ್ಲ 24 hours ಆಗಿರೋದಲ್ವಾ. ಬಟ್ ಈಗಿನ ಕಾಲದಲ್ಲಿ ತುಂಬ ಜನ ಹೇಳೋದೇನೆಂದರೆ ನಮಗೆ ಟೈಮ್ ಇಲ್ಲ. ಟೈಮ್ ಇಲ್ವೋ ಅಥವಾ ನೀವು ಟೈಮ್ ತಗೊಳ್ತಾ ಇಲ್ವೋ, ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಿಯಾರಿಟಿ. ನೀವು ಯಾವ ಪ್ರಿಯಾರಿಟಿ ಕೊಡ್ತಿದ್ದೀರಾ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಒಂದು ಮ್ಯಾರಿಡ್ ಲೈಫ್ಗೆ ಅನ್ನೋದು ಮ್ಯಾಟರ್ ಆಗುತ್ತೆ ಇವಾಗ. ಸೊ ನಿಮಗೆ ಕೆರಿಯರೇ ಜಾಸ್ತಿ ಇಂಪಾರ್ಟೆಂಟು, ನಾನು ಅದಕ್ಕೆ ಟೈಮ್ ಕೊಡ್ತೀನಿ, ಅದಕ್ಕೆ ಒಂದು 6 hours ಬೇಕು, 8 hours ಬೇಕು ಅಂದರೆ ನಾನು 10 hours ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ಇಲ್ಲಿ ಫ್ಯಾಮಿಲಿನಲ್ಲಿ ಮುರಿದು ಹೋಗ್ತಾ ಇದೆ ನನ್ನ ಒಂದು ದಾಂಪತ್ಯ ಜೀವನ, ಎಲ್ಲೋ ತುಂಬ ಹರ್ಟ್ ಆಗ್ತಿದೆ ನನ್ನ ಪಾರ್ಟ್ನರ್ಗೆ, ನಂಗೆ ಟೈಮ್ ಕೊಡಬೇಕು ಅಂದರೆ ನಂಗೆ ಟೈಮ್ ಇಲ್ಲ. ಸೊ ಹೊರಗಿಂದ ಯಾರು ಬಂದು ಟೈಮ್ ಕೊಡೋಕ್ಕಾಗತ್ತಾ? ನಾವು ಟೈಮ್ ಮಾಡ್ಕೋಬೇಕಲ್ವಾ. ಸೊ ಆ ಪ್ರಿಯಾರಿಟಿ ಚೇಂಜ್ ಆಗಿಬಿಟ್ಟಿದೆ. ಹಿಂದಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಆಗಿರೋ ಸಮಸ್ಯೆ ಇದು. ಪ್ರಿಯಾರಿಟೀಸ್ ಕೊಡ್ತಾ ಇಲ್ಲ. ಪ್ರಿಯಾರಿಟಿ ಎಲ್ಲ ಏನಿದ್ರು ಕರಿಯರ್, ದುಡ್ಡು ಮಾಡ್ಕೋಬೇಕು. ಸೊ ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಡ್ತಾರೆ. ಅವ್ರು ಮಾಡ್ತಿಲ್ವಾ, ಸೊ ಕಂಪ್ಯಾರಿಸನ್ಸು, ಕಾಂಪಿಟೇಷನ್ನು, ಅವ್ರು ಮಾಡ್ತಾ ಇಲ್ವಾ, ಇವ್ರು ಮಾಡ್ತಿಲ್ವಾ, ಸೊ ನಾವು ಅದನ್ನೆಲ್ಲ ಮಾಡಬೇಕಲ್ವಾ. ಎಷ್ಟು ಟ್ರಾವೆಲ್ ಮಾಡಬೇಕು, ಎಷ್ಟು ದುಡ್ಡು ಮಾಡಬೇಕು, ಎಷ್ಟು ಕಾರ್ಗಳನ್ನು ತಗೋಬೇಕು, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಬೇಕು, ಒಂದಿದ್ರೆ ಸಾಕಲ್ಲ 10 ಬೇಕು. ಇದೆಲ್ಲ ಮಾಡಬೇಕು ಅಂತಂದರೆ ಮತ್ತೆ ಇಂಥದ್ದೆಲ್ಲ ಹಿಂದೆ ಹೋಗಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಈ ಥರ. ಸೊ ಇದನ್ನ ಎಲ್ಲ ಕೊಟ್ಟಿನಲ್ಲ, ಇನ್ನೇನು ಟೈಮ್ ಕೊಡೋದು ಅಂದರೆ ಏನು? ಒಂದೇ ಶೆಲ್ಟ್ರಲ್ಲಿ ಇಲ್ವಾ, ಒಂದೇ ರೂಫ್ ಕೆಳಗಿದ್ದೀವಿ, ಇನ್ನೆಂಥ ಟೈಮ್ ಕೊಡೋದು? ಸೊ ಯಾರು ಈ ಬೇಸಿಕ್ ಅಗತ್ಯಗಳೇನಿದೆ ಒಂದು ವ್ಯಕ್ತಿಗೆ ಬೇಕಾಗುವಂಥ ಒಂದು ಬೇಸಿಕ್ ನೀಡ್ಸ್, ಎಮೋಷ್ನಲ್ ನೀಡ್ಸು, ಆ ಎಮೋಷ್ನಲ್ ನೀಡ್ಸ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಆ ಎಮೋಷ್ನಲ್ ನೀಡ್ಸ್ನ ನೀವು ಫುಲ್ಫಿಲ್ ಮಾಡಿಬಿಟ್ರೆ ಉಳಿದಿದ್ದು ಏನು, ನಿಮ್ಮ ದುಡ್ಡಿಲ್ಲ ಅಂತಂದ್ರೂ, ಕರಿಯರ್ ಸ್ವಲ್ಪ ಹಿಂದೆ ಇದೆ ಅಂತಂದ್ರೂ ಅಲ್ಲಿ ಹೊಂದಾಣಿಕೆ ಬಂದುಬಿಡುತ್ತೆ. ಹೌದು. ಸೊ ಈ ಬೇಸಿಕ್ ನೀಡ್ಸನ್ನು ನೀವು ಯಾವಾಗಲೂ ಬೋತ್ ದ ಪಾರ್ಟ್ನರ್ಸ್ ಅದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಒಂದು ಸ್ವಲ್ಪ ಏರ್ಪೇರ್ಗಳು ಆಗ್ತಾ ಇರುತ್ತೆ, ಇಲ್ಲ ಅಂತಲ್ಲ, ಯಾವಾಗಲೂ ಒಂದೇ ಥರ ನಾವು ಇರೋಕ್ಕಾಗೋದಿಲ್ಲ. 1-2 ತಿಂಗಳು ಅಥವಾ 1-6 ತಿಂಗಳು ನಾವು ಟೈಮ್ ಕೊಡದೇ ಇರ್ಬೋದು, ಸರಿಯಾಗಿ ಮಾತಾಡದೇ ಇರ್ಬೋದು, ಒಬ್ರಿಗೊಬ್ರು ಕೂತ್ಕೊಂಡು ಕೇಳಿಸ್ಕೊಳ್ದೇ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ರಿಯಲೈಸ್ ಆಗುತ್ತೆ, ಒಂದು ವಾರ್ನಿಂಗ್ ಬಂದೇ ಬರುತ್ತೆ. ಅಂಥ ಟೈಮಲ್ಲಿ ನಾವು ಇಗ್ನೋರ್ ಮಾಡಬಾರ್ದು. ಆ ವಾರ್ನಿಂಗನ್ನು ನಾವು ಸೀರಿಯಸ್ ಆಗಿ ತೊಗೋಬೇಕು. ಎಲ್ಲೋ ಒಂದು ಕಡೆ ಮಾತಾಡ್ತಿಲ್ಲ ನನ್ನ ಪಾರ್ಟ್ನರ್ ನನ್ನ ಜೊತೆ, ಎಲ್ಲೋ ಸೈಲೆನ್ಸ್ ಜಾಸ್ತಿ ಆಗಿದೆ ನಮ್ಮಿಬ್ಬರ ಮಧ್ಯ, ಅವಳ ಪಾಡಿಗೆ ಅವಳಿದ್ದಾಳೆ, ನನ್ನ ಪಾಡಿಗೆ ನಾನಿದ್ದೀನಿ, ಬಟ್ ಎಲ್ಲ ನಡ್ಕೊಂಡು ಹೋಗ್ತಿದೆ, ಬಾಂಡಿಂಗ್ ಕಡಿಮೆ ಆಗ್ತಿದೆ, ಎಮೋಷ್ನಲ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಿದೆ ಅಂತ ನಿಮಗೆ ಯಾವಾಗ ರಿಯಲೈಸ್ ಆಗುತ್ತೋ ದಟ್ಸ್ ದ ಟೈಮ್ ಯು ನೀಡ್ ಟು ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಸ್ಟಾರ್ಟ್ ರೆಸ್ಪಾಂಡಿಂಗ್, ವರ್ಕಿಂಗ್ ಆನ್ ಇಟ್. ಇನ್ನು ಉಳಿದಿದ್ದನ್ನೆಲ್ಲ ಪಕ್ಕಕ್ಕಿಡಿ. ಅಂದರೆ ಮದುವೆ ಬೇಕು, ಆ ಪಾರ್ಟ್ನರ್ ನನಗೆ ಬೇಕು ಅಂದರೆ ಇಲ್ಲ, ಇಟ್ಸ್ ಓಕೆ, ಬೇಡ ಅಂತಂದರೆ ಬೇಡ. ಬಟ್ ನಂಗೆ ಆ ಪಾರ್ಟ್ನರ್ ಬೇಕು, ನನ್ನ ಮದುವೆನೂ ನಂಗೆ ಅಷ್ಟೇ ಇಂಪಾರ್ಟೆಂಟು, ನಾವು ಕೊನೆ ತನಕ ಚೆನ್ನಾಗಿರಬೇಕು ಅಂತಂದರೆ ವಾರ್ನಿಂಗ್ ಸೈನ್ಸನ್ನು ಸೀರಿಯಸ್ ಆಗಿ ತೊಗೊಂಡು ಇಮಿಡಿಯೇಟಾಗಿ ಯು ಹ್ಯಾವ್ ಟು ಆ್ಯಕ್ಟ್. ಸೊ ನಿಮಗೆ ಹೆಲ್ಪ್ ಮಾಡ್ಕೊಳಕ್ಕಾಗಲಿಲ್ಲ, ನಿಮ್ಮಿಬ್ಬರ ಮಧ್ಯೆ ಮಾತಾಡೋಕೆ ಕೂತ್ಕೊಂಡಾಗೆ ಜಗಳ ಆಗ್ಬಿಡುತ್ತೆ. ಎಷ್ಟೊಂದು ಕೇಸಸಲ್ಲಿ ಮೇಡಮ್ ನೀವು ಹೇಳಿದ್ರಿ ಕೂತ್ಕೊಂಡು ಮಾತಾಡಿ ಅಂತ, ನಾವು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ಜಗಳ ಒಬ್ರಿಗೊಬ್ರು ಬ್ಲೇಮ್ ಮಾಡ್ಕೊಂಡೇ ಕಾಲ ಕಳೆದ್ಬಿಡ್ತಾರೆ. ಸೊ ಅಲ್ಲಿ ಏನಾಗ್ತದೆ, ಡಿಸ್ಕಷನಲ್ಲಿ ನಿನ್ನ ತಪ್ಪು, ನನ್ನ ತಪ್ಪಿಲ್ಲ, ನಿನ್ನ ತಪ್ಪು, ನೀನು ಕಾರಣ. ಸೊ ಬ್ಲೇಮಿಂಗ್, ಶೇಮಿಂಗು. ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡು ಮಾತಾಡಿ ಅಂತಂದರೆ ಬ್ಲೇಮಿಂಗು, ಶೇಮಿಂಗು ಸ್ಟಾರ್ಟ್ ಆಗೋಗುತ್ತೆ. ಅಥವಾ ನಾನು ಇಂಪಾರ್ಟೆಂಟು, ನೀನು ಇಂಪಾರ್ಟೆಂಟು, ಈ ಥರ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಅಲ್ಲಿ ಏನಾಗುತ್ತೆ, ಆರ್ಗ್ಯುಮೆಂಟ್ಸ್ ಆಗಿ ಜಗಳ, ಮನಸ್ತಾಪಗಳಾಗಿ ಮಾತಾಡೋದು ಬೇಡ ಅನ್ನೋ ಒಂದು ಕನ್ಕ್ಲೂಷನ್ಗೂ ಮಾತಾಡಿದ್ರೇನೆ ಜಗಳ, ಮಾತಾಡದೆ ಸುಮ್ಮನೆ ಇದ್ಬಿಡೋಣ. ಸೊ ಅಂಥ ಟೈಮಲ್ಲೇ ನಾವು, ಸೊ ದಟ್ಸ್ ದ ಟೈಮ್ ವೆನ್ ದೇ ಆ್ಯಕ್ಚುಲಿ ಕಮ್ ಫಾರ್ ಕಪಲ್ ಕೌನ್ಸಿಲಿಂಗ್ ಹೇಳಬೇಕಂತಂದರೆ. ಯಾಕಂದರೆ
ಅಲ್ಲಿ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ, ಯಾವ ಥರ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಹೇಳಿ. ಸೊ ಅವಾಗೇನಾಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅಲ್ಲೇನಾಗುತ್ತೆ, ತಮಗೆ ಮಾತಾಡೋಕೆ ಬಿಟ್ಟಾಗ ಕೇಳಿಸ್ಕೊಳ್ತಾನೆ ಇರಲ್ಲ. ತಮಗೆ ಏನು ಮನಸ್ಸಲ್ಲಿದೆ, ಇಷ್ಟು ದಿವಸ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಏನು ಹೇಳಿಲ್ವೋ ಸಪ್ರೆಸ್ ಮಾಡಿರ್ತಾರೋ ಅದನ್ನು ಹೇಳ್ಕೊಳ್ಳೋದೇ ಆಗೋಗುತ್ತೆ. ಹೌದು. ಸೊ ಬೇರೆ ವ್ಯಕ್ತಿ ಏನು ನನಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ ಅನ್ನೋದು ಇರೋದೇ ಇಲ್ಲ. ಸೊ ಅಲ್ಲೇ ಹೇಳೋದು, ನನ್ನ ಸಹಾನುಭೂತಿ ಅನ್ನೋದು ಎಷ್ಟು ಇವಾಗ ರೇರ್ ಆಗ್ಬಿಟ್ಟಿದೆ ಅಂತಂದರೆ, ಎಂಪತಿ ಅನ್ನೋದು, ಸಿಂಪತಿ ಇರುತ್ತೆ, ಅಯ್ಯೋ ಪಾಪ ಅಂತಾರೆ, ಬಟ್ ಎಂಪತಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ರಿಲೇಷನ್ಶಿಪ್. ಆವಾಗಲೇ ರಿಲೇಷನ್ಶಿಪ್ಗಳು ಸರಿ ಹೋಗೋದು. ಸೊ ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಪಾಪ ಎಷ್ಟು ಕಷ್ಟ ಇರುತ್ತೋ ಏನೋ, ಇಲ್ಲ ನನ್ನ ಗಂಡ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟು ಪ್ರೆಷರ್ ಇದೆ, ಅವ್ರಿಗೇನು ಕಷ್ಟನೋ. ಸೊ ನಾನು ಮನೆಗೆ ಬಂದಾಗ ನನ್ನ ಗಂಡನ ಜೊತೆ ಯಾವ ಥರ ಮಾತಾಡಬೇಕು, ಯಾವ ಥರ ನೋಡ್ಕೋಬೇಕು ಅನ್ನೋದು ಹೆಂಡತಿಗೂ ಇರಬೇಕು. ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಥವಾ ಹೆಂಡತಿ ಮನೇಲಿದ್ದಾಳೆ ಅಂತಲೇ ಅಂದ್ಕೊಳ್ಳೋಣ. ಮನೇಲಿರೋ ಹೆಂಗಸರನ್ನ ಗ್ರಾಂಟೆಡಾಗಿ ತೊಗೋಬಾರ್ದು, ಅಥವಾ ಅವ್ರನ್ನ ಜಡ್ಜ್ ಮಾಡ್ಬೋದು. ಇವ್ರಿಗೇನೆ ಮನೇಲೇ ಇರ್ತಾರೆ ಯಾವಾಗ್ಲೂ, ಆವಾಗಲೇ ಸಮಸ್ಯೆ ಸ್ಟಾರ್ಟ್ ಆಗೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ವಾಭಿಮಾನ ಇರುತ್ತೆ, ಪ್ರತಿಯೊಬ್ಬರಿಗೂ ಗೌರವ ಬೇಕು. ನಾನು ಕೆಲಸ ಮಾಡ್ತೀನೋ ಬಿಡ್ತೀನೋ, ದಟ್ ಈಸ್ ಮೈ ಚಾಯ್ಸ್. ಅದು ದುಡ್ಡಿಗೋಸ್ಕರ ಅಥವಾ ಒಂದು ಸ್ಟೇಟಸ್ಗೋಸ್ಕರ. ಬಟ್ ನನಗೆ ಬೇಕಾಗಿರೋದೇನು, ನನ್ನ ಪಾರ್ಟ್ನರ್ ನನಗೆ ಗೌರವ ಕೊಡಲಿ, ಇರೆಸ್ಪೆಕ್ಟಿವ್ ಆಫ್ ವಾಟ್ ಐ ಅರ್ನ್, ವೆದರ್ ಐ ಡೋಂಟ್ ಅರ್ನ್, ವೆದರ್ ಐ ಆಮ್ ಕಾಂಟ್ರಿಬ್ಯೂಟಿಂಗ್ ಆರ್ ನಾಟ್ ಟು ದ ಫ್ಯಾಮಿಲಿ. ನನಗೊಂದು ರೆಸ್ಪೆಕ್ಟ್ ಬೇಕು. ಸೊ ಬಂದ ತಕ್ಷಣ ಆ ವ್ಯಕ್ತಿಲಿದ್ದಾರೆ, ಅವ್ರಿಗೊಂದು ಸ್ಮೈಲು, ಹೇಗಿದೆಯಾ, ಏನು ಹೀಗಿತ್ತು ದಿನ, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಇಷ್ಟು ಮಾತು ಆಡ್ಬಿಟ್ರೆ ಸಾಕು, ಅಲ್ಲೇ ಒಂದು ಸಂಬಂಧ ಬೆಸ್ತೋಗುತ್ತೆ. ಅದಿಲ್ಲ ಇವಾಗ. ಅದೇ ಟೈಮ್ ಇಲ್ಲ, ದೇ ಆರ್ ಲಾಸ್ಟ್ ಇನ್ ದೇರ್ ವರ್ಲ್ಡ್. ಫೋನು, ಮನೆಗೆ ಬರ್ತಾನೂ ಫೋನ್ ನೋಡಿಕೊಂಡೇ ಬರುವಂಥದ್ದು, ಮನೆಯಿಂದ ಹೊರಗೆ ಹೋಗ್ತಾನೂ ಫೋನ್ ನೋಡಿಕೊಂಡೇ ಹೋಗುವಂಥದ್ದು. ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಬೇಕು, ರೀಲ್ಸ್ ಬೇಕು, ಅಲ್ಲಿ ಪೋಸ್ಟ್ಗಳು, ಬೇರೆಯವ್ರ ಜೀವನದಲ್ಲಿ ಏನೇನಾಗ್ತಿದೆ ಅನ್ನೋದ್ರ ಕಡೆ ಗಮನ ಹೊರತು ನನ್ನ ಮನೆಯಲ್ಲಿ ಏನಾಗ್ತಿದೆ ಇಲ್ಲ ಅನ್ನೋದು ಕಾಣಿಸೋದೇ ಇಲ್ಲ. ಏನಾಗ್ತಿದೆ ನನ್ನ ಲೈಫಲ್ಲಿ, ನನ್ನ ಒಂದು ದಾಂಪತ್ಯ ಜೀವನದಲ್ಲಿ ಏನಾಗ್ತಿದೆ, ನನ್ನ ಹೆಂಡತಿಗೆ ನನ್ನ ಬಗ್ಗೆ ಏನು ಅನ್ನಿಸ್ತಾ ಇದೆ, ನನ್ನ ಗಂಡಂಗೆ ನನ್ನ ಬಗ್ಗೆ ಏನು ಅನ್ನಿಸ್ತಾ ಇದೆ, ಇಲ್ಲಿ ಸರಿ ಮಾಡ್ಕೊಳ್ಳೋಣ ಫಸ್ಟು ಅನ್ನೋಕ್ಕಿಂತ ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ, ಅಲ್ಲಿ ಏನೇನು ಪೋಸ್ಟ್ಗಳು ಬರ್ತಿದೆ, ಏನೇನು ರೀಲ್ಸ್ ಬರ್ತಿದೆ, ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅವರು, ಹೇಗಿದೆ ಅವ್ರ ಜೀವನ, ಹೇಗಿದೆ ಅವ್ರ ಲೈಫ್ ಸ್ಟೈಲ್, ಹೇಗಿದೆ, ನಾನು ಅಲ್ಲಿ ಸರಿ ಮಾಡ್ಕೋಬೇಕು, ಇದ್ರ ಕಡೆ ಗಮನ ಬಂದಾಗ ಆಬ್ವಿಯಸ್ಲಿ ಇಲ್ಲಿ ಎಕ್ಸಾಕ್ಟ್ಲಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೇ ಈ ಥರ ಸಂಸಾರದಲ್ಲಿ ಬಿರುಕುಗಳು ಜಾಸ್ತಿ ಆಗ್ತಾ ಇರೋದು ಅಂತ ಅನ್ಸುತ್ತಾ? ಸೋಷಿಯಲ್ ಮೀಡಿಯಾ ಆದಮೇಲೇ ಬಂದಿರೋದು ಅಂತ ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ. ಅದ್ರ ಇನ್ಫ್ಲೂಯೆನ್ಸ್ ಖಂಡಿತವಾಗ್ಲೂ ಇದೆ. ಓಕೆ, ಸೊ ಇನ್ಫ್ಲೂಯೆನ್ಸ್ ಹೇಗಾಗುತ್ತೆ ಅಂತಂದರೆ, ಎಲ್ಲರ ಜೀವನನೂ ಅಲ್ಲಿ ಒಂದು ಇಡ್ತಾ ಇದ್ದಾರೆ, ಶೋಕೇಸ್ ಅಲ್ವಾ ಅದೊಂದು. ಸೊ ಶೋಕೇಸಲ್ಲಿ ಬಟ್ಟೆಗಳನ್ನು ನಾವು ನೋಡ್ದಂಗೆ ನೋಡ್ತಾ ಇದ್ದೀವಿ, ಎಲ್ಲರ ಲೈಫಲ್ಲಿ ಏನಾಗ್ತದೆ ಅಂದರೆ, ಬಟ್ ಅದು ನಿಜ ಅಲ್ಲ, ಅದೊಂದು ಭ್ರಮೆ ಅಷ್ಟೇ ಅಲ್ವಾ. ಎಲ್ಲರೂ ಫುಲ್ ಟು ಫುಲ್ ಅವ್ರ ಜೀವನದಲ್ಲಿ ಆಗಿರೋ ಕಷ್ಟಗಳನ್ನ ಯಾರು ಪೋಸ್ಟ್ ಮಾಡ್ತಾ ಇಲ್ಲ, ಅಥವಾ ಅವರ ಫೇಲ್ಯೂರ್ಸ್ನ ಯಾರು ಅಲ್ಲಿ ಪೋಸ್ಟ್ ಮಾಡ್ತಿಲ್ಲ ಅಲ್ವಾ. ಅವ್ರು ಎಲ್ಲಿ ಎಡುತ್ತಾ ಇದ್ದಾರೆ, ಎಲ್ಲಿ ಹಿಂದೆ ಬಿದ್ದಿದ್ದಾರೆ, ಅವ್ರಿಗಿರೋ ಪ್ರಾಬ್ಲಮ್ಸ್ನ ಯಾರು ಪೋಸ್ಟ್ ಮಾಡ್ತಿಲ್ಲ. ಎಲ್ಲರೂ ಅವ್ರ ಸಕ್ಸಸ್ಸು, ಎಲ್ಲಿ ಟ್ರಾವೆಲ್ ಮಾಡಿದ್ರು, ಎಲ್ಲಿ ಏನಾಯಿತು, ಇಂಥದ್ದನ್ನೇ ಒಳ್ಳೊಳ್ಳೆದನ್ನು ಮಾತ್ರ ಪೋಸ್ಟ್ ಮಾಡ್ತಾರೆ ಹೊರತು ಕೆಟ್ಟದನ್ನು, ಅವ್ರ ವೀಕ್ನೆಸ್ಸನ್ನು, ಅವ್ರ ಲಿಮಿಟೇಷನ್ಸ್ನ ಯಾರೂ ಪೋಸ್ಟ್ ಮಾಡಲ್ಲ. ಬಟ್ ನೋಡಿದವ್ರು ಏನು ಮಾಡ್ತಾರೆ, ಅದೇ ನಿಜ, ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ, ನನ್ನ ಲೈಫ್ ಚೆನ್ನಾಗಿಲ್ಲ, ನೋಡು ಅವ್ರ ಹೆಂಡತಿ ಅಷ್ಟು ಚೆನ್ನಾಗಿದ್ದಾರೆ, ಅಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ನನ್ನ ಹೆಂಡತಿ ಇಲ್ಲ, ಅವ್ರ ಗಂಡ ನೋಡು ಅಷ್ಟು ದುಡಿತಾ ಇದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದು ನಿಮಿಷದಲ್ಲಿ ಬರೋದನ್ನೇ ಇವ್ರು ಕಂಪ್ಲೀಟ್ ಆಗಿ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ, ಹಿಂಗಿದೆ ಅವ್ರ ಲೈಫು, ನಮ್ದು ಹಂಗಿಲ್ಲ ಅಂತ ಕಂಪೇರ್. ದೂರದ ಬೆಟ್ಟ ನುಣ್ಣಗೆ ಅಷ್ಟೇ ನಾನು ಹೇಳೋದು, ದೂರದ ಬೆಟ್ಟ ನುಣ್ಣಗೆ. ಸೊ ಅಲ್ಲಿ ದೂರದಲ್ಲಿ ಏನೋ ಒಂದು ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ, ಫುಲ್ ಎಡಿಟೆಡ್ ಫಿಲ್ಟರ್ಡ್ ವರ್ಷನ್ಸ್ ನಡೀತಾ ಇದೆ, ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಇಲ್ಲಿ ಏರ್ಪೇರ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಇನ್ನೂ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ಸ್ವಭಾವ. ಅಂದರೆ ಮೈ ವೇ ಅವ್ರ ಹೈವೇ ಅನ್ನೋ ಒಂದು ಆ್ಯಟಿಟ್ಯೂಡು. ಅಂದರೆ ನಾನು ಹೇಳ್ದಂಗೆ ಆಗಬೇಕು, ಸ್ವಲ್ಪ ಡಾಮಿನೇಟ್ ಮಾಡೋ ಕ್ಯಾರೆಕ್ಟ್ರು ಜಾಸ್ತಿ. ಹಾಂ, ಸೊ ನಾನು ಹೇಳ್ದಂಗೆ ಆಗಬೇಕು. ಒಂದೊಂದು ಹಾಗಂತ ಹೇಳಿ ಪಾಪ ನಾವು ಗಂಡಸರೇ ಹೇಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಷ್ಟೊಂದು ಕೇಸಲ್ಲಿ ಹೆಂಗಸರು ಹಂಗಿರ್ತಾರೆ, ಎಷ್ಟೊಂದು ಕೇಸಲ್ಲಿ ಗಂಡಸರು ಹಂಗಿರ್ತಾರೆ. ನಾ ಹೇಳ್ದಂಗೆ ಆಗಬೇಕು. ನನ್ನ ಇಷ್ಟ, ನನ್ನ ಕಷ್ಟ, ನನ್ನ ಅನುಕೂಲ, ನನ್ನ ಕನಸು ಇದೇ ಫಸ್ಟು. ಇದಾಗಲಿಲ್ಲ ಅಂದರೆ ಅಲ್ಲಿ ಶುರುವಾಯಿತು. ಆಗಲಿಲ್ಲ ಅಂದ ತಕ್ಷಣ ಅಬ್ಯೂಸಸ್ ಸ್ಟಾರ್ಟ್ ಆಗುವಂಥದ್ದು. ಅಂದರೆ ಫಿಸಿಕಲ್ ಅಬ್ಯೂಸ್ ಇರ್ಬೋದು, ಎಮೋಷ್ನಲ್ ಅಬ್ಯೂಸ್ ಇರ್ಬೋದು, ವರ್ಬಲ್ ಅಬ್ಯೂಸ್ಗಳಿರ್ಬೋದು, ಅಥವಾ ಫಿನಾನ್ಷಿಯಲ್ ಅಬ್ಯೂಸ್ಗಳಿರ್ಬೋದು. ಸೊ ಅಬ್ಯೂಸಿವ್ ರಿಲೇಷನ್ಶಿಪ್ ಅಲ್ಲೇ ಸ್ಟಾರ್ಟ್ ಆಗುವಂಥದ್ದು. ಸೊ ಈ ಥರ ಎಲ್ಲನೂ ಒಂದಕ್ಕೊಂದು ಕನೆಕ್ಟ್ ಆಗಿರೋಂಥ. ಸೊ ಈ ಕಂಟ್ರೋಲಿಂಗ್ ಬಿಹೇವಿಯರ್ ಅಂದೂ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಮುಂಚೆ ಏನಿತ್ತು, ಈ ಕಂಟ್ರೋಲಿಂಗ್ ಬಿಹೇವಿಯರಲ್ಲಿ ಯಾರು ಒಬ್ಬರು ಕಂಟ್ರೋಲಿಂಗ್ ಆಗಿದ್ರೆ ಇನ್ನೊಬ್ರು ಅಡ್ಜಸ್ಟ್ ಆಗುವಂಥದ್ದಿತ್ತು. ಹೌದು. ಇವಾಗ ಏನಾಗ್ತಿದೆ, ಇಲ್ಲಿ ಜೆಂಡರ್ ಬಯಾಸ್ ಅನ್ನೋದು ಹೊರಟೋಗ್ತಾ ಇದೆ. ಎಲ್ಲ ಇಬ್ರು ಈಕ್ವಲ್, ಹುಡುಗಿ ಹುಡುಗ ಇಬ್ರು ಈಕ್ವಲ್ ಆಗಿರೋದ್ರಿಂದ ಇನ್ನೊಬ್ರು ಕಂಟ್ರೋಲ್ ಮಾಡ್ಕೊಳ್ಳೋದು ಇನ್ನೊಬ್ರು ತಡ್ಕೊಳ್ಳಲ್ಲ.
ಎಸ್ಪೆಷಲಿ ಇವಾಗ ಫ್ಯಾಮಿಲೀಸಲ್ಲಿ ಮಕ್ಕಳು ಹೇಗಿರ್ತಾರೆ ಹೇಳಿ, ಒಬ್ಬರು ಅಥವಾ ಇಬ್ಬರು ಮ್ಯಾಕ್ಸಿಮಮ್ಮು. ಸೊ ಪೇರೆಂಟ್ಸ್ ಒಂದು ಪ್ರೊಟೆಕ್ಟಿವ್ ಎನ್ವೈರ್ನ್ಮೆಂಟ್ ಕೊಟ್ಟಿರ್ತಾರೆ, ಹೊಡೆಯೋದು ಬಡಿಯೋದು ಬೈಯೋದು ಎಲ್ಲ ಮಾಡ್ತಿರಲ್ಲ, ಒಳ್ಳೆ ವಾತಾವರಣದಲ್ಲಿ ಬೆಳ್ಕೊಂಡು ಬಂದಿರ್ತಾರೆ, ಫ್ರೀಡಮ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಸಡನ್ನಾಗಿ ಒಂದು ಮದುವೆ ಆದ ತಕ್ಷಣ ನಾ ಹೇಳ್ದಂಗೆ ಕೇಳು, ಅದು ಹುಡುಗಂಗೆ ಮಾಡ್ಬೋದು ಅಥವಾ ಹುಡುಗಿಗೆ ಮಾಡ್ಬೋದು. ಅವಾಗ ಏನತ್ತೆ, ಈಗೋ ಹರ್ಟ್ ಆಗುತ್ತೆ. ಇದೇನಿದು, ನಾನು ಇಷ್ಟು ದಿವಸ ಇದ್ದು ಈ ಒಂದು ಎಕ್ಸ್ಪೀರಿಯನ್ಸೇ ನನಗಾಗಿಲ್ಲ, ನನ್ನ ತಂದೆ ತಾಯಿ ನಾನು ಹಂಗೆ ಬೆಳೆಸಿಲ್ಲ, ಇವಾಗ ಯಾರೋ ಬಂದು ನಂಗೆ ಸಡನ್ನಾಗಿ ಒಬ್ರು ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಹೆಂಗೆ ನಡೆಯುತ್ತೆ? ಸೊ ಲವ್ ಮ್ಯಾರೇಜಲ್ಲೂ ಏನಾಗ್ತಿದೆ ಅಂತಂದರೆ, ಹುಡುಗಿ ತುಂಬ ಚೆನ್ನಾಗಿರ್ತಾರೆ ಮದುವೆಗಿಂತ ಮುಂಚೆ, ಆ ಒಂದು ಲವಿ ಫೀಲಿಂಗ್ಸ್ ಇರುತ್ತೆ, ಇನ್ಫ್ಯಾಚುಯೇಷನ್ಸ್ ಇರುತ್ತೆ, ಅಟ್ರಾಕ್ಷನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಮದುವೆ ಆದಮೇಲೆ ಒಟ್ಟಿಗೆ ಬಾಳೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅವರ ಒಂದು ಟ್ರೂ ನೇಚರು ಅಲ್ಲಿ ಗೊತ್ತಾಗುತ್ತಲ್ಲ. ಸೊ ಅಲ್ಲಿ ಆ ಕಂಟ್ರೋಲಿಂಗ್ ಬಿಹೇವಿಯರನ್ನು ಎಲ್ಲೋ ಒಂದು ಹೈಡ್ ಮಾಡಿರ್ತಾರೆ ಮುಂಚೆ, ಗೊತ್ತಾಗ್ತಾ ಇರೋದಿಲ್ಲ. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ, ಅದೊಂದೇ ಲವ್ ಕಾಣಿಸೋದಿಲ್ಲ, ಬರೀ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಗೊತ್ತಾಗುತ್ತೆ. ಕರೆಕ್ಟ್. ಕಾಣಿಸಿದ್ರು ಎಲ್ಲೋ ಒಂದ್ ಕಡೆ ಇವರು ಇಗ್ನೋರ್ ಮಾಡಿರ್ತಾರೆ. ಇಟ್ಸ್ ಓಕೆ ಬಿಡು, ನಾನು ಅಷ್ಟೊಂದು ಪ್ರೀತಿಸ್ತಾ ಇದೀನಿ ಆ ವ್ಯಕ್ತಿನ, ಅರ್ಥ ಮಾಡ್ಕೊಳ್ತಾರೆ, ನಾನೇ ಅಡ್ಜಸ್ಟ್ ಆಗ್ತೀನಿ ಅನ್ನೋದು ಬರ್ತಾರೆ. ಅಲ್ಲಿ ಮೇಯ್ನ್ ಆಗಿ ಏನ್ ಬೇಕಾಗಿರುತ್ತೆ, ಈ ವ್ಯಕ್ತಿ ನನಗೆ ಬೇಕು, ಆ ವ್ಯಕ್ತಿ ಅಟೆನ್ಷನ್ ನನಗೆ ಬೇಕು, ಆ ವ್ಯಕ್ತಿ ಪ್ರೀತಿ ನನಗೆ ಬೇಕು. ಸೊ ಎಲ್ಲಾದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಮದುವೆ ಆದಮೇಲೆ ಏನಾಗುತ್ತೆ, ಆ ಕಂಟ್ರೋಲಿಂಗ್ ಬಿಹೇವಿಯರನ್ನೇ ಎಷ್ಟೋ ಜನ ಸಹಿಸಲ್ಲ. ಹೇಳ್ತಾರೆ, ಮೇಡಮ್ ಹೇಗೆ ಅಂದರೆ, ನಾನು ಕುತ್ಕೊಳ್ಳೋದಕ್ಕೂ ಇವ್ರ ಪರ್ಮಿಷನ್ ತೊಗೋಬೇಕು, ನಿಂತ್ಕೊಳ್ಳೋದಕ್ಕೂ ಇವ್ರ ಪರ್ಮಿಷನ್ ತೊಗೋಬೇಕು. ನಾನು ಮದುವೆಗಿಂತ ಮುಂಚೆನೇ ಹೀಗೆ ಡ್ರೆಸ್ ಮಾಡ್ತಿದ್ದೆ, ಆದರೆ ಇವ್ರಿಗೆ ಮದುವೆ ಆದಮೇಲೆ ಪ್ರಾಬ್ಲಮ್ ಆಗಿದೆ, ನಾನು ಹಿಂಗೆ ಡ್ರೆಸ್ ಮಾಡಬಾರ್ದು ಅಂತಾರೆ. ನನ್ನ ಫ್ರೆಂಡ್ಸ್ ಜೊತೆ ನಾನು ಯಾವಾಗಲೂ ಹೀಗೆ ಇದ್ದೆ, ಇವಾಗ ನೋಡ್ರೆ ಆ ಫ್ರೆಂಡ್ ಜೊತೆ ಮಾತಾಡ್ಬೇಡ, ಈ ಫ್ರೆಂಡ್ ಜೊತೆ ಮಾತಾಡ್ಬೇಡ ಅಂತಾರೆ. ಇದು ಎಷ್ಟೊಂದು ಜನ ಗಂಡಸ್ರಿಗೂ ಅಪ್ಲೈ ಆಗುವಂಥದ್ದು. ನನ್ನ ವೈಫಿಗೆ ಗೊತ್ತಿತ್ತು ನಾನು ಇಷ್ಟೊಂದು ಓಪನ್ ಆಗಿದ್ದೀನಿ, ಎಲ್ಲರ ಜೊತೆ ಮಾತಾಡ್ಕೊಂಡು ತುಂಬ ಫ್ರೆಂಡ್ಲಿ ಆಗಿದ್ದೀನಿ ಅಂತ. ಬಟ್ ಮದುವೆ ಆದಮೇಲೆ ಚೇಂಜ್ ಆಗಿಬಿಟ್ಟಿದ್ದಾಳೆ. ನಾನು ಯಾರ ಜೊತೆ ಮಾತಾಡ್ಬೋದು, ಶಿ ಇಸ್ ಬಿಕಮ್ ವೆರಿ ಪಾಸಿಟಿವ್, ನನ್ನನ್ನು ಡೌಟ್ ಪಡ್ತಾರೆ, ನನಗೆ ಯಾರ ಜೊತೆನೂ ಮಾತಾಡೋಕೆ ಬಿಡೋದಿಲ್ಲ, ಈ ಥರ. ಸೊ ಎಲ್ಲ ಪ್ರತಿಯೊಂದು ಲೆವೆಲಲ್ಲೂ ಇವಾಗ ಪ್ರಾಬ್ಲಮ್ಸ್ ಆಗಿರುತ್ತೆ. ಬಟ್ ಸ್ಟಾರ್ಟ್ ಆಗಿರೋದೇ ಬೇಸಿಕ್ಕಿಂದ. ಹೌದು. ಆಮೇಲೆ ಇನ್ನೊಂದು ವಿಷಯ, ಇವಾಗ ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಕ್ಕೆ ಕೆಲವೊಂದು ಕಾರಣಗಳನ್ನ ನೀವು ಕೂಡ ಕೊಟ್ರಿ. ಬಟ್ ಮಗು ಅನ್ನೋ ವಿಚಾರ ಬಂದಾಗ ಆ ವಿಷಯದಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ, ಬೇಕು ಬೇಡ ಅಂತ. ಯಾಕೆಂದ್ರೆ ಇವಾಗ ಒಂದು ಟ್ರೆಂಡ್ ನೀವು ಕೂಡ ನೋಡಿರ್ತೀರ, ಡಿಂಕ್ ಅಂತ, ಅಂದ್ರೆ ಡಬಲ್ ಇನ್ಕಮ್ ನೋ ಕಿಡ್ ಅನ್ನೋ ತರದ ಮೈಂಡ್ ಸೆಟ್ ಅವ್ರಿಗೆ. ಒಬ್ರಿಗೆ ಬೇಕು ಅಂತ ಅನ್ಸಿದ್ರೆ ಇನ್ನೊಬ್ರು ಬೇಡ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಆ ವಿಷಯದಲ್ಲೇ ಒಂದಷ್ಟು ಜಗಳ ಆಗ್ಬಿಡತ್ತೆ. ಸೊ ಇದನ್ನ ಹೇಗೆ ನಿಭಾಯಿಸೋದು, ಆ ವಿಷಯದಲ್ಲಿ ಹೊಂದಾಣಿಕೆನ ಹೇಗೆ ಕಂಡ್ಕೊಳ್ಳೋದು ಅಂತ? ಮಕ್ಕಳು ಬೇಕು ಬೇಡ ಅನ್ನೋದು ಅದು ಇಬ್ರಿಗೂ ಸಂಬಂಧಪಟ್ಟಿರೋ ವಿಷಯ. ಹೌದು. ಒಬ್ಬರಿಗೆ ಅತಿಯಾಗಿ ಇಷ್ಟ ಇರ್ಬೋದು, ಒಬ್ಬರಿಗೆ ಇಷ್ಟನೇ ಇದ್ದಿರ್ಬೋದು. ಸೊ ಇದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅಂತಲೂ ಹೇಳ್ಬೋದು, ಅಥವಾ ಇಡೀ ಜಗತ್ತಲ್ಲಿ ಏನಾಗ್ತದೆ ಹೊರಗಡೆ ವೆಸ್ಟರ್ನ್ ಕಲ್ಚರ್ ಅಂತಲೂ ಹೇಳ್ಬೋದು. ಸೊ ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ತುಂಬ ಕಡೆ ಏನಾಗ್ತಿದೆ ಅಂತಂದರೆ, ಮದುವೆನೇ ಬೇಡ ಅಂತ ಹೇಳಿ ಇರೋವಂಥದ್ದು, ಇಲ್ಲ ಮದುವೆ ಆದ್ರೂ ಮಕ್ಕಳು ಬೇಡ ಅನ್ನೋ ಒಂದು ಕಲ್ಚರು ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲಿ. ಆ ಪಾಪ್ಯುಲೇಷನ್ ಸ್ವಲ್ಪ ಸಿಗ್ನಿಫಿಕೆಂಟಾಗಿ ಕಾಣುವಂಥದ್ದು. ಸೊ ಇದಕ್ಕೆ ಇನ್ಫ್ಲೂಯೆನ್ಸ್ ಆಗಿರೋವಂಥವ್ರು. ಸೊ ಏನಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದರೆ, ಅದಕ್ಕೆ ಅವ್ರು ಕಾರಣಗಳು ಕೊಡ್ತಾರೆ, ಮಕ್ಕಳು ಏನಕ್ಕೆ ಬೇಡ ಅಂತ. ಮಕ್ಕಳು ಮಾಡ್ಕೊಂಡ್ರೆ ಏನೇನು ಮಾಡಬೇಕು, ಅದಕ್ಕೊಂದು ನೀವು ಕಮಿಟ್ಮೆಂಟ್ ಕೊಡಬೇಕು, ವಿಪರೀತ ರೆಸ್ಪಾನ್ಸಿಬಿಲಿಟಿ. ಅದು ನಿಮ್ಮ ಒಂದು ಅರ್ಧ ಭಾಗ ಮಕ್ಳಿಗೆ ಕೊಡಬೇಕಲ್ಲಿ. ಸೊ ಈ ಥರ ಇದ್ದಾಗ ಇಬ್ಬರೂ ವರ್ಕಿಂಗು, ನಮ್ಮಿಬ್ರಿಗೂ ವಿ ಆರ್ ಹೈಲಿ ಆಸ್ಪಿರೇಟೆಡ್ ಪೀಪಲ್, ಅಂದರೆ ನಮಗಿಬ್ಬರೂ ಹೈ ಆಸ್ಪಿರೇಷನ್ಸ್ ಇದೆ, ತುಂಬ ಒಳ್ಳೊಳ್ಳೆ ಜಾಬಲ್ಲಿ ಇದ್ದೀವಿ ಇಬ್ಬರೂ, ಒಳ್ಳೆ ಇನ್ಕಮ್ ಇದೆ. ಮಕ್ಕಳು ಮಾಡ್ಕೊಂಡ್ರೆ ಟೈಮ್ ಕೊಡೋದು ಯಾರು? ಮಕ್ಕಳು ಜವಾಬ್ದಾರಿ ತೊಗೊಳೋದು ಯಾರು? ನನ್ನ ಕೈಲಂತೂ ಆಗಲ್ಲ. ಸೊ ನೀವು ಮಕ್ಕಳು ಮಾಡಿಕೊಂಡ್ರೆ ನಿಮ್ಮ ಕರಿಯರಲ್ಲಿ ಹಿಂದೆ ಬೀಳ್ತೀರಾ. ಮಕ್ಕಳನ್ನ ಮಾಡಿಕೊಂಡ್ರೆ ಮತ್ತು ಇನ್ನೊಂದು ಫಿಟ್ನೆಸ್ಸು ಲುಕ್ಸು ತುಂಬ ಇಂಪಾರ್ಟೆಂಟ್ ಅಂತ ಯಾರು ಅಂದ್ಕೊಳ್ತಾರೋ ಅಂಥವ್ರಿಗೆ ಮಕ್ಕಳು ಬೇಡ ಅಂತ ಅನಿಸುತ್ತೆ. ನನಗೆ ಫಿಟ್ನೆಸ್ ಹಾಳಾಗುತ್ತೆ, ನನ್ನ ಲುಕ್ಸ್ ಹಾಳಾಗುತ್ತೆ ಮಕ್ಕಳು ಮಾಡಿಕೊಂಡ್ರೆ, ಜೊತೆಗೆ ನನ್ನ ಕರಿಯರ್ ನನಗೆ ಹಾಳಾಗುತ್ತೆ, ಬೇಡ, ಅದು ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ, ಬೇಡ. ಸೊ ಈ ಥರ ಕಾರಣಗಳಿದೆ. ಸೊ ಯಾರಿಗೆ ಪ್ರಿಯಾರಿಟಿ ಇವುಗಳಾಗಿರುತ್ತೋ, ಕರಿಯರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೋ, ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೋ, ಮತ್ತು ಈ ಪೇನ್ ಥ್ರೆಶೋಲ್ಡ್ ಅಂತಲೂ ನಾವು ಕರಿತೀವಿ. ಸೊ ಮಕ್ಕಳು ಮಾಡ್ಕೋಬೇಕು ಅಂತಂದರೆ ಬಾಡಿಗೆ ಒಂದು ನೋವು ಆಗುತ್ತೆ, ಒಂದಷ್ಟು ಡಿಸ್ಕಂಫರ್ಟ್ ಆಗುತ್ತೆ, ಅದನ್ನು ಸಹಿತ ಸಹಿಸೋಕ್ಕೆ ಇವಾಗ ಎಷ್ಟೊಂದು ಜನ ರೆಡಿ ಇಲ್ಲ. ನನಗೆ ಅಂಥ ನೋವನ್ನ ಸಹಿಸೋಕ್ಕೆ ಆಗೋದಿಲ್ಲ. ಇವಾಗ ನೀವು ಫರ್ಟಿಲಿಟಿ ಅಥವಾ ಗೈನಕಾಲಜಿಸ್ಟ್ ಹತ್ರ ಹೋಗಿ ನೀವು ಡಾಕ್ಟರ್ಸ್ ಹತ್ರ ಮಾತಾಡಿದ್ರೆ ನೋಡ್ಬೋದು, ಅಲ್ಲಿ ಎಷ್ಟೊಂದು ಜನ ಅವರು ಹೇಳ್ತಾರೆ, ಎಷ್ಟೊಂದು ಜನ ಪಾಪ ಹುಡುಗಿರಿಗೆ ಆ ನೋವನ್ನು ಸಹಿಸೋವಂಥ ಶಕ್ತಿನೇ ಇರಲ್ಲ, ಸಾಧ್ಯನೇ ಇಲ್ಲ, ನನಗೆ ಮಕ್ಕಳನ್ನ ಮಾಡ್ಕೊಳ್ಳೋವಂಥ ನೋವನ್ನ ನಾನು ಸಹಿಸೋದೇ ಇಲ್ಲ, ನನ್ನ ಕೈಲಾಗಲ್ಲ, ಭಯ, ಇನ್ನೇನೂ ಅಲ್ಲ ಪಾಪ, ಅವ್ರಿಗೆ ಭಯ ಅಷ್ಟೇ. ಭಯಕ್ಕೋಸ್ಕರ ಮಕ್ಕಳು ಬೇಡ ಅನ್ನೋ
ಆ ಥರದವರು ಇದ್ದಾರೆ. ಆ ಥರದವರು ಇದ್ದಾರೆ. ನನಗೆ ಬೇಡ ಮಕ್ಳು, ಅದು ಗಂಡಂಗೆ ಇಷ್ಟ ಆಗ್ದಿರ್ಬೋದು. ಅದು ಹೆಂಗೆ ನಮ್ಮ ತಾಯಿಗೆ ಎಲ್ಲರೂ ಎಷ್ಟೊಂದು ಜನಕ್ಕೆ ಆ ಥರದ ಭಾಗ್ಯ ಸಿಕ್ಕಿದೆ. ಐ ಮೀನ್ ಎಷ್ಟೊಂದು ಜನ ಮಕ್ಕಳು ಮಾಡ್ಕೊಂಡಿದ್ದಾರೆ, ಇವಳೇನು ಸ್ಪೆಷಲ್ ಅನ್ನೋ ಥರದ ಯೋಚನೆ ಆ ಮನುಷ್ಯಂಗೂ ಬರುತ್ತೆ. ನೋಡಿ, ಇವಾಗ ಇದನ್ನೇ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಸೊ ಹುಡುಗಿಗೆ ಭಯ ಇರ್ಬೋದು ನಮ್ಮ ಮಕ್ಳನ್ನ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಂಗೆ ಆ ನೋವು ಸಹಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಭಾವನೆ, ಜೊತೆಗೆ ನನಗೆ ಎಲ್ಲೋ ನನ್ನ ಕರಿಯರ್ ಹಾಳಾಗುತ್ತೆ ಅಂತನೋ ಅಥವಾ ನನ್ನ ಲುಕ್ ಹಾಳಾಗುತ್ತೆ ಅಂತನೋ ಇರ್ಬೋದು. ಸೊ ಅದೆಷ್ಟೇ ನಾವು ತಪ್ಪು ಸರಿ ಅಂತ ಜಡ್ಜ್ ಮಾಡೋಕ್ಕಿಂತ, ಅವಳ ಪಾರ್ಟ್ನರ್ ಹೇಳ್ತಾ ಇದ್ದೀನಿ ಅದು ತಪ್ಪು, ನೀ ಹಂಗೆ ಮಾಡಬಾರ್ದು ಅಂತ ಹೇಳೋಕ್ಕಿಂತ, ಆ ಅದು ತಪ್ಪು ಸರಿ ಅನ್ನೋಕ್ಕಿಂತ ಇಟ್ಸ್ ಅ ಫ್ಯಾಕ್ಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಎಸ್, ಅವಳಿಗೆ ಈ ಥರ ಫೀಲಿಂಗ್ಸ್ ಇದೆ ಅನ್ನೋದನ್ನ. ಅಲ್ಲಿ ನೀವು ಅದನ್ನು ಆ ಫೀಲಿಂಗ್ಸ್ನ ಅಕ್ನಾಲೇಜ್ ಮಾಡಿಬಿಟ್ರೆ ಇನ್ ದ ಫಸ್ಟ್ ಪ್ಲೇಸ್, ಹೌದು ನಿನಗೆ ಆಗ್ತಿದೆ, ಹೌದು ನಿನಗೆ ಲುಕ್ಸ್ ಹಾಳಾಗುತ್ತೆ ಅಂತ ನಿನಗೆ ಅನಿಸ್ತಿದೆ, ಅದು ನಿಜ ಅಂತ ಅನ್ನೋಕ್ಕಿಂತ, ಏನಾಯ್ತು ಲುಕ್ಸ್ ಹಾಳಾದರೆ ಅಂತ ಕೇಳಿದಾಗ ಏನು ಅನಿಸುತ್ತೆ, ನಿಂಗೆ ಅಷ್ಟೊಂದು ಇಂಪಾರ್ಟೆಂಟಾ ನಿನ್ನ ಲುಕ್ಸ್ ಅಂತ ಕೇಳಿದ್ರೆ ಏನಾಗುತ್ತೆ, ಅಲ್ಲಿ ಹರ್ಟ್ ಆಗುತ್ತೆ. ಹೌದು ನಂಗೆ ಇಂಪಾರ್ಟೆಂಟು, ನಿಮ್ಗೆ ಅದು ಅರ್ಥ ಆಗಲ್ವಾ, ನೀವು ಯಾರು ನಂಗೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದಕ್ಕೆ ಅಲ್ಲೇ ಸ್ಟಾರ್ಟ್ ಆಯಿತು. ಸೊ ಹಾಗೆ ಕೇಳೋ ಬದಲು, ಹೌದು ನಿಜವಾಗ್ಲೂ ಒಂದು ಸ್ವಲ್ಪ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ ಬಾಡಿ ಮೇಲೆ, ಒಂದು ಸ್ವಲ್ಪ ಲುಕ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಜೊತೆಗೆ ನಿನ್ನ ಕರಿಯರ್ ಹೌದು, ಬಟ್ ನಾನು ನಿನಗಲ್ಲಿ ಸಪೋರ್ಟ್ ಮಾಡ್ತೀನಿ. ಸೊ ಇಬ್ಬರು ಸೇರಿಕೊಂಡು ಅಲ್ಲಿ ಏನೋ ತೂಗುಡ್ಸ್ಕೊಂಡು ಹೋಗೋಣ, ರೆಸ್ಪಾನ್ಸಿಬಿಲಿಟೀಸ್ನ ಆದಷ್ಟು ಶೇರ್ ಮಾಡೋಣ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಪೋರ್ಟ್ ಏನಾದ್ರು ತೊಗೊಳಕ್ಕಾಗತ್ತಾ, ಟ್ರೈ ಮಾಡೋಣ. ನಿನ್ನ ತಂದೆ ತಾಯಿಯಿಂದ ಏನಾದ್ರು ಹೆಲ್ಪ್ ಸಿಗುತ್ತಾ, ನನ್ನ ತಂದೆ ತಾಯಿಯಿಂದ ಏನಾದ್ರು ಹೆಲ್ಪ್ ಸಿಗುತ್ತಾ ನೋಡೋಣ. ಅಲ್ಲಿ ಸ್ವಲ್ಪ ನಾವಿಬ್ಬರು ಅಡ್ಜಸ್ಟ್ ಆಗಬೇಕಾಗತ್ತೆ, ಅದು ಸಾಧ್ಯನಾ ನೋಡೋಣ. ಮತ್ತು ಇನ್ನೇನೇನು ಲಿಮಿಟೇಷನ್ಸ್ ಇದೆ, ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ವಾರಕ್ಕೆ ಇಷ್ಟು ದಿವಸ ನಾನು ಟೈಮ್ ಕೊಡ್ತೀನಿ, ವಾರಕ್ಕೆ ಇಷ್ಟು ದಿವಸ ನೀನು ಟೈಮ್ ಕೊಡು. ಈ ಥರ ಒಂದು ಮಾತಾಡಿಕೊಂಡು ಮಾಡಿದಾಗ, ಮತ್ತು ಅವ್ಳ ಪ್ರಾಬ್ಲಮ್ಸ್ ಏನಿದೆ ಅದು ಅಡ್ರೆಸ್ ಮಾಡಬೇಕು. ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿನ್ನ ಕರಿಯರ್ಗೆ ಅಥವಾ ನಿನ್ನ ಒಂದು ಗ್ರೋತಿಗೆ ನಾನು ಪ್ರಾಬ್ಲಮ್ ಆಗ್ದಂಗೆ ನಾನು ನೋಡ್ಕೊಳ್ತೀನಿ. ಬಟ್ ನೀನು ಆಬ್ವಿಯಸ್ಲಿ ಅದಕ್ಕೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ತೊಗೋಬೇಕು. ಈ ಥರ ಇಬ್ಬರು ವರ್ಕೌಟ್ ಮಾಡಿದಾಗ, ನೀ ಆಮೇಲೆ ಏನೇನು ಮಾಡಬೇಕೋ ಅದಕ್ಕೆ ನಾನು ನಿನಗೆ ಕೋಆಪ್ರೇಟ್ ಮಾಡ್ತೀನಿ ಅಂದಾಗ, ಖಂಡಿತ ನಿಮ್ಗೆ ಅನ್ಸಲ್ವಾ ಅಲ್ಲಿ ಎಲ್ಲೋ ಒಂದು ಕಡೆ ನೆಗೋಸಿಯೇಷನ್ ಆಗೋ ಚಾನ್ಸಸ್ ಇದೆ ಅಂತ ನನಗಂತೂ ಅನಿಸುತ್ತೆ. ಅದು ವರ್ಕೌಟ್ ಆಗಿದೆ ಎಷ್ಟೊಂದು ನನ್ನ ಒಂದು ಕೇಸಸಲ್ಲಿ. ನಾವು ಅಲ್ಲಿ ಸೆಷನ್ಗೆ ಬಂದಾಗ ಇಬ್ಬರು ಕಡೆಯಿಂದನೂ ಆ ಒಂದು ಎಫರ್ಟ್ಸ್ ಅಶ್ಯೂರೆನ್ಸ್ ಕೊಡಬಹುದು. ಬಟ್ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ನೀನು ಮಗು ಮಾಡ್ಕೊಳ್ಳೋಕ್ಕೂ ಮುಂಚೆ ನನಗೆ ಈ ಥರ ಹೇಳಿದ್ದೆ, ಈಗ ನೋಡಿದರೆ ಏನೂ ಸಪೋರ್ಟ್ ಮಾಡ್ತಿಲ್ಲ, ನಿನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಎಲ್ಲ ನಾನೇ ಮಾಡಬೇಕು, ಅದಕ್ಕೆ ನನ್ನ ಮಗು ಬೇಡ ಅಂತ ಹೇಳ್ತಾ ಇದ್ದೆ ಅಂತ. ಅವಾಗ ಮತ್ತೊಂದು ಕಾಂಪ್ಲಿಕೇಶನ್ ಖಂಡಿತವಾಗ್ಲೂ ಆಗುತ್ತೆ. ನಾವು ಯಾವತ್ತೂ ಆನ್ ದ ಸ್ಪಾಟ್ ಅಶ್ಯೂರೆನ್ಸ್ ತೊಗೊಂಡಲ್ಲಿ ಅಗ್ರಿಮೆಂಟ್ಸ್ ಏನು ಹಾಕ್ಸಲ್ಲ. ಇಟ್ಸ್ ಅ ಪ್ರಾಸೆಸ್. ಅದನ್ನು ತಲೆಯಲ್ಲಿ ಇಟ್ಕೋಬೇಕು ನಾವು. ಇದು ಓವರ್ ನೈಟ್ ಆಗುವಂಥದ್ದಲ್ಲ, ಮಕ್ಕಳಾಗೋದು ಅಲ್ಲ. ಸೊ ಅವ್ರಿಗೆ ಹೇಳ್ತೀವಿ, ಮಕ್ಕಳಾಗೋದಕ್ಕೆ ಇಟ್ಸ್ ಅ ಪ್ರಾಸೆಸ್. 3 ತಿಂಗಳು, 6 ತಿಂಗಳು, 8 ತಿಂಗಳು, 10 ತಿಂಗಳು ತೊಗೊಳ್ಳೋವಂಥದ್ದು. ಅದಾದಮೇಲೆ ಪ್ರತಿಯೊಂದು ಫೇಸಲ್ಲೂ ಒಂದೊಂದು ಚಾಲೆಂಜಸ್ ಇರುತ್ತೆ. ಸೊ ಪ್ರತಿಯೊಂದು ಫೇಸಲ್ಲೂ ಒಂದೊಂದು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇರಬೇಕು. ಸೊ ಆ ಫೇಸ್ ಮಾಡೋಕ್ಕೆ ಯಾವ ಥರ ಎಕ್ವಿಪ್ ಆಗಬೇಕು, ಪ್ರೆಗ್ನೆನ್ಸಿ ಮುಂಚೆ ಹೇಗೆ ಮೆಂಟಲಿ ಎಕ್ವಿಪ್ ಆಗಿರಬೇಕು, ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಇರಬೇಕು, ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಹೇಗಾಗಬೇಕು ಅನ್ನೋ ಗೈಡೆನ್ಸ್ ನಾವು ಕೊಡ್ತೀವಿ. ಇಷ್ಟೆಲ್ಲ ಆದ್ರೂ ಪ್ರಾಬ್ಲಮ್ ಆಗ್ತಿದೆ ಮಕ್ಕಳಾದಮೇಲೆ ನೀ ಹೇಳಿದ್ಯಲ್ಲ ಅಂತಂದಾಗ, ಅಲ್ಲಿ ಎಗೇನ್ಸಿ ಯಾವುದನ್ನು ನಾವು ತಪ್ಪೇ ಮಾಡಲ್ಲ, ನಾವು ಪರ್ಫೆಕ್ಟಾಗಿ ಹಿಂಗೆ ಇದು ಬಿಡ್ತೀವಿ ಅಂತ ನಾವು ಸಂಬಂಧಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಸಂಬಂಧಗಳಲ್ಲಿ ಏರಿಳಿತಗಳು ನಡೀತಾನೆ ಇರುತ್ತೆ ಅಲ್ವಾ. ಅದು ಒಂದು ಫ್ರೆಂಡ್ಶಿಪ್ಪಲ್ಲೂ ಇರುತ್ತೆ, ತಂದೆ ತಾಯಿ ಮಕ್ಕಳು ಮಧ್ಯೆನೂ ಇರುತ್ತೆ, ಆಫೀಸಲ್ಲಿ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಓಪನ್ ಆಗಿರಬೇಕು. ಎಸ್, ನನ್ನಿಂದ ತಪ್ಪಾಗಬಹುದು, ಹುಡುಗಿನೂ ಹೇಳ್ಬೋದು, ಅದು ಹುಡುಗನ ನನ್ನಿಂದ ತಪ್ಪಾಗ್ಬೋದು, ನಾನು ಪರ್ಫೆಕ್ಟ್ ಅಲ್ಲ, ನಾನು ದೇವತಾ ಮನುಷ್ಯ ಅಲ್ಲ, ತಪ್ಪಾಗ್ಬೋದು. ಬಟ್ ಅಂಥ ಟೈಮಲ್ಲಿ ನೀನು ನನಗೆ ಹೇಳು, ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆವಾಗ ನಾನು ತಿದ್ಕೊಳ್ಳೋದಕ್ಕೂ ನೀನು ಟೈಮ್ ಕೊಡಬೇಕು. ಓಕೆ ಅಲ್ವಾ, ತಿದ್ಕೊಳ್ಳೋದಕ್ಕೂ ಟೈಮ್ ಕೊಡಬೇಕು, ಏನು ತಪ್ಪಾಗಿದೆ ಅಂತ ಹೇಳೋದಕ್ಕೂ ಟೈಮ್ ಕೊಡಬೇಕು. ಸೊ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ಅಲ್ಲಿ ಸರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನು ಬೇಕು ಅಂತಂದರೆ ಇಬ್ಬರು ಕಡೆಯಿಂದನೂ ಅದು ಬರಬೇಕು. ಇದು ಆಗಬೇಕು ಅಂತಂದರೆ ಇಬ್ರಿಗೂ ಏನು ಇಂಟೆನ್ಷನ್ ಇರಬೇಕು ಅಂದರೆ, ಸಂಬಂಧ ಸರಿ ಮಾಡ್ಕೋಬೇಕು, ನಾವಿಬ್ರು ಒಟ್ಟಿಗೆ ಇರಬೇಕು ಅನ್ನೋ ಒಂದು ಉದ್ದೇಶ ಇಬ್ಬರಿಂದನೂ ಬಂದಾಗ ಮಾತ್ರ ಇದು ಸಾಧ್ಯ. ಮ್ಯೂಚುವಲ್ ಆಗಿರಬೇಕು. ಮ್ಯೂಚುವಲ್ ಆಗಲಿಲ್ಲ ಅಂತಂದರೆ ಅಲ್ಲಿ ಕೊನೆಗೆ ಬಂದಿರೋದು ಡಿವೋರ್ಸ್ಗೆ. ಎಸ್, ಯಾಕೆಂದರೆ ಈಗ ವಿಚ್ಛೇದನ ಆಗಿದೆ ಅಂದರೆ ಮಗು ಇರೋದು ಕಾರಣ, ಆದರೆ ಇಲ್ಲದೆ ಇರೋದು ಕೂಡ ಕಾರಣ ಆಗುತ್ತೆ. ಖಂಡಿತವಾಗ್ಲು. ಆ್ಯಂಡ್ ಇನ್ನೂ ಒಂದು ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಇನ್ಫರ್ಟಿಲಿಟಿ ಕೇಸಸ್ ನೋಡಿದ್ರೆ ನೀವು ಇಬ್ರಿಗೂ ಮಕ್ಕಳು ಬೇಕು ಅಂತ ಇರುತ್ತೆ, ಗಂಡಿಗೂ ಹೆಣ್ಣಿಗೂ ಇಬ್ರಿಗೂ ಮಕ್ಕಳು ಬೇಕು ಅಂತ ಇರುತ್ತೆ, ಬಟ್ ಆಗ್ತಾ ಇರೋದಿಲ್ಲ. ಅದು ಎಷ್ಟೊಂದು ಕಡೆ ನ್ಯಾಚುರಲ್ ಆಗಿ ಆಗಲಿಲ್ಲ ಅಂತ IVF ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಳ್ತಿರ್ತಾರೆ, ಅಲ್ಲಿ ಸಕ್ಸಸ್ ಆಗ್ತಿರಲ್ಲ.
ಸೊ ಅಂಥ ಕಡೆ ಪ್ರೆಷರ್ ತುಂಬಾ ಹೈ ಇರುತ್ತೆ. ಸೊಸೈಟಿ ಏನು ಅಂದ್ಕೊಳ್ಳುತ್ತೆ ಅನ್ನೋದು, ಎಸ್ಪೆಷಲಿ ಫೀಮೇಲ್ಸ್, ಅವರಿಗೆ ತುಂಬಾ ಪ್ರೆಷರ್ ಇರುತ್ತೆ. ಸೊಸೈಟಿ ನನ್ನ ಹೆಂಗೆ ಕಾಣುತ್ತೆ, ಹೆಂಗೆ ನೋಡುತ್ತೆ ಅನ್ನೋ ಒಂದು, ಜೊತೆಗೆ ಮುಂದೆ ಫ್ಯೂಚರ್ ಏನು ಅನ್ನೋ ಇನ್ಸೆಕ್ಯೂರಿಟಿ ಫೀಲಿಂಗು ಇರುತ್ತೆ. ಗಂಡಸರಿಗೂ ಅಷ್ಟೇ ಪ್ರೆಷರ್ ಇರುತ್ತೆ. ಅವರು ಫಿನಾನ್ಷಿಯಲ್ ಪ್ರೆಷರ್ ತೊಗೋಬೇಕು, ಇವ್ರ ಪಾರ್ಟ್ನರ್ದು ಎಮೋಷ್ನಲ್ ಡಿಪೆಂಡ್ ಏನೋ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರಿಗೂ ಇರುತ್ತೆ. ಅವ್ರ ಕೆಲಸ ನೋಡ್ಕೊಳ್ತಾ ಇರಬೇಕು. ಇಬ್ಬರಲ್ಲೂ ಪ್ರೆಷರು ಎಷ್ಟು ಇರುತ್ತೆ ಅಂತಂದರೆ, ಸೊ ಅಲ್ಲಿ ಇನ್ಫರ್ಟಿಲಿಟಿಲೇ ನೀವು ಹೋಗಿ ನೋಡಿದ್ರೆ ಇನ್ಫರ್ಟಿಲಿಟಿ ಸೆಂಟರ್ಸಲ್ಲಿ ಕೌನ್ಸಿಲಿಂಗ್ ನಡೀತಾನೆ ಇರುತ್ತೆ. ಎವ್ರಿ ಸ್ಟೇಜ್ ಕೌನ್ಸಿಲಿಂಗ್ ನಡೀತಾ ಇರುತ್ತೆ. ಯಾಕಂದರೆ ಅಲ್ಲಿ ಅಷ್ಟು ಒಂದು ಎಮೋಷ್ನಲ್ ಬರ್ಡನ್ ಹೈ ಇರುತ್ತೆ. ಸೊ ಇಬ್ಬರು ಬೇಕು ಅಂತ ಇದ್ದಾರೆ, ಮಕ್ಕಳು ಆಗ್ತಾ ಇಲ್ಲ. ಸೊ ಫ್ಯಾಮಿಲಿ ಪ್ರೆಷರು, ಈ ಕಡೆ ಸೊಸೈಟಿ ಪ್ರೆಷರು, ಮತ್ತು ಸೆಲ್ಫ್ ಎಕ್ಸ್ಪೆಕ್ಟೇಷನ್ಸು, ಸೆಲ್ಫ್ ಪ್ರೆಷರು ಇರುತ್ತೆ, ಒಳಗಿಂದ ಬರ್ತಿರೋಂಥ ಪ್ರೆಷರ್. ಸೊಸೈಟಿ ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯವ್ರು ಹೇಳ್ತಿರ್ತಾರೆ, ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು, ಕಾಯೋಣ, ಆಗಲಿಲ್ಲ ಅಂದರೆ ಇನ್ನೇನಾದ್ರು ನೋಡ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ. ಬಟ್ ಒಳಗಿಂದ ಪ್ರೆಷರ್ ಬರ್ತಾ ಇರುತ್ತೆ, ಯಾಕಂದರೆ ಬೇಕು ಅಂತ ಇರುತ್ತಲ್ಲ. ಸೊ ಅಲ್ಲಿ ಪ್ರೆಷರ್ ಬರ್ತಾ ಇರುತ್ತೆ. ಸೊ ಎಲ್ಲ ಕಡೆ ಎಂಥ ಕೇಸಸಲ್ಲೂ ಬೇಸಿಕ್ ಏನಿರಬೇಕು ಅಂತಂದರೆ, ಮಕ್ಕಳು ಆಗಲಿ ಆಗದಿರಲಿ, ಉದ್ದೇಶ ಏನು ಇಬ್ಬರದು ತಿಳ್ಕೊಬೇಕು. ಜೊತೆಗೆ ಅದು ಆಗಬೇಕು ಆಗಲಿಲ್ಲ ಅಂತಂದ್ರೂ ಇಲ್ಲಿ ದಾಂಪತ್ಯ ಜೀವನ ಇಂಪಾರ್ಟೆಂಟು, ನಮ್ಮಿಬ್ಬರು ಸಂಬಂಧ ಇಂಪಾರ್ಟೆಂಟು. ಸೊ ನಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ, ನಾವಿಬ್ಬರು ಹೇಗೆ ಅಲ್ಲಿ ಒಂದು ಕಮಿಟ್ ಆಗಬೇಕು, ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಕೊಡಬೇಕು, ಎಮೋಷ್ನಲ್ ಸಪೋರ್ಟು, ಎಮೋಷ್ನಲ್ ನೀಡ್ಸನ್ನ ಹೇಗೆ ನಾವು ಟೇಕ್ ಕೇರ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ, ಇವಾಗ ಮಗು ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗಿ ಡಿವೋರ್ಸ್ ಆಗೋದಿದೆ. ಇನ್ನು ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ, ಈಗ ಗಂಡ ಹೆಂಡತಿ ಇಬ್ಬರೇ ಮನೇಲಿದ್ರೂ ಭಿನ್ನಾಭಿಪ್ರಾಯಗಳಾಗೇ ಆಗುತ್ತೆ. ಅದು ಕೂಡ ಕೊನೆಗೆ ವಿಚ್ಛೇದನಕ್ಕೆ ಹೋಗುತ್ತೆ, ಒಂದಷ್ಟು ಹೊಂದಾಣಿಕೆ ಸಮಸ್ಯೆ ಅಂತ. ಬಟ್ ಕೆಲವರು ಹೇಳ್ತಾರೆ, ಹಿರಿಯರ ಮನೇಲಿದ್ರೆ ಆ ಥರದ್ದಕ್ಕೆ ಅವಕಾಶ ಇರೋದಿಲ್ಲ, ತಪ್ಪು ಸರಿ ಏನೇ ಇದ್ರೂ ಕೂಡ ತಿದ್ದೋಕಿರ್ತಾರೆ. ಒಂದಷ್ಟು ಅವ್ರು ನೋಡ್ತಾ ಇದ್ದಾರೆ, ಅವ್ರು ಇದ್ರಿಗೆ ನಾವು ಈ ಥರ ಹೀಗೆ ಮಾಡಬಾರ್ದು, ತಗ್ಗಿ ಬಗ್ಗಿ ನಡೀತಾರೆ, ಇದೆಲ್ಲ ಸರಿ ಹೋಗುತ್ತೆ, ಒಂದು ಸಂಸಾರ ಕಂಪ್ಲೀಟ್ ಕುಟುಂಬ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಬಟ್ ಅತ್ತೆ ಮಾವ ಇದ್ದಂಥ ಮನೇಲೂ ಕೂಡ ಈ ಡಿವೋರ್ಸ್ ಕೇಸಸ್ಗಳು ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದರಲ್ಲೂ ವರ್ಕಿಂಗ್ ವುಮೆನ್ ಇದ್ದಂಥ ಮನೇಲಿ ಅಲ್ಲಿ ಯಾವ್ಯಾವ ರೀಸನ್ಸ್ ಹುಡುಕ್ತಾ ಹೋಗ್ಬೋದು? ಇದರಲ್ಲಿ ಅನೇಕ ಕಾಂಪ್ಲಿಕೇಶನ್ಸ್ಗಳನ್ನ ನಾವು ನೋಡ್ಬೋದು. ಮಕ್ಕಳಿದ್ದಾರೆ, ಅತ್ತೆ ಮಾವನು ಮನೇಲಿದ್ದಾರೆ, ಆ್ಯಂಡ್ ಬೋತ್ ಆರ್ ವರ್ಕಿಂಗ್ ಪೇರೆಂಟ್ಸ್ ಅಂತಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಷ್ಟೊಂದು ಕಡೆ ಏನಾಗುತ್ತೆ ಅಂತಂದರೆ, ವರ್ಕಿಂಗ್ ಪೇರೆಂಟ್ಸ್ಗೆ ಮಕ್ಕಳನ್ನ ಅತ್ತೆ ಮಾವ ಆಗಲಿ ಅಥವಾ ಯಾವುದೇ ಅತ್ತೆ ಮಾವ ಆಗಲಿ, ಹುಡುಗಿ ಕಡೆ ತಂದೆ ತಾಯಿನೂ ಇರ್ಬೋದು ಅಥವಾ ಹುಡುಗನ ಕಡೆ ತಂದೆ ತಾಯಿನೂ ಇರ್ಬೋದು, ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಾಬ್ಲಮ್ ಆಗ್ತಿದೆ. ನನ್ನ ಮಕ್ಕಳನ್ನ ಅವ್ರು ಸರಿಯಾಗಿ ಬೆಳೆಸ್ತಾ ಇಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ಅವ್ರು ಬೆಳೆಸ್ತಾ ಇಲ್ಲ, ಹೆಂಗೆಂಗೋ ಬೆಳೆಸ್ತಾ ಇದ್ದಾರೆ ಅನ್ನೋದು ಸಮಸ್ಯೆ. ಓಕೆ, ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ, ಅತ್ತೆ ಮಾವನಿಗೆ ನಾವು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ, ಇವರಿಬ್ಬರು ತಂದೆ ತಾಯಿ ಇದು ಮಾಡ್ತಿದ್ದಾರೆ, ತಮ್ಮ ಕಂಟ್ರೋಲ್ಗೆ ಫುಲ್ ಮೊಮ್ಮಕ್ಕಳನ್ನ ತೊಗೊಂಡ್ಬಿಡುವಂಥದ್ದು, ತಂದೆ ತಾಯಿನ ಕೇರ್ ಮಾಡ್ದಿರೋ ಥರ ಇದು ಮಾಡುವಂಥದ್ದು. ಸೊ ಇದರಿಂದ ಸಮಸ್ಯೆಗಳಾಗ್ತಿದೆ. ಇಲ್ಲ ಅಂತಂದರೆ ಪೇರೆಂಟ್ಸ್ ಏನಿರ್ತಾರೆ ಅವರಿಬ್ಬರು ಅತ್ತೆ ಮಾವನ್ನ ಗ್ರಾಂಟೆಡ್ ಆಗಿ ತೊಗೊಳ್ಳೋವಂಥದ್ದು. ಇವ್ರೇನು ಮನೇಲಿದ್ದಾರೆ, ಸರಿಯಾಗಿ ನೋಡ್ಕೋಬೇಕು ಒಂದು ಮಕ್ಕಳನ್ನ, ಸರಿಯಾಗಿ ನೋಡ್ಕೊಳ್ಳಿ, ಎಲ್ಲ ಕೊಟ್ಟಿದ್ದೀವಲ್ಲ, ಅದು ಸರಿಯಾಗಿ ಮಾಡ್ತಿಲ್ಲ, ಇದು ಸರಿಯಾಗಿ ಮನೆಗೆ ಬಂದ ತಕ್ಷಣ ಒಂಥರ ಅವ್ರ ಮೇಲೆ ರೇಗಾಡೋವಂಥದ್ದು, ಅವ್ರನ್ನ ವಿಚಾರಿಸ್ತಾ ಇರಲ್ಲ, ಅವ್ರಿಗೊಂಥರ ಗೌರವ ಕೊಡ್ತಾ ಇರೋದಿಲ್ಲ, ಬರೀ ಮಕ್ಕಳ ಮೇಲೆ ಜಾಸ್ತಿ ಹೈಲೈಟ್ ಮಾಡುವಂಥದ್ದು, ಈ ಥರ ಸಮಸ್ಯೆಗಳು ಆಗ್ತಿದೆ. ಜೊತೆಗೆ ಸೊ ಅಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಟ್ರಸ್ಟ್ ಇರಬೇಕು. ಇವಾಗ ನಮ್ಮನ್ನು ಬೆಳೆಸಿರೋವಂಥ ತಂದೆ ತಾಯಿ ಅಲ್ವಾ ಅವರು, ಅತ್ತೆ ಮಾವನೇ ಆಗಿರ್ಬೋದು, ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ಅಂಥವ್ರು. ಸೊ ನಾವು ಇಷ್ಟು ಇವತ್ತು ಚೆನ್ನಾಗಿ ನಿಂತಿದ್ದೀವಿ ಅಂತಂದರೆ ಅವರು ಮೊಮ್ಮಕ್ಕಳನ್ನು ಬೆಳೆಸ್ಬೋದು, ಚೆನ್ನಾಗಿ ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ನಾವು ಇಡಬೇಕು ಒಂದು. ಆಮೇಲೆ ಈ ಅತ್ತೆ ಮಾವನಿಗೆ ಆ ಅಪ್ಪ ಅಮ್ಮನಿಗೆ ಏನು ಕನ್ಸರ್ನ್ಸ್ ಅದ್ರ ಬಗ್ಗೆ ಇವ್ರಿಗೂ ಒಂದು ಎಂಪತಿ ಬರಬೇಕು. ಯಾಕೆ ಅವ್ರ ಹತ್ರ ಬಿಹೇವ್ ಮಾಡ್ತಾರೆ, ಅದು ಸಹಜ. ಒಂದು ಅಪ್ಪ ಅಮ್ಮ ಅದನ್ನು ನನ್ನ ಮಕ್ಕಳು ಹೀಗಿರಬೇಕು, ನನ್ನ ಮಕ್ಕಳು ಹಾಗಿರಬೇಕು, ಅದು ಈಗಿನ ಕಾಲದಲ್ಲಿ ಆ ಒಂದು ಪ್ರೊಟೆಕ್ಟಿವ್ ನೇಚರ್ ಅನ್ನೋದು ಇರುತ್ತೆ. ಸೊ ಆ ಕಾರಣಕ್ಕೆ ಅವ್ರು ಹಂಗೆ ಮಾಡ್ತಾರೆ ಅನ್ನೋ ಒಂದು ಅರ್ಥ ಇವ್ರಿಗೂ ಆಗಬೇಕು, ಅತ್ತೆ ಮಾವನಿಗೂ ಆಗಬೇಕು. ಮಕ್ಕಳಿದ್ದಾಗ ಹೇಳ್ತಾ ಇದ್ದೀನಿ, ಗ್ರಾಂಟೆಡ್ ಆಗಿ ತೊಗೋಬಾರ್ದು. ಇಲ್ಲಿ ಎಲ್ಲಿ ಪ್ರಾಬ್ಲಮ್ ಅಂದರೆ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಾಗ. ಸೊ ಮಕ್ಕಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ, ಇವಾಗ ಸಪೋಸ್ ಇಬ್ಬರು ಪೇರೆಂಟ್ಸ್ ಅಂದರೆ ಗಂಡ ಹೆಂಡತಿ ವರ್ಕ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಮನೇಲಿ ಅತ್ತೆ ಮಾವ ಇದ್ದಾರೆ, ಇಬ್ಬರು ದುಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಇಲ್ಲಿ ಕೂತಿರೋ ಅತ್ತೆ ಮಾವಂಗೆ ಏನು ಅನಿಸುತ್ತೆ, ಹುಡುಗಿನಾಗಲಿ ಅಥವಾ ಹುಡುಗನ ನೋಡ್ದಾಗ ಮನೆಗೆ ಬಂದ ತಕ್ಷಣ ಅನಿಸುತ್ತೆ ಅಂದರೆ, ಬಂದರು, ಇನ್ನೂ ಮನೆಯನ್ನ ಇವರು ಜವಾಬ್ದಾರಿ ತೊಗೋಬೇಕು, ನನ್ನ ಜೊತೆ ಮಾತಾಡಬೇಕು, ಕೂತ್ಕೊಂಡು ಮಾತಾಡಲಿ, ನನ್ನ ಜೊತೆ ಎಲ್ಲ ಹಂಚ್ಕೊಳ್ಳಿ, ದುಡಿಯೋದಷ್ಟೇ ಕೆಲಸ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಫೀಲ್. ಮನೆಗೆ ಬಂದ ತಕ್ಷಣ ಬ್ಯಾಲೆನ್ಸ್ ಮಾಡಿಬಿಡ್ಬೇಕು, ಪರ್ಫೆಕ್ಟ್ ಆಗಿರಬೇಕು. ಹೆಣ್ಣಂದ್ರೆ ಪರ್ಫೆಕ್ಟ್ ಆಗಿರಬೇಕು, ಹೊರಗಡೆದು ಒಳಗಡೆದು. ಯಾಕಂದರೆ ಬೇರೆಯವ್ರನ್ನ ನೋಡ್ತಾ ಇರ್ತಾರಲ್ಲ ಸುತ್ತಮುತ್ತ. ಸೊ ಎಲ್ಲ ರೋಲ್ಸ್ನು ಚೆನ್ನಾಗಿ ಜವಾಬ್ದಾರಿಯಿಂದ ಚೆನ್ನಾಗಿ ನಿಭಾಯಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನು.
ಇನ್ನು ಈ ಹೊರಗಡೆಯಿಂದ ಬಂದವ್ರಿಗೆ ಒಳಗಡೆ ಅವ್ರು ನೋಡಿದ ತಕ್ಷಣ ಏನು ಅನ್ಸುತ್ತೆ, ಇವ್ರಿಗೇನು ಮನೇಲಿದ್ದಾರೆ, ಇವ್ರಿಗೇನು ನಾನು ಮಾತಾಡ್ಸೋದು, ನನ್ನ ಪ್ರೆಷರ್ ಇವ್ರನ್ನ ಅರ್ಥ ಮಾಡ್ಕೊಳ್ಳಿ, ನನಗೇನು ಸ್ಟ್ರೆಸ್ ಇದೆ ಇವ್ರು ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ಕಮ್ಯುನಿಕೇಷನ್ ಇಲ್ಲ, ಒಬ್ರಿಗೊಬ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಜೊತೆಗೆ ಉದ್ದೇಶ ಇವರು ನಾನು ಅರ್ಥ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶನೂ ಇಲ್ಲ. ಅತ್ತೆ ಮಾವನ ಸಮಸ್ಯೆ ಏನಿದೆ ನಾನು ಅರ್ಥ ಮಾಡ್ಕೊಳ್ಳೋಣ, ಓಕೆ ಸೊಸೆಗೆ ಅಥವಾ ಅಳಿಯನ್ಗೆ ಏನು ಸಮಸ್ಯೆ ಇದೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶ ಇಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಇವ್ರು ಅರ್ಥ ಮಾಡ್ಕೊಂಡ್ಬಿಡ್ಲಿ, ಅದಕ್ಕೆ ಇವ್ರು ಹೊಂದ್ಕೊಂಡು ನಡೆದ್ಬಿಡ್ಲಿ, ಪ್ರಯತ್ನ ಮಾಡದೆ ಅರ್ಥ ಆಗ್ಬಿಡ್ಬೇಕು ಅವರಿಗೆ ಅನ್ನೋ ಮೈಂಡ್ ಸೆಟ್. ಅರ್ಥ ಮಾಡ್ಸೋಕ್ಕಿಂತ ಮುಂಚೆ ಬ್ಲೇಮಿಂಗ್ ಸ್ಟಾರ್ಟ್ ಆಗೋಗಿರುತ್ತೆ, ಜಡ್ಜ್ಮೆಂಟ್ ಸ್ಟಾರ್ಟ್ ಆಗೋಗಿರುತ್ತೆ. ಅವ್ರದ್ದು ಯಾರ ಹತ್ರ ಸಮಸ್ಯೆ ಇದೆಯೋ ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡೋ ಬದಲು ಬೇರೆಯವ್ರ ಹತ್ರ ಕೂತ್ಕೊಂಡು ಹೇಳೋವಂಥದ್ದು, ಬೇರೆಯವ್ರ ಹತ್ರ ಮಾತಾಡೋವಂಥದ್ದು. ಇದು ನನ್ನ ಸೊಸೆ ಸರಿ ಇಲ್ಲ, ನನ್ನ ಅಳಿಯ ಸರಿ ಇಲ್ಲ, ಅಥವಾ ನನ್ನ ಅತ್ತೆ ಸರಿ ಇಲ್ಲ, ನನ್ನ ಮಾವ ಸರಿ ಇಲ್ಲ ಅಂತ ಅವ್ರಿಗೆ ಹೇಳ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಬದಲು ಬೇರೆ ಯಾರಿಗೂ ಹೋಗಿ ಹೇಳೋವಂಥದ್ದು. ಅಲ್ಲೇ ಅರ್ಧ ಸಮಸ್ಯೆ ಸ್ಟಾರ್ಟ್ ಆಗೋಗಿರುತ್ತೆ. ಸೊ ಅವ್ರು ಏನು ಒಪಿನಿಯನ್ ಕೊಡ್ತಾರೋ, ಅವ್ರು ಏನು ಸಜೆಷನ್ಸ್ ಕೊಡ್ತಾರೋ ಗೊತ್ತಿಲ್ಲ, ಅದನ್ನು ತೊಗೊಂಬಂದು ಇಲ್ಲಿ ಅಪ್ಲೈ ಮಾಡ್ತಿರೋದು ಇಲ್ಲಿ ಸರಿ ಹೋಗ್ತಿರಲ್ಲ. ಅಥವಾ ಬೇರೆಯವ್ರ ಮನೇಲಿ ಸೊಸೆ ಹೇಗಿದ್ದಾರೆ, ಬೇರೆಯವ್ರ ಮನೇಲಿ ಅತ್ತೆ ಹೇಗಿದ್ದಾರೆ ಅದನ್ನು ತೊಗೊಂಬಂದು ಇಲ್ಲಿ ಕಂಪೇರ್ ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲ ತರಹದ ಕಾರಣಗಳು ಇದೆ. ಸೊ ನಾವೇನು ಮಾಡಬೇಕು ಅಂತಂದರೆ ಅಲ್ಲಿ ಆ ಎಂಪತಿ ಬರಬೇಕು. ಇವ್ರ ಮನೇಲಿ ಇದ್ದಾರೆ, ಸೊ ಇವ್ರ ಕಷ್ಟ ಏನಿರ್ಬೋದು, ಇಡೀ ದಿವಸ ಮನೇಲಿ ಇರ್ತಾರಲ್ವ, ಸೊ ಇವ್ರಿಗೇನು ಅನಿಸಿರ್ಬಹುದು, 1-2 ನಿಮಿಷ ಕುತ್ಕೊಂಡು ಮಾತಾಡೋಣ, ಕೇಳೋಣ ಏನು ಅನ್ನಿಸ್ತು ಏನು ಅಂತ. ಮನೇಲಿರೋರಿಗೆ ಹೊರಗಡೆಯಿಂದ ಬಂದವ್ರದ್ದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿನೂ ಇರಬೇಕು, ಒಂದು ಎಂಪತಿನೂ ಇರಬೇಕು. ಅವಳು ಹೊರಗಡೆಯಿಂದ ಬಂದಿದ್ದಾಳೆ, ಅವ್ನು ಹೊರಗಡೆಯಿಂದ ಬಂದಿದ್ದಾನೆ, 1-2 ನಿಮಿಷ ಕುತ್ಕೊಂಡು ಮಾತಾಡೋಣ ಏನಾಗಿರ್ಬೋದು. ಅಥವಾ ಒಂದೊಂದ್ಸಲಿ ಮಾತಾಡೋದು ಇಷ್ಟನೇ ಆಗ್ತಿರಲ್ಲ, ಬೇಡ ನನ್ನ ಜೊತೆ ಮಾತಾಡ್ಬಿಡಿ, ನಾನು ಸುಮ್ಮನೆ ಬಿಟ್ಬಿಡಿ ಅಂತಿರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು, ಯಾಕೆ ಹಂಗೆ ಅಂತಿದ್ದಾಳು ಅವಳು, ಒಂದು ಸ್ವಲ್ಪ ಹೊತ್ತು ಸೈಲೆನ್ಸ್ ಬೇಕು ಅನ್ಸುತ್ತೆ, ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ. ಅದನ್ನು ಅವಮಾನ ಅಂತಾಗಲಿ ಅಥವಾ ಅದನ್ನು ಅಹಂಕಾರ ಅಂತಾಗಲಿ ಲೇಬಲ್ ಹಾಕ್ಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಅವ್ರಿಗೊಂದು ನಿಜವಾದ ಸ್ಪೇಸ್ ಬೇಕಾಗಿರುತ್ತೆ, ಅವ್ರಿಗೂ ಒಂದು ಸ್ಟ್ರೆಸ್ ಇರುತ್ತೆ, ಒಂದು ಸ್ವಲ್ಪ ಟೈಮ್ ಕೊಡೋಣ. ಸೊ ಈ ಥರ ನೀವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಅನಿಸಿದ್ದನ್ನು ಒಂದು ಸ್ವಲ್ಪ ಅನಲೈಸ್ ಮಾಡಿ ಯಾಕೆ ಹಿಂಗೆ ಅಂತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಕರೆಕ್ಟಾಗಿ ರೆಸಿಪ್ರೊಕೇಟ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬರ್ತಾರೆ, ನೋಡಿ ಹೀಗಾಯಿತು ಅದಕ್ಕೆ ಹಂಗೆ ಮಾಡಿದೆ ಅಂತ. 1-2 ದಿವಸ ಆದಮೇಲೆ ಬರ್ಬೋದು, ಅಥವಾ 1 ವಾರ ಆದಮೇಲೆ ಬರ್ಬೋದು, ಅಥವಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರಿಗೂ ಅರ್ಥ ಆಗುತ್ತೆ. ಎಷ್ಟೊಂದು ನಾವು ನೋಡಿದ್ದೀವಿ ಕೇಸಸ್ಸು, ಹೆಣ್ಮಕ್ಳಿಗೆ ಅತ್ತೆ ಮಾವಕ್ಕೆ ಅಂದರೆ ಅಷ್ಟಿಷ್ಟ, ಯಾಕಂದರೆ ಅಂಥ ಒಳ್ಳೆ ಸಂಬಂಧಗಳನ್ನು ಅವರಲ್ಲಿ ಶೇರ್ ಮಾಡ್ತಿರ್ತಾರೆ. ಹಾಗೆಯೇ ಅತ್ತೆ ಮಾವನಿಗೂ ಅಷ್ಟೇ, ಮಕ್ಳಿಗಿಂತ ಸೊಸೆನೇ ಜಾಸ್ತಿ ಇರುತ್ತೆ ಅಥವಾ ಇಷ್ಟ ಇರುತ್ತೆ, ಅಳಿಯನೇ ಜಾಸ್ತಿ ಇಷ್ಟ ಇರುತ್ತೆ, ಯಾಕಂದರೆ ಅಂಥ ಒಂದು ಅರ್ಥ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಆ ಬೇಸಿಕ್ ನೀಡ್ಸ್ ಏನಿದೆ, ಎಮೋಷ್ನಲ್ ನೀಡ್ಸು, ಅದಕ್ಕೆ ಜಾಸ್ತಿ ನಾವು ಪ್ರಿಯಾರಿಟಿ ಕೊಟ್ಟರೆ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಾವು ಸಂಬಂಧಗಳನ್ನು ಬೆಸಿಬೋದು. ಆಮೇಲೆ ಇನ್ನೊಂದು, ಈಗ ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಬಂದಾಗ ಒಂದು ವರ್ಗ ಹೇಳೋದು ಹುಡುಗಿದೇ ಮೇನ್ ಕಾರಣ ಇಲ್ಲಿ ಡಿವೋರ್ಸ್ ಆಗೋದಕ್ಕೆ ಅಂತ. ಅಂದರೆ ಆಕೆ ಫಿನಾನ್ಷಿಯಲಿ ಚೆನ್ನಾಗಿದ್ದಾಳೆ, ಇಂಡಿಪೆಂಡೆಂಟ್ ಆಗಿದ್ದಾಳೆ ಅಂದಾಗ ಗಂಡನ ಅವಶ್ಯಕತೆ ಇಲ್ಲ, ಏನು ನಾನು ದುಡಿತೀನಿ, ಗಂಡ ಇಲ್ದಿದ್ರು ಬದುಕೋ ಅಂತ ಧೈರ್ಯ, ತಾಕತ್ತು, ಅದೆಲ್ಲ ಸಾಮರ್ಥ್ಯ ನನಗಿದೆ, ಸೊ ನಾನು ಯಾಕೆ ಈಲ್ಡ್ ಆಗಬೇಕು ಗಂಡನ ಮುಂದೆ ಅನ್ನುವಂಥ ಮೈಂಡ್ಸೆಟ್ ಜಾಸ್ತಿ ಆದ ಹಾಗೆ ಗಂಡನಿಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಂತ ವಾತಾವರಣದಲ್ಲಿ ಇರೋದಕ್ಕೂ ಆಗಲ್ಲ. ಸೊ ಡಿವೋರ್ಸ್ ಒಂದೇ ದಾರಿ ಅನ್ನುವಂಥ ವಿಚಾರ. ಹಾಗೇನಿಲ್ಲ, ಯಾಕಂತಂದರೆ ನಾನು ಹೇಳ್ದಂಗೆ ದುಡಿಯೋರು ಮುಂಚೆನೂ ಇದ್ದರು, ದುಡಿಯೋ ಹೆಂಗಸರು ಮುಂಚೆನೂ ಇದ್ದರು, ಇವಾಗಲೂ ಇದ್ದಾರೆ ಅಲ್ವಾ. ಆ ಥರ ಏನಿಲ್ಲ. ಬಟ್ ನೀವು ಎಷ್ಟೊಂದು ಫ್ಯಾಮಿಲೀಸಲ್ಲಿ ಗಂಡಂದ್ರು ದುಡಿಯೋದಿಲ್ಲ, ಹೆಂಗಸರು ದುಡಿಯೋವಂಥ ಫ್ಯಾಮಿಲೀಸ್ಗಳು ನಾವು ನೋಡಿದ್ದೀವಿ, ಬೇಕಾದಷ್ಟು ಫ್ಯಾಮಿಲೀಸ್ ಹಾಗೂ ಇದೆ. ಸೊ ಒಂದ್ಸಲಿ ಹೆಂಗಸರು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಇನ್ನೊಬ್ಬರು ಡಿಪೆಂಡೆನ್ಸಿ ಬೇಡ ಅಂತ ಹೇಳೋದು ನಮ್ಮ ಒಂದು ಜಡ್ಜ್ಮೆಂಟ್ ಆಗುತ್ತೆ ಹೊತ್ತು ಅದು ವಾಸ್ತವ ಅಲ್ಲ. ಓಕೆ, ಸೊ ಯಾಕಂದರೆ ದುಡ್ಡು ಎಲ್ಲ ಕೊಡೋದಿಲ್ಲ ಯಾರಿಗೂ. ಸೊ ನೀವು ಆ್ಯಕ್ಚುಲಿ ಪರ್ಸ್ನಲಾಗಿ ಕೂತ್ಕೊಂಡು ಆ ವ್ಯಕ್ತಿ ಜೊತೆ ಮಾತಾಡಿದಾಗ ಆ ವ್ಯಕ್ತಿ ಹೇಳ್ತಾಳೆ, ಅಂದರೆ ಅದು ಹೆಂಗಸಾಗಿರ್ಬೋದು ಗಂಡಸು ಹೇಳ್ತಾಳೆ, ಎಸ್ಪೆಷಲಿ ಹೆಂಗಸು ಹೇಳ್ತಾರೆ, ಇಲ್ಲ ದುಡ್ಡಲ್ಲ ಇಂಪಾರ್ಟೆಂಟು, ಅಫ್ಕೋರ್ಸ್ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ, ಚೆನ್ನಾಗೇ ದುಡಿತಾ ಇದ್ದೀನಿ, ಒಳ್ಳೆ ಇನ್ಕಮ್ ಬರ್ತಿದೆ, ಬಟ್ ನನಗೆ ಸಮಸ್ಯೆ ಏನಾಗಿದೆ ಅಂತಂದರೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಮಸ್ಯೆ ಏನಾಗಿರುತ್ತೆ ಅಂದರೆ ತುಂಬ ಕಡೆ ಅದನ್ನು ಹೇಳಿ 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 ಟಾಂಟ್ ಮಾಡುವಂಥದ್ದು. ಓ ನಿನಗೇನು ಚೆನ್ನಾಗಿ ದುಡಿತಾ ಇದೆಯಾ, ನಿನಗೇನು ಚೆನ್ನಾಗಿ ಸಂಬಳ ಬರ್ತಿದೆ, ಸೊ ನಿನಗೆ ನಾನು ಬೇಡ, ಪ್ರತಿಯೊಂದು ಅವಳು ಎಷ್ಟೊಂದು ಸರಿ ಇಲ್ಲ ನನಗೆ ಈ ಥರ ಇದೆ, ನನಗೆ ಈ ಥರ ಇದೆ ಅಂತ ಹೇಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗೆಲ್ಲ ಇಲ್ಲ, ನಿನಗೆ ಅಹಂಕಾರ, ನಿನಗೆ ನಾನು ಬೇಕಾಗಿಲ್ಲ, ನೀನು ದುಡಿತಾ ಇದೆಯಾ ಅಂತ ನೀನು ಹಾಗಾಗಿದೆ, ನೀನು ದುಡಿತಾ ಇದೆಯಾ ಅಂತ. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಅದು ಬರ್ತಾ ಇರುತ್ತೆ. ಸೊ ಆವಾಗ ಹೆಂಗಸ್ ಏನು ಮಾಡ್ತಾಳೆ ಅಂತಂದರೆ ಒಂಥರ ಮೊಂಡಾಗುವಂಥದ್ದು. ಆಯಿತು ನಾನು ಇಷ್ಟು ಹೇಳಿದ್ರೆ ಹಿಂಗೆ ಅಂತಾರಲ್ಲ, ಹೌದು ನನಗೆ ಬೇಡ ಯಾರು. ಸೊ ಅವಳಿಗೂ ಅಷ್ಟರಲ್ಲೇ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ನನ್ನ ಹತ್ರ ದುಡ್ಡಿದೆ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ,
ಇವ್ರಿಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಆ್ಯಕ್ಚುಲಿ ಅಲ್ಲಿ ಆಗೋವಂಥದ್ದು ದುಡ್ಡಿನಿಂದಲ್ಲ ಸಮಸ್ಯೆ. ಅಲ್ಲಿ ಆಗೋವಂಥದ್ದು ಏನು ಅಂತಂದರೆ, ಇವಾಗ ಒಂದು ಗಂಡಸು ಚೆನ್ನಾಗಿ ದುಡಿತಾ ಇದ್ದಾನೆ, ಚೆನ್ನಾಗಿ ದುಡ್ಡು ಮಾಡಿಕೊಂಡು ಹೆಂಡತಿನ ಸಾಕ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ಹೆಂಗಸರು ಹೇಗೆ ಅಡ್ಜಸ್ಟ್ ಹಾಕೊಂಡು ಹೋಗ್ತಾರೆ? ಅಲ್ಲಿ ಗಂಡನ ಮೇಲೆ ಪ್ರೀತಿನೂ ಇರುತ್ತೆ, ಗೌರವನೂ ಇರುತ್ತೆ, ಎಲ್ಲ ಇರುತ್ತಲ್ವಾ. ಸೊ ಇವ್ನು ದುಡಿತಾ ಇದ್ದಾನೆ ಅದಕ್ಕೆ ನಾ ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಳ್ಳಲ್ಲ. ಆ ಭಾವನೆ ಗಂಡಸ್ರಿಗೂ ಬರಬೇಕು ಹೆಂಗಸ್ರ ಮೇಲೆ. ಇವ್ಳು ದುಡಿತಾ ಇದ್ದಾಳೆ ಅಂದ ತಕ್ಷಣ ನಾನು ಆ ಥರ ಲೇಬಲ್ ಹಾಕಬಾರ್ದು. ಅಲ್ಲಿ ಲೇಬ್ಲಿಂಗ್ ನಡ್ಬಿಡುತ್ತೆ. ಲೇಬಲ್ ಅಂದರೆ ಅದೇ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಡೋದು, ನೀ ದುಡಿತಾ ಇದೆಯಾ ಅಂತ ಹಿಂಗೆ ಆಗ್ತಿದ್ಯಾ ಅಂತ. ಸೊ ಅದನ್ನು ಮಾಡಬಾರ್ದು. ಆಯಿತು, ದುಡ್ಡು ಒಂದು ಕಡೆ ಆಯಿತು, ದುಡಿಮೆ ಒಂದು ಕಡೆ ಆಯಿತು. ಅದು ಬಿಟ್ಟು ಆ ವ್ಯಕ್ತಿ ಏನು, ಆ ವ್ಯಕ್ತಿ ನನಗೆ ಏನು ಕೊಡ್ತಾ ಇದ್ದಾಳೆ, ಅವಳು ನಂಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾಳೆ, ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾಳೆ, ಅವಳ ಭಾವನೆಗಳೇನು, ಅದಕ್ಕೆ ನೀವು ಗಮನ ವಹಿಸ್ಬೇಕು. ಅದೇ ನಿಮ್ಮ ಫೋಕಸ್ ಏನಾಗಿರುತ್ತೆ ಅದನ್ನೆಲ್ಲ ಸೈಲೆಂಟ್ ಬರೀ ಅವಳು ದುಡ್ಡು ಮೇಲೆ ಫೋಕಸ್ ಮಾಡಿದಾಗ ಅಲ್ಲಿ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಇನ್ನೊಂದು ವ್ಯಕ್ತಿಗೆ, ಪಾಪ ಆ ವ್ಯಕ್ತಿಯಿಂದ ಅಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಆ ಹೊಂದಾಣಿಕೆಗೆ ಅಲ್ಲಿ ಅವಳಿಗೆ ಏನು ಅನ್ಸುತ್ತೆ, ಇವ್ರು ನಂಗೆ ಅವಮಾನ ಮಾಡ್ತಿದ್ದಾರೆ, ಇವ್ರು ನಂಗೆ ಹರ್ಟ್ ಮಾಡ್ತಿದ್ದಾರೆ, ಇವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಹಂಗಿಲ್ಲ ಬಟ್ ಇವ್ರು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದು ಒಂದು ಅಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅಲ್ಲಿ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾ ಇರ್ತಾರೆ ಒಬ್ರಿಗೊಬ್ರು, ಇಲ್ಲ ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ ಅಂತ. ಬಟ್ ಇನ್ನೊಂದು ವ್ಯಕ್ತಿ ಅದನ್ನು ತೊಗೊಳ್ಳೋದೇ ಇಲ್ಲ, ತನ್ನ ಜಜ್ಮೆಂಟ್ ಅಂತ ಆದಾಗ ಆಯಿತು ಇನ್ನೇನು ಹೀಗೆ ನಡೆಯೋಣ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರುವಂಥದ್ದು. ಬಟ್ ಹೀಗೆ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮ, ಜೊತೆಗೆ ಮಕ್ಕಳು ಇರ್ತಾರೆ ಮನೇಲಿ, ಬೇರೆಯವರು ನೋಡ್ತಾ ಇರ್ತಾರೆ, ಅಕ್ಕಪಕ್ಕ ಮನೆ ಒಂದು ಏರಿಯಾ ಅಂತ ಬಂದಾಗ ಈ ಮನೇಲಿ ಹಿಂಗೆ ಅಂತ ವಿಚಾರ ಗೊತ್ತಾದಾಗ ಕಂಪ್ಲೀಟ್ ಆಗಿ ಎಲ್ರಿಗೂ ವಿಷಯ ಸ್ಪ್ರೆಡ್ ಆಗೇ ಆಗುತ್ತೆ ಡಿವೋರ್ಸ್ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿರೋದ್ರಿಂದ ಇದು ಹೀಗೆ ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂತ? ಸಾಮಾಜಿಕವಾಗಿ ಏನೇ ಆದರೂ ಒಂದು ಪರಿಣಾಮ ಇದ್ದೇ ಇರುತ್ತೆ. ಎವ್ರಿ ಆ್ಯಕ್ಷನ್ ದರ್ ಇಸ್ ಅ ರಿಯಾಕ್ಷನ್ ಅಲ್ವಾ. ಸೊ ಅದು ಏನೇ ಪ್ರಾಬ್ಲಮ್ ಆದರೂ ಅದೊಂದು ರಿಯಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅಪರೂಪವಾಗಿದ್ದು ತುಂಬ ಕಾಮನ್ ಆಗಿಬಿಟ್ರೆ ಅದನ್ನೆಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಡಿವೋರ್ಸ್ ಆಗೋದು ಏನಂತ ಒಂದು ದೊಡ್ಡ ವಿಚಾರ ಅಲ್ಲ, ಅದೇನು ದೊಡ್ಡ ಸಮಸ್ಯೆ, ಡಿವೋರ್ಸ್ ಆದರೂ ನಾವು ಚೆನ್ನಾಗಿ ಬಾಳ್ಬೋದು ಅನ್ನೋ ಉದಾಹರಣೆಗಳನ್ನ ನೋಡ್ತಾ ಇರ್ತಾರಲ್ವಾ. ಸೊ ಒಂದು ಇಂಡಿಪೆಂಡೆನ್ಸ್ ಸಿಗುತ್ತೆ, ಆರಾಮಾಗಿರ್ಬೋದು, ಪ್ರಾಬ್ಲಮ್ಸ್ ಎಲ್ಲ. ಸೊ ಆ ಒಂದು ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಆ ಯುವ ಪೀಳಿಗೆ, ಆ ಮಕ್ಕಳ ಪೀಳಿಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ನೋಡ್ತಾ ಇರ್ತಾರಲ್ಲ, ಅಂಥವರೇ ಇವತ್ತು ಏನಾಗಿದ್ದಾರೆ ಅಂತಂದರೆ ಬೇಡವೇ ಬೇಡ ಮದುವೆ. ನಾನು ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗಲ್ಲಿ, ಏನಕ್ಕೆ ಮದುವೆನ ಮುಂದೂಡ್ತಾ ಇದ್ದಾರೆ ಅಥವಾ ಮದುವೆ ಬೇಡ ಅಂತಾರೆ ಅಂತಂದರೆ ತಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ತಂದೆ ತಾಯಿ ಜೀವನ ಇರ್ಬೋದು, ಫ್ರೆಂಡ್ಸ್ ಜೀವನ ಇರ್ಬೋದು, ಅಥವಾ ಕಸಿನ್ಸು ಅಥವಾ ಅಕ್ಕಪಕ್ಕದವ್ರ ಜೀವನದಲ್ಲಿ ಈ ಡಿವೋರ್ಸ್ಗಳು ಹೆಂಗಾಗ್ತಿದೆ, ಅಲ್ಲಿ ಮನಸ್ತಾಪಗಳು ಹೆಂಗಾಗ್ತಿದೆ ಅಂತ ನೋಡಿ ಬೆಳೀತಿರೋವಂಥ ಮಕ್ಕಳು ಒಂಥರ ಮುನ್ನೆಚ್ಚರಿಕೆ ಬರುತ್ತವ್ರಿಗೆ. ಓ, ಇದರಿಂದ ಒಂಥರ ಡೇಂಜರ್ ಇದೆ ಅಲ್ಲಿ, ಸೊ ಅದರಿಂದ ನಾನು ಸೇಫಾಗಿರಬೇಕು. ಅಥವಾ ಅಕಸ್ಮಾತ್ ಮದುವೆ ಆದ್ರೂ ಡಿವೋರ್ಸ್ ಅನ್ನೋದು ಆಗಬಹುದು ಅಂತ ಮೆಂಟಲಿನೇ ದೇ ವಿಲ್ ಗೆಟ್ ರೆಡಿ ಆಗಬಹುದು. ಸೊ ಆದರೂ ಅದನ್ನು ಎದುರಿಸೋಣ. ಸೊ ಅದನ್ನು ಹೆಂಗೆ ಎದುರಿಸ್ಬೋದು ಅನ್ನೋದಕ್ಕೆ ರೆಡಿ ಆಗ್ತಾ ಹೋಗ್ತಾರೆ. ಕೋಪಿಂಗ್ ಮೆಕ್ಯಾನಿಸಮ್ಸ್ ಕಲ್ತ್ಕೊಂಡು ಹೋಗ್ತಾರೆ. ಸೊ ಇಲ್ಲ ಅಂತಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಂಥದ್ದು, ಇಲ್ಲಾಂದರೆ ಆವಾಗಲೇ ಹೇಳ್ತಾ ಬೇರೆ ರಿಲೇಷನ್ಶಿಪ್ ಬೇರೆ ಆಪ್ಷನ್ಸು ಇದೆ ಇವಾಗ ಬೇಕಾದಷ್ಟು. ಅಂದು ವೆಸ್ಟರ್ನಲ್ಲಿ ತುಂಬ ಇದೆ, ಬಟ್ ಇವಾಗ ಇಂಡಿಯಾಗೂ ಎಂಟ್ರಿ ಕೊಡ್ತಾ ಇರೋವಂಥದ್ದು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗುವಂಥದ್ದು. ಸೊ ಅದೇ ಪರಿಣಾಮ ಅಂತಂದರೆ, ಸೊ ಇವಾಗ ಮದುವೆಯಿಂದನೇ ಸಮಸ್ಯೆ ಆಗ್ತಿದೆ ಅಂತಂದರೆ ವಾಟ್ ನೆಕ್ಸ್ಟ್ ಅನ್ನೋದು ಬಂದೇ ಬರುತ್ತಲ್ವಾ. ಸೊ ವಾಟ್ ನೆಕ್ಸ್ಟ್ ಅಂದವಾಗ ಬೇರೆ ರಿಲೇಷನ್ಶಿಪ್ಪನ್ನು ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ ಸಮಸ್ಯೆ ಇಲ್ವೇನೋ. ಹೀಗೆ ಆಗ್ಬಿಟ್ರೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ವ ಮುಂದಿನ ದಿನಗಳಲ್ಲಿ ಅನ್ನೋ ಒಂಥರ. ಹಾಗೇನಿಲ್ಲ, ಯಾಕಂದರೆ ಚೆನ್ನಾಗಿರೋ ಅಂತ ನಾವು ಅದನ್ನೇ ಹೇಳೋದು, ಕೆಟ್ಟದಿದ್ದ ಕಡೆ ಒಳ್ಳೇದಿದ್ದೇ ಇರುತ್ತೆ. ಸೊ ನಮ್ಮ ಗಮನ ಅದ್ರ ಕಡೆನೇ ಹೋಗ್ಬೇಕು. ಇವತ್ತು ಅವಾಗ ನೋಡಿಲ್ವಾ ನೀವು ಎಷ್ಟು ಒಳ್ಳೊಳ್ಳೆ ದಾಂಪತ್ಯ ಜೀವನಗಳು ನಡೀತಾ ಇದೆ. ಈ ಸೆಲೆಬ್ರಿಟಿ ಲೈಫಲ್ಲೂ ನೀವು ನೋಡ್ಬೋದು ಒಳ್ಳೊಳ್ಳೆ ಮದುವೆಗಳು ನಡೆಯುವ ದಾಂಪತ್ಯ ಜೀವನಗಳು ಇದೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಬಟ್ ಚಾಯ್ಸು ನಿಮ್ಮದು. ನೀವು ಜಾಸ್ತಿ ನಾನು ಅದನ್ನೇ ನೋಡಿಕೊಂಡು ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂತಂದರೆ ನಿಮ್ಮ ಚಾಯ್ಸು. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಹೊರಗೆ ಬಂದು ಆ ಒಂದು ಮೈಂಡ್ಸೆಟ್ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಅದರಿಂದ ಹೊರಗಡೆ ಬಂದು ಒಳ್ಳೊಳ್ಳೆ ದಾಂಪತ್ಯ ಜೀವನಗಳು ಕಾಣುತ್ತೆ ನಿಮಗೆ. ಹೇಗೆ ಅವ್ರು ಹೊಂದಾಣಿಕೆ ಆಗ್ತಾ ಇದೆ ಅವ್ರ ಮಧ್ಯ, ಹೇಗೆ ಅವ್ರಿಗೆ ಎಷ್ಟೊಂದು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಅವ್ರ ಮ್ಯಾರಿಡ್ ಲೈಫನ್ನು ಲೀಡ್ ಮಾಡ್ತಿದ್ದಾರೆ, ಅಲ್ಲಿಂದ ಏನಾದ್ರು ನಾವು ಕಲ್ತ್ಕೋಬಹುದಾ ಅಂತ ನೀವು ಕಲ್ತ್ಕೊಂಡಾಗ ನಿಮ್ಗೆ ಒಂದು ಮತ್ತೆ ಹೋಪ್ಸ್ ಬರುತ್ತೆ ಮದುವೆ ಬಗ್ಗೆ. ಸೊ ಮದುವೆ ಅನ್ನೋದು ನಾವು ಒಂದು ಅರ್ಥ ಮಾಡ್ಕೋಬೇಕು, ಅಲ್ಲಿ ಎರಡು ವ್ಯಕ್ತಿಗಳು ಇದ್ರೂ ಅಲ್ಲಿ ಮಕ್ಕಳು ಮಾಡ್ಕೋಬೇಕು, ಮಕ್ಕಳಾಗುತ್ತೆ, ಅದು ಒಂದು ಭಾಗ. ಆದರೆ ಮದುವೆನಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಅಲ್ಲಿ ಎಂಪವರ್ಮೆಂಟ್ ಅನ್ನೋದು ಆಗುತ್ತೆ. ಎಂಪವರ್ಮೆಂಟ್ ಅಂತಂದರೆ ಸಬಲೀಕರಣ, ಅಂದರೆ ಬೇಸಿಕಲಿ ಒಬ್ಬ ವ್ಯಕ್ತಿನ ಮೇಲೆತ್ತುವಂಥದ್ದು. ಸೊ ಇಬ್ಬರೂ ಮಾಡ್ಬೇಕು ಅದನ್ನು. ಗಂಡಂಗೆ ಹೆಂಡತಿ ಮಾಡಬೇಕು, ಹೆಂಡತಿಗೆ
ಗಂಡ ಮಾಡುವಂಥದ್ದು. ಸೊ ಆ ಎಂಪವರ್ಮೆಂಟ್ ಆಗಬೇಕು ಅಲ್ಲಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ನಾವು. ನಾನು ಅವಳನ್ನ ಕಂಟ್ರೋಲ್ ಮಾಡಬೇಕು, ನಾನು ಅವನನ್ನು ಕಂಟ್ರೋಲ್ ಮಾಡಬೇಕು, ಅಲ್ಲಿ ನನ್ನ ಇಷ್ಟನೇ ಆಗಬೇಕು, ನನ್ನ ಕನಸೇ ಈಡೇರಬೇಕು, ಅಲ್ಲಿ ನಾನು ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ದುಡ್ಡು ಮಾಡಬೇಕು, ಇಲ್ಲ ನನ್ನ ಲೈಫ್ ಸ್ಟೈಲ್ ಹಿಂಗಿದೆ ಅಂದ್ಕೊಂಡಿದ್ದೀನಿ, ನಾನು ಹಿಂಗೆ, ಈ ಥರ ನೀವು ಬರೀ ನಿಮ್ಮದೇ ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಸೊ ನಾನು ಇನ್ನೊಬ್ಬ ವ್ಯಕ್ತಿನೂ ಎಂಪವರ್ ಮಾಡಬೇಕು, ಅವನ ಆಸೆ ಅವನ ಆಕಾಂಕ್ಷೆ ಏನಿದೆಯೋ ಅದಕ್ಕೆ ನಾನು ಹೆಲ್ಪ್ ಮಾಡಬೇಕು, ಜೊತೆಗೆ ನನ್ನನ್ನು ನಾನು ಬೆಳಿಬೇಕು ಅನ್ನೋದು ಇಬ್ರಿಗೂ ಬರಬೇಕು. ಸೊ ಮದುವೆ ಅನ್ನೋದು ಅವಾಗ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ನಿಮಗೆ ಅದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಅದು ಒಂದು ಒಳ್ಳೆ ವ್ಯಕ್ತಿನ ನೀವು ಚೂಸ್ ಮಾಡ್ಕೊಂಡಿದ್ದೆ ಆದರೆ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಚೆನ್ನಾಗಿ ಸಿಕ್ಕಿದ್ರಂತೂ ಇಟ್ಸ್ ಎ ಪ್ಲಸ್ ಪಾಯಿಂಟ್. ಸೊ ಅದನ್ನು ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಮದುವೆ ಬಿದ್ದೇ ಹೋಗ್ಬಿಡುತ್ತೆ ಅಂತ ಹೇಳೋದು ತಪ್ಪಾಗತ್ತೆ. ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ದಾಂಪತ್ಯ ಜೀವನ ಮಾಡಿರೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸೊ ಅಂಥದ್ದನ್ನ ನಾವು ನೋಡಿ ಕಲ್ತ್ಕೋಬೇಕು, ಒಳ್ಳೇದನ್ನ ತಗೋಬೇಕಾಗತ್ತೆ. ಖಂಡಿತ. ಸಮಟೈಮ್ಸ್ ಈಗ ಸಂಬಂಧದಲ್ಲಿ ಒಂದಷ್ಟು ಬಿರುಕಾದಾಗ ಡಿವೋರ್ಸ್ ಅಂಚಿನ ತನಕ ಹೋಗ್ತಾರೆ. ಅಂತ ಟೈಮ್ನಲ್ಲಿ ಅವರಿಗೆ ಒಂದು ಕೌನ್ಸಿಲಿಂಗ್ ಅಗತ್ಯ ಇರುತ್ತೆ. ಆ ಒಂದು ಕೌನ್ಸಿಲಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಬಹುದು ಅವ್ರ ಲೈಫ್ನಲ್ಲಿ. ಯಾಕೆಂದರೆ ಬೇಡವೇ ಬೇಡ ಜೊತೇಲಿ ಇರೋದು ನಿರ್ಧಾರ, ಯಾವುದೇ ಕಾರಣಕ್ಕೂ ಜೊತೇಲಿ ಇರಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೇ ಹೋಗಿರ್ತಾರೆ. ಬಟ್ ಒಂದು ಕೌನ್ಸಿಲಿಂಗ್ ಅಂತ ಆದರೆ ಒಂದಷ್ಟು ಫೇಸ್ನ ಅವರು ಫೇಸ್ ಮಾಡ್ತಾ ಬಂದರೆ ಕಂಪ್ಲೀಟಾಗಿ ಆ ಮೈಂಡ್ ಸೆಟ್ ಚೇಂಜ್ ಆಗಿ ಇಬ್ಬರು ಮುಂಚಿನ ಥರ ಒಂದು ರೀತಿ ಸಹಬಾಳ್ವೆಯಿಂದ ಬಾಂಧವ್ಯ ಇಟ್ಕೊಂಡು ಸಂಸಾರ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ನೀವು ಇವನ್ ಕೋರ್ಟ್ಗೂ ಡಿವೋರ್ಸ್ಗೆ ಅಂತ ಅಪ್ಲೈ ಮಾಡಿದಾಗ ಅವ್ರು ಒಂದಿಷ್ಟು ಟೈಮ್ ಕೊಡ್ತಾರೆ, 6 months ನೋಡಿ ಮತ್ತೆ ಟ್ರೈ ಮಾಡಿ, ನಿಮ್ಮ ಮನಸ್ಸು ಚೇಂಜ್ ಆಗ್ಬೋದೇನೋ ಅಂತ. ಆಮೇಲೆ ಬರುತ್ತೆ ಜಡ್ಜ್ಮೆಂಟ್. ಸೊ ಆವಾಗೂ ಕೌನ್ಸಿಲಿಂಗ್ ನಡೆಯುತ್ತೆ ಆ್ಯಕ್ಚುಲಿ. ಬಟ್ ಯಾರು ಡಿವೋರ್ಸ್ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೋ ಅಂದರೆ ನನಗೆ ಪಾರ್ಟ್ನರ್ ಬೇಡ ಅಂತ ಹೇಳಿ ಒಬ್ಬರಲ್ಲ ಒಬ್ರು ಡಿಸೈಡ್ ಮಾಡಿರೋ ಅಥವಾ ಮ್ಯೂಚುವಲ್ ಆಗಿಬಿಟ್ರಂತೂ ಬೇಗ ಆಗಿಬಿಡುತ್ತೆ. ಯಾರು ಡಿಸೈಡ್ ಮಾಡಿಬಿಟ್ಟಿರ್ತಾರೋ ಬೇಡವೇ ಬೇಡ ಅಂತ ಅಂಥವ್ರಿಗೆ ಕೌನ್ಸಿಲಿಂಗ್ ವರ್ಕೌಟ್ ಆಗಲ್ಲ. ಆ್ಯಂಡ್ ದೇ ಡೋಂಟ್ ಇವನ್ ಕಮ್ ಫಾರ್ ಕೌನ್ಸಿಲಿಂಗ್. ಯಾಕಂದರೆ ಇದನ್ನ ನಾವು ಮುಂಚೆನೇ ಫಸ್ಟ್ ಲೆವೆಲಲ್ಲೇ ಚೆಕ್ ಮಾಡಿಬಿಡ್ತೀವಿ. ಫಸ್ಟ್ ನಾವು ಇಂಡಿವಿಜುವಲ್ ಆಗಿ ಮಾತಾಡುವಂಥದ್ದು. ಸೊ ಅಲ್ಲಿ ಅವ್ರ ಇಂಟೆನ್ಷನ್ ಏನಿದೆ, ಅಲ್ಲಿ ರೀಕನ್ಸೈಲ್ ಆಗಬೇಕು ಅಂತ ಇದೆಯಾ, ಪಾರ್ಟ್ನರ್ ಜೊತೆ ಸರಿ ಮಾಡ್ಕೋಬೇಕು ಅಂತ ಇದೆಯಾ, ಅಥವಾ ಬೇಡವೇ ಬೇಡ ಅನ್ನೋದಿದೆಯಾ, ಅದನ್ನು ನಾವು ಚೆಕ್ ಮಾಡುವಂಥದ್ದು. ಸೊ ಯಾರಿಗೆ ಕ್ಲಿಯರ್ ಕಟ್ಟಾಗಿ ಇಲ್ಲ ನನಗೆ ಬೇಡ ಈ ಪಾರ್ಟ್ನರು, ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತಿದ್ರೆ ಅಂಥವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆನೇ ಇಲ್ಲ. ಓಕೆ. ಸೊ ಅಂಥವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡೋದೇ ಇಲ್ಲ. ಇನ್ನು ಒಬ್ರಿಗೆ ಇಷ್ಟ ಇದೆ ಇನ್ನೊಬ್ರಿಗೆ ಇಷ್ಟ ಇಲ್ಲ ಅಂದಾಗ ಬರ್ತಾರೆ, ನನಗಿಷ್ಟ ಇದೆ ಅವಳು ಬೇಕು, ನನಗೆ ಕನ್ವಿನ್ಸ್ ಮಾಡಬೇಕು ಅಂತ. ಕನ್ವಿನ್ಸ್. ಸೊ ನೀವು ಕನ್ವಿನ್ಸ್ ಮಾಡಿ ಅಂತ ಬರ್ತಾರೆ. ಸೊ ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಬ್ರು ಬೇಡ ಅಂದಾಗ ನಾವೇನ್ ಕನ್ವಿನ್ಸ್ ಮಾಡೋದು? ಯಾಕಂದ್ರೆ ಒಳಗಿಂದ ಬರ್ಬೇಕು. ನಾನ್ ನಿಮಗೆ ಪ್ರೀತಿ ಮಾಡಿ ಇನ್ನೊಬ್ರನ್ನ ಅಂತ ನಿಮ್ಮನ್ನ ಫೋರ್ಸ್ ಮಾಡೋಕ್ಕಾಗತ್ತಾ? ಅವ್ರ ಜೊತೆ ಬಾಳಿಂದ ನಿಮ್ಮನ್ನ ನಾನು ಫೋರ್ಸ್ ಮಾಡೋಕ್ಕಾಗತ್ತಾ? ಇಲ್ಲ. ಬಟ್ ಅದ್ರ ಬದಲು ಓಕೆ, ನಾನು ಒಂದಿಷ್ಟು ಟೈಮ್ ಕೊಡ್ತೀನಿ, ಈ ಒಂದಿಷ್ಟು ಸಮಸ್ಯೆಗಳಿದೆ ನಮ್ಮಿಬ್ರ ಮಧ್ಯ, ಸೊ ನಾವಿಬ್ರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ಒಂದು ಸ್ವಲ್ಪ ಟೈಮ್ ಅವಳಿಗೂ ಕೊಡ್ತೀನಿ, ಒಂದು ಸ್ವಲ್ಪ ಟೈಮ್ ನಾನು ತೊಗೊಳ್ತೀನಿ, ನಮ್ಮಲ್ಲಿ ಏನದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸರಿ ಮಾಡ್ಕೊಳ್ತೀವಿ, ಆಮೇಲೆ ಇಬ್ರಿಗೂ ಇನ್ನೊಂದು ಆಪರ್ಚುನಿಟಿ ಕೊಡ್ತೀವಿ, ಸರಿ ಮಾಡ್ಕೊಳ್ತೀವಿ ಅಂತ ಯಾರಿಗಿದೆಯೋ ಅಂಥವ್ರು ಕೌನ್ಸಿಲಿಂಗ್ ವರ್ಕೌಟ್ ಆಗುತ್ತೆ. ಓಕೆ. ಅಂಥವ್ರಿಗೆ ಮಾತ್ರ ಕೌನ್ಸಿಲಿಂಗ್ ವರ್ಕೌಟ್ ಆಗೋದು. ಜೊತೆಗೆ ಈ ತುಂಬ ಅಬ್ಯೂಸಸ್ ಇರುತ್ತಲ್ಲ, ಫಿಸಿಕಲ್ ಅಬ್ಯೂಸ್ಗಳು ಅಂತ, ಅಥವಾ ಇನ್ಫಿಡಿಲಿಟಿನ ಹೇಳೋದ್ನಲ್ಲ, ಅಂದರೆ ಮೋಸ ಮಾಡುವಂಥದ್ದು, ಬೇರೆ ರಿಲೇಷನ್ಶಿಪ್ ಇಟ್ಕೊಳ್ಳುವಂಥದ್ದು, ಅಂಥವ್ರು ನಾನು ಇದನ್ನು ಮಾಡ್ತಾನೇ ಇರ್ತೀನಿ ಬಟ್ ಇವ್ರು ನನ್ನ ಜೊತೆ ಸರಿ ಹೋಗಬೇಕು ಪಾರ್ಟ್ನರು ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೋ ಅಂಥವ್ರಿಗೂ ಕೌನ್ಸಿಲಿಂಗ್ ವರ್ಕೌಟ್ ಆಗೋದಿಲ್ಲ. ವಿ ಡೋಂಟ್ ಇವನ್ ಎಂಟರ್ಟೈನ್. ಓಕೆ. ಸೊ ಅಂಥ ಟೈಮಲ್ಲಿ ನಾವು ಓಪನ್ ಆಗಿ ಹೇಳೋವಂಥದ್ದು ಪಾರ್ಟ್ನರ್ಗೆ, ಸೊ ಈ ಥರ ಇದ್ದಾರೆ ಇವರು, ನಿಮ್ಮ ಕೈಲಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತಾ? ಎಕ್ಸೆಪ್ಟ್ ಮಾಡಿಕೊಂಡು ಈ ಥರ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಪ್ರತಿಯೊಂದು ನೀವು ಫೇಸ್ ಮಾಡಬೇಕಾಗತ್ತೆ ಅಂತ. ಸೊ ಆವಾಗ ಅವರು ಓಕೆ ನಾನು ರೆಡಿ ಇದ್ದೀನಿ ಅಂದರೆ ಆವಾಗ ಬೇಕಾದ್ರೆ ಅವರು ಕೌನ್ಸಿಲಿಂಗ್ ವರ್ಕೌಟ್ ಆಗುತ್ತೆ. ನಾವು ಹೇಗೆ ಕೋಪ್ ಅಪ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಇಲ್ಲ ಆ ಥರ ನಾನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ನನಗದು ಬೇಡ ಅಂತ ಅನ್ಸಿದ್ರೆ ಕೌನ್ಸಿಲಿಂಗ್ ಹೆಲ್ಪ್ ಆಗಲ್ಲ. ಆವಾಗ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನನಗೆ ಮದುವೆ ಬೇಡ, ನಾನು ಡಿವೋರ್ಸ್ ತೊಗೊಳ್ತೀನಿ, ನನ್ನ ಪಾಡಿ ನಾನು ಇರ್ತೀನಿ, ಬಟ್ ಆವಾಗ ಬರೋವಂಥ ಒಂದು ಚಾಲೆಂಜಸ್ಸನ್ನು ನಾನು ಫೇಸ್ ಮಾಡಬೇಕು, ಅದು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಡಿಸೈಡ್ ಆಗಿ ಬಂದು ನೆಕ್ಸ್ಟ್ ಲೈಫ್ ಫ್ಯೂಚರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೌನ್ಸಿಲಿಂಗ್ ತಗೋತಾರೆ, ಮೆಂಟಲಿ ಸ್ಟ್ರಾಂಗ್ ಆಗಬೇಕಂತ. ಅದಕ್ಕೂ ಮಾಡ್ತೀವಿ. ಇವಾಗ ನೀವು ಮದುವೆ ಆಗೋಕ್ಕೆ ಇವಾಗ ಹೇಗೆ ಪ್ರೀ ಶೂಟು ಇವೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇರುತ್ತಲ್ಲ ಆ ಥರ, ಹಾಗೆ ಇವಾಗ ಆ್ಯಕ್ಚುಲಿ ಪ್ರೀ ಮೆರಿಟಲ್ ಕೌನ್ಸಿಲಿಂಗ್, ಪ್ರೀ ಮೆರಿಟಲ್ ಗೈಡೆನ್ಸ್ ಅಂತಲೂ ಇದೆ. ಓಕೆ. ಸೊ ನಾವು ಏನು ಮಾಡ್ತೀವಿ, ಪ್ರೀ ಮೆರಿಟಲ್ ಕೌನ್ಸಿಲಿಂಗ್ ಮತ್ತು ಗೈಡೆನ್ಸಲ್ಲಿ ಹುಡುಗ ಹುಡುಗಿಗೆ, ಸೊ ಗೈಡೆನ್ಸಲ್ಲಿ ಎಲ್ಲ ಗ್ರೂಪಲ್ಲಿ ಮಾಡುವಂಥದ್ದು, ಅಂದರೆ ಮದುವೆ ಅಂದರೆ ಏನು, ಮದುವೆ ಆದಮೇಲೆ ಏನೇನು ಚಾಲೆಂಜಸ್ ಬರುತ್ತೆ,
ಸೊ ಹೇಗೆ ಅದನ್ನು ನೀವು ಫೇಸ್ ಮಾಡಬೇಕು, ಒಬ್ರನ್ನೊಬ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇರುತ್ತೆ. ಸೊ ಹೇಗೆ ಅಡ್ಜಸ್ಟ್ ಆಗಬೇಕು, ಯಾವ್ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಗೈಡೆನ್ಸಲ್ಲಿ ಕೊಡುವಂಥದ್ದು. ಪ್ರೀ ಮೆರಿಟಲ್ ಕೌನ್ಸಿಲಿಂಗಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಆ ಹುಡುಗಿನ ಕುಡಿಸ್ಕೊಂಡು ಅವರಿಬ್ಬರಿಗೂ ಏನು ಗೊತ್ತಿರುತ್ತೆ, ಸಾಮಾನ್ಯವಾಗಿ ಒಳ್ಳೇದು ಮಾತ್ರ ಗೊತ್ತಿರುತ್ತೆ, ಮೇಲೆ ಕಾಣುವಂಥದ್ದು, ಒಳ್ಳೆ ಗುಣಗಳು ಮೇಲೆ ಚೆನ್ನಾಗಿ ಕಾಣುವಂಥದ್ದು. ಸೊ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದಿಷ್ಟು ಟೈಮ್ ಕೊಟ್ಟು ಆ ಒಂದು ಮೈನಸ್ ಅಂತ ನಾನು ಹೇಳಲ್ಲ, ಒಂದು ಲಿಮಿಟೇಷನ್ಸು, ಅಷ್ಟೊಂದು ಪ್ಲೆಸೆಂಟ್ ಆಗಿಲ್ದಿರೋವಂಥ ಒಂದು ಬಿಹೇವಿಯರ್ಸ್ ಇರಬಹುದು ಅಥವಾ ಏನಾರು ಇರ್ಬೋದು, ಆ ಗುಣಗಳನ್ನು ಒಬ್ರಿಗೊಬ್ರಿಗೆ ಹೇಳಿ ಹೇಗೆ ಇದನ್ನು ಮ್ಯಾನೇಜ್ ಮಾಡುವಂಥದ್ದು, ಹೇಗೆ ಫೇಸ್ ಮಾಡುವಂಥದ್ದು, ಅಥವಾ ಅವ್ರಿಗೆ ನಿಜವಾಗ್ಲೂ ಆ ಒಂದು ಪೀರಿಯಡಲ್ಲಿ ಏನಾದ್ರು ಒಂದಿಷ್ಟು ಪ್ರಾಬ್ಲಮ್ಸ್ ಆಗಿದ್ರೆ ಅದನ್ನು ಹೆಂಗೆ ಫೇಸ್ ಮಾಡ್ತಿದ್ದಾರೆ, ಯಾವ ಥರ ಫೇಸ್ ಮಾಡಬೇಕು, ಮುಂದೆ ಮದುವೆ ಆದಮೇಲೆ ಅದನ್ನ ಹೆಂಗೆ ಫೇಸ್ ಮಾಡಬೇಕು, ಹೇಗೆ ಚೇಂಜಸ್ ತಂದ್ಕೋಬೇಕು ಅನ್ನೋದನ್ನು ನಾವು ಪ್ರೀ ಮೆರಿಟಲ್ ಕೌನ್ಸಿಲಿಂಗಲ್ಲೇ ಹೇಳ್ಕೊಟ್ಬಿಡ್ತೀವಿ. ಸೊ ಹೇಗೆ ಕೋಪ್ ಅಪ್ ಮಾಡಬೇಕು ಪ್ರತಿಯೊಂದನ್ನು, ಸೊ ಇಂಟಿಮಸಿ ಅನ್ನೋದನ್ನ ಹೇಗೆ ಬೆಳೆಸ್ಕೋಬೇಕು, ಎಮೋಷನಲ್ ಡಿಪೆಂಡೆನ್ಸಿ ಅನ್ನೋದನ್ನ ಹೇಗೆ ಬೆಳೆಸ್ಕೋಬೇಕು, ಇದೆಲ್ಲ ಇದು. ಸೊ ಈ ಪ್ರೀ ಮೆರಿಟಲ್ ಕೌನ್ಸಿಲಿಂಗು ಗೈಡೆನ್ಸಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಥರನೇ ಆಗುತ್ತೆ. ಓಕೆ, ಸೊ ಅದನ್ನು ಆ್ಯಕ್ಚುಲಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದರೊಳಗೆ ನಾವು ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಒಂದು ಟೆಸ್ಟ್ಗಳನ್ನು ಮಾಡ್ತೀವಿ. ಸೊ ನಾರ್ಮಲಿ ನಾವು ಮದುವೆ ಆಗಬೇಕು ಅಂದರೆ ಏನೇನು ನೋಡ್ತೀವಿ, ಹೊರೋಸ್ಕೋಪು, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಜಾಬ್ ಹೇಗಿದೆ, ಇಬ್ರದ್ದು ಸ್ಟೇಬಲ್ ಆಗಿದೆಯಾ, ಇಬ್ರದ್ದು ಸ್ಟೇಬಲ್ ಇದೆಯಾ ಅಥವಾ ಒಬ್ರದ್ದು ಸ್ಟೇಬಲ್ ಇದೆಯಾ, ಅವ್ರ ಲುಕ್ಸ್ ಹೇಗಿದೆ, ಸ್ಟೇಟಸ್ ಹೇಗಿದೆ, ಅವ್ರ ಹೆಲ್ತು, ಇದನ್ನ ನೋಡ್ತೀವಿ. ಇದೆಲ್ಲ ಇಂಪಾರ್ಟೆಂಟೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಒಂದನ್ನು ಇಗ್ನೋರ್ ಮಾಡಿಬಿಡ್ತಾರೆ, ಏನು ಅಂತಂದರೆ ವ್ಯಾಲ್ಯೂಸ್. ಓಕೆ, ಈ ವ್ಯಾಲ್ಯೂಸ್ದೇ ಟೆಸ್ಟ್ಗಳು ನಡೆಯುತ್ತೆ. ವ್ಯಾಲ್ಯೂಸ್ ತುಂಬ ಇಂಪಾರ್ಟೆಂಟ್. ವ್ಯಾಲ್ಯೂಸ್ ಅಂತಂದರೆ ನಿನಗೆ ಲೈಫಲ್ಲಿ ಏನು ಇಂಪಾರ್ಟೆಂಟು, ನನಗೇನು ಇಂಪಾರ್ಟೆಂಟು. ಸೊ ಒಬ್ರಿಗೆ ಹಣ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು, ಇನ್ನೊಬ್ರಿಗೆ ಸಂತೋಷ, ನೆಮ್ಮದಿ, ಸುಖ ಇಂಪಾರ್ಟೆಂಟ್ ಆಗಿರ್ಬೋದು. ನೋಡಿ, ಇಲ್ಲೇ ಕ್ಲಾಶಸ್ ಆಗಲ್ವಾ. ಸೊ ನಿಮಗೆ ಹಣ ಏನು ಬೇಕೋ, ಹಣಕ್ಕೆ ಏನೇನು ಬೇಕೋ ಅದನ್ನು ನೀವು ಮಾಡ್ಕೊಂಡು ಹೋಗ್ತೀರಾ, ನನಗೆ ನೆಮ್ಮದಿ ಏನೇನು ಬೇಕೋ ಅದಕ್ಕೆ ನಾನು ಮಾಡ್ಕೊಳ್ಳೋಕೆ ಇದಾಗ್ತೀನಿ. ಇಲ್ಲೇ ಕ್ಲಾಶಸ್ ಸ್ಟಾರ್ಟ್ ಆಯಿತು. ಸೊ ನಿಮಗೆ ಏನೇನು ಇಂಪಾರ್ಟೆಂಟ್, ಇನ್ನೊಬ್ರಿಗೆ ಲಾಯಲ್ಟಿ ತುಂಬ ಇಂಪಾರ್ಟೆಂಟ್ ಇರ್ಬೋದು. ನಾನು ನಿಯತ್ತಾಗಿರಬೇಕು ನನ್ನ ಪಾರ್ಟ್ನರ್ ಜೊತೆ, ನಾನು ಆನೆಸ್ಟ್ ಆಗಿರಬೇಕು, ಓಪನ್ ಆಗಿರಬೇಕು, ಇದು ಅವ್ರ ಪ್ರಿಯಾರಿಟಿ ಇರ್ಬೋದು, ವ್ಯಾಲ್ಯೂ. ಇನ್ನೊಂದು ವ್ಯಕ್ತಿಗೆ ಅದ್ರ ಬಗ್ಗೆ ನಾನು ಟ್ರೂತ್ಫುಲ್ ಆಗಿರಬೇಕು ಅನ್ನೋದು ಇನ್ನೊಂದು ವ್ಯಕ್ತಿಗೆ ಅದು ಇಲ್ದಿರ್ಬೋದು. ಆವಾಗ ಆ ಮನುಷ್ಯ ಏನು ಮಾಡ್ತಾನೆ ಅಥವಾ ಮಾಡ್ತಾಳೆ, ಮೋಸ ಮಾಡುವಂಥದ್ದು, ಬೇರೆ ರಿಲೇಷನ್ಶಿಪ್. ಯಾಕಂದರೆ ಅವಳಿಗೆ ಅಥವಾ ಅವನಿಗೆ ಆ ವ್ಯಾಲ್ಯೂನೇ ಇರೋದಿಲ್ಲ. ಸೊ ಈ ವ್ಯಾಲ್ಯೂಸ್ ಮ್ಯಾಚ್ ಆಗ್ತಿದೆಯಾ, ನಾನು ಪ್ರೀತಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ, ಹಣಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ, ಅಥವಾ ಪವರ್, ಅಥಾರಿಟಿ, ಅದೇನೇ ಹೇಳೋಣ, ಕಂಟ್ರೋಲಿಂಗು, ನನಗೆ ಅಧಿಕಾರ ಬೇಕು, ನಾನು ಹೇಳಿದ್ದೇ ಆಗಬೇಕು, ನಾನು ಮಾಡಿದ್ದೇ ಆಗಬೇಕು. ಸೊ ಇಂಥ ಇರೋರು ಸ್ವಲ್ಪ ಅಬ್ಯೂಸ್ ಆಗಿರೋದು, ಕಂಟ್ರೋಲಿಂಗ್ ಬಿಹೇವಿಯರ್. ಸೊ ಇಂಥದ್ದು ಈ ವ್ಯಾಲ್ಯೂಸ್ ನೀವು ಮ್ಯಾಚ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ನಾವು ಈ ವ್ಯಕ್ತಿ ನನಗೆ ಸೂಟ್ ಆಗ್ತಾನೋ ಇಲ್ವೋ, ಆಗ್ತಾಳೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈ ವ್ಯಾಲ್ಯೂಸನ್ನು ಹೇಗೆ ಮ್ಯಾಚ್ ಮಾಡಬೇಕು, ಅದಕ್ಕೆ ಹೇಗೆ ಪ್ರಿಯಾರಿಟಿ ಕೊಡಬೇಕು ಅನ್ನೋದು ನಾವು ಪ್ರೀ ಮೆರಿಟಲ್ ಕೌನ್ಸಿಲಿಂಗ್ ಮತ್ತು ಗೈಡೆನ್ಸಲ್ಲಿ ಹೇಳ್ಕೊಡೋವಂಥದ್ದು. ಸೊ ಇಂಥ ಒಂದು ಫೆಸಿಲಿಟೀಸ್ ಏನಿದೆ, ಇಂಥದನ್ನು ಯೂಸ್ ಮಾಡಿಕೊಂಡು ನೀವು ಮದುವೆ ಮಾಡಿಕೊಂಡ್ರೆ, ಅಥವಾ ಮದುವೆ ಮಾಡ್ಕೊಳ್ಳೋರು ಹೆದರ್ತಾ ಇರ್ತಾರಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ, ಹಿಂಜರಿತಾರೆ ಅಂಥವ್ರು ಇಂಥ ಉಪಯೋಗಗಳನ್ನ ತೊಗೋಬೋದು. ಆವಾಗ ಒಂದು ಕ್ಲಾರಿಟಿ ಸಿಗುತ್ತೆ, ನಿಮ್ಗೆ ಯಾವ ಥರ ಪಾರ್ಟ್ನರ್ ಬೇಕು, ನೀವೆಂಥವ್ರು, ನಿಮಗೆ ಏನಿದೆ, ನಿಮ್ಮ ಪ್ರಿಯಾರಿಟಿ ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ ಎಷ್ಟೊಂದು ಸಲ. ನನ್ನ ವ್ಯಾಲ್ಯೂಸ್ ಏನು ಅಂತ ನನಗೆ ಗೊತ್ತಿರಲ್ಲ. ಸೊ ನನಗೆ ಎಂಥ ಪಾರ್ಟ್ನರ್ ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದಕ್ಕೆಲ್ಲರಿಗೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ಎಗೈನ್ 100% ಅಶ್ಯೂರೆನ್ಸ್ ಯಾರೂ ಕೊಡೋಕ್ಕಾಗಲ್ಲ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ. ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ವರ್ಕ್ಔಟ್. ಒಂದು ಫೌಂಡೇಶನ್ ನೋಡ್ಕೊಂಡು, ಒಂದು ಫೌಂಡೇಶನ್ನ ಭದ್ರವಾಗಿ ಮಾಡುವಂಥ ಜವಾಬ್ದಾರಿ ನಮ್ಮದು. ಫೌಂಡೇಶನ್ ಭದ್ರವಾಗಿ ಮಾಡಿದಾಗ ಅದಾದಮೇಲೆ ಏರ್ಪೇರುಗಳು ಆಗ್ತಾನೆ ಇರುತ್ತೆ. ಬಟ್ ಯಾವ ಬಿಲ್ಡಿಂಗಲ್ಲಿ ಫೌಂಡೇಶನ್ ಚೆನ್ನಾಗಿರುತ್ತೋ, ಒಂಚೂರು ಭೂಮಿ ಅಲ್ಲಾಡ್ಬಿಟ್ರೆ ಅದು ಬಿದ್ದುಬಿಡೋದಿಲ್ಲ. ಯಾವುದು ಫೌಂಡೇಶನ್ ಚೆನ್ನಾಗಿರಲ್ಲ, ಒಂಚೂರು ಭೂಮಿ ಹಿಂಗಂದರೆ ಸಾಕು ಕುಸಿದು ಬಿಡುತ್ತೆ. ಹಾಗೇನೆ ಸೊ ಸಂಬಂಧಗಳಲ್ಲಿ ನೀವು ಫೌಂಡೇಶನ್ ಚೆನ್ನಾಗಿದ್ರೆ ನಿಮ್ಮಿಬ್ರದ್ದು ಖಂಡಿತವಾಗ್ಲೂ ಅದು ಕೊನೆ ತನಕ ನಿಲ್ಲುತ್ತೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಜೀವನದಲ್ಲಿ ಬರ್ತಾನೆ ಇರುತ್ತೆ. ಸಮಸ್ಯೆ ಬರಲೇಬಾರ್ದು, ನಾನು ಪರ್ಫೆಕ್ಟ್ ಆಗಿರ್ಬೇಕು ನನ್ನ ಲೈಫ್, ಖಂಡಿತ ಇಲ್ಲ. ಆಮೇಲೆ ಸಮಸ್ಯೆ ಇಲ್ದಿರೋ ದಾಂಪತ್ಯನೂ ಇಲ್ಲ, ಪರ್ಫೆಕ್ಟ್ ಆಗಿರೋ ಪರ್ಸನ್ನು ಯಾರು ಇರಲ್ಲ. ಪರ್ಫೆಕ್ಟ್ ಪಾರ್ಟ್ನರ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ, ಈ ಹುಡುಗಿ ಹೀಗೆ ಇರಬೇಕು, ನನ್ನ ಹೆಂಡತಿ ಹೀಗೆ ಇರಬೇಕು, ನನ್ನ ಗಂಡ ಹಿಂಗೆ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ವಲ್ನರಬಿಲಿಟೀಸು ಇಬ್ಬರಲ್ಲೂ ಇರುತ್ತೆ. ಸೊ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಎಕ್ಸೆಪ್ಟ್ ಮಾಡಿಕೊಂಡು ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ಎಕ್ಸೆಪ್ಟೆನ್ಸು, ರೆಸ್ಪೆಕ್ಟು ಜೊತೆಗೆ ಎಂಪತಿ, ಇವು ಮೂರೂ ಬಂದಾಗ ಅಲ್ಲಿ ಮದುವೆ ಜಾಸ್ತಿ ಕಾಲ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಮದುವೆ ಅನ್ನೋ ವಿಚಾರ,
ಇಬ್ರು ಹೊಂದಾಣಿಕೆಯಿಂದ ಹೋಗಬೇಕು ಅಂದ್ರೆ ಯಾವ ರೀತಿಯಾಗಿರಬೇಕು, ಯಾಕೆ ಹೊಂದಾಣಿಕೆ ಇರೋದಿಲ್ಲ, ಅದಕ್ಕೆ ಯಾವ ರೀತಿಯಾದಂಥ ಮಾರ್ಗದರ್ಶನ ಬೇಕಾಗುತ್ತೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.